ಆಮೇಲೆ ಕೊಟ್ಬಿಟ್ಟು ಅವ್ರು ಕೇಳ್ಬೋಣ. ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಮತ್ತೆ ದೊಡ್ಡಬೆಳಮಂಗಲ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಈ ವಿಚಾರವಾಗಿ ಏನಪ್ಪಾ ಅಂತಂದ್ರೆ ಇದು ನಮ್ಮ KRS ಪಕ್ಷ ಟ್ಯಾಕ್ಸಿ ಘಟಕ ತಂಡ ಇಲ್ಲಿಗೆ ಬಂದಿದೆ. ವಿಚಾರ ಏನಪ್ಪಾ ಅಂದ್ರೆ ವಿಚಾರ ಇಷ್ಟೇನೆ. ಒಬ್ಬ ಫೈನಾನ್ಸರು ಯಾವ್ದಾದ್ರು ಇಂಡೋಷನ್ ಬ್ಯಾಂಕ್ ಫೈನಾನ್ಸರು ಒಬ್ಬರ ಗ್ರಾಹಕರಿಗೆ ನಮ್ಮ ಚಾಲಕ ಘಟಕದಲ್ಲಿರೋ ಗ್ರಾಹಕರಿಗೆ ಗಾಡಿ 2 EMI ಕಟ್ಟಿಲ್ದೇ ಇರೋ ಕಾರಣ ಮನೆ ಹತ್ರ ಗಾಡಿ ಇದ್ರು ಕೂಡ ಮನೆ ಹತ್ರ ಅವ್ರು ಯಾರು ಇಲ್ದೇ ಇರೋ ಕೂಡ ಪಾಪ ವಯಸ್ಸಾಗಿರೋರು ಅಮ್ಮ ಇದ್ದಾರೆ, ಅವ್ರಿಗೆ ಯಾವುದೇ ತರಹದ ಒಂದು ಇನ್ಫಾರ್ಮೇಶನ್ ಕೊಡ್ದೇನೆ ಸೊ ನಮ್ಗೆ ಸೀಜ್ ಮಾಡ್ತೀವಿ ಅಂದ್ಬಿಟ್ಟು ಮನೆ ನುಗ್ಗಿ ಕೀ ಎಲ್ಲ ಹುಡುಕಿ ಮನೆ ಬೀಲೆಲ್ಲ ಹೊಡೆದಾಕಿ ಇರೋ ದುಡ್ಡು ಮತ್ತೆ ಅಲ್ಲಿ ಏನಿದೆ ಎಲ್ಲ ಕಳ್ತನ ಮಾಡಿ ಆ ಅಮ್ಮನ್ಗೂ ಆ ಕಡೆ ಈ ಕಡೆ ಎಳೆದಾಡಿ ಆ ಅಮ್ಮಂಗೂ ಹೊಡೆದಿ ಅವರು ಗಾಡಿ ಎತ್ಕೊಂಡು ಹೋಗಿರೋ ಅಂಥದ್ದು. ಆ ವಿಷಯಕ್ಕೋಸ್ಕರ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಅವರು ಪೊಲೀಸ್ ಸ್ಟೇಷನಲ್ಲೂ ನ್ಯಾಯ ಕೊಡ್ತಾ ಇಲ್ಲ, ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರಂತೆ. ಅದ್ರ ಬಗ್ಗೆ ಏನು ಅಂತ ನಾವು ಫೋನಲ್ಲಿ ಕೂಡ ಮಾತಾಡಿದೀವಿ ನಿನ್ನೆ ಇಲ್ಲಿರೋ ಇನ್ಸ್ಪೆಕ್ಟರ್ ಹತ್ರ. ಅವರು ಕಾನೂನು ಪರ ಬಂದು ಸೀಜ್ ಮಾಡಿದ್ದಾರೆ ಅಂತಾರೆ. ಸೊ ಇದು ಕಾನೂನು ಪರವಾಗಿರ್ಲಿ ಹೆಂಗಿರ್ಲಿ ಮನೆ ನುಗ್ಗಿ ಕೀ ಎತ್ಕೊಂಡು ಹೋಗೋದು ಯಾವ ಕಾನೂನು, ಅದು ಯಾವ ಗೈಡ್ಲೈನ್ಸ್ ಇದೆ, RBI ಗೈಡ್ಲೈನ್ಸ್, ಇವ್ರಿಗೆ ಏನ್ ರೂಲ್ಸ್ ಹೇಳ್ಕೊಟ್ಟಿದೆ, ಫಸ್ಟ್ ಆಫ್ ಆಲ್ ಇವ್ರಿಗೆ ಏನ್ ತಿಳುವಳಿಕೆ ಇದೆ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಬಂದಿದೀವಿ. ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ಇಲ್ಲಿರೋ ಸಿಬ್ಬಂದಿಗಳು ಬನ್ನಿ ಕೇಳೋಣ. ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ಕೂಡ ತಗೊಳ್ಳಲ್ವಂತೆ, ಇದು ಸಿವಿಲ್ ಮ್ಯಾಟ್ರಿಗೆ ಬರ್ತದೆ ಅಂತಾರಂತೆ. ಮನೆ ನುಗ್ಗಿ ದರೋಡೆ ಮಾಡಿದ್ರೆ ಡಕಾಯಿತಿ ಕೇಸ ಸಿವಿಲ್ ಬರ್ತದೆ ಅಂತ ಒಂದು ಸಮಜಾಯಿಸಿ ಕೊಡ್ತಿದ್ದಾರೆ. ಇವ್ರಿಗೆ ಎಷ್ಟು ಮಟ್ಟಿಗೆ ಟ್ರೈನಿಂಗ್ ಆಗಿದೆ, ಇವ್ರಿಗೆ ಎಷ್ಟು ಮಟ್ಟಿಗೆ ತಿಳುವಳಿಕೆ ಇದೆ ಪೊಲೀಸವ್ರಿಗೆ ಅನ್ನತಕ್ಕಂಥದ್ದನ್ನ ಇವತ್ತು ಪ್ರಶ್ನೆ ಮಾಡೋಕೆ ಅಂತ ಬರ್ತಾ ಇದೀವಿ. ಬಾಯಿ ಬಂದಾಗ ಮಾತಾಡ್ತಾರಂತೆ, ನಾವೆಲ್ಲ ಹೋದ್ರೆ ಒಳಗಡೆ ಬರಬೇಡಿ ಅಂತ ಹೇಳ್ತಾರಂತೆ ಇವರು. ಸೊ ಇದೇನು ಇದು ಅವ್ರ ಖಾಸಗಿ ಮನೆನಾ ಇದು, ಒಳಗಡೆ ಬರಬೇಡಿ ಅಂತ ಪೊಲೀಸರು ನಮ್ಗೆ ಹೇಳಕ್ಕೆ. ಬನ್ನಿ ಅದೇನು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ. ಕಂಪ್ಲೇಂಟ್ ಕೊಟ್ಮೇಲೆ ಇದು ಡಕಾಯಿತಿ ಕೇಸ್ ಬಿಟ್ ಮಾಡಿದ್ರೆ ಅವ್ರು ಲೀಗಲ್ ಆಗಿ ಬಂದಿರಂತೆ. ಲೀಗಲ್ ಏನು ಇಲ್ಲೀಗಲ್ ಏನು ಅಂತಕ್ಕಂಥದ್ದು ಅದೇನ್ ಕೇಳೋಣ. RBI ಗೈಡ್ಲೈನ್ಸ್ ಏನಿದೆ ಇವ್ರಿಗೆ, RBI ಗೈಡ್ಲೈನ್ಸ್ ಏನಂತ ಕೊಟ್ಟಿದೆ ಇವ್ರಿಗೆ. ಗಾಡಿ ಸೀಜ್ ಮಾಡ್ಬೇಕಾದ್ರೆ ಅದ್ರದ್ದೇ ಆದಂತ ಒಂದು ಇದಿದೆ, RBI ಗೈಡ್ಲೈನ್ಸ್ ಅಂಡರ್ ಅಲ್ಲಿ ಬರೋ ಅಂತದ್ದು. ಇವರೆಲ್ಲ ಫೈನಾನ್ಸ್ ಅವರು ಆಯ್ತಾ, ಅದಕ್ಕೆ ಏನ್ ಹೇಳ್ತಾರೆ, ಏನ್ ಸರ್ ಅವರು ಕಂಪ್ಲೇಂಟ್ ತಗೋತಾ ಇಲ್ವಂತಾರ ಸರ್ ನೀವು? ನಿನ್ನೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರಂತಲ್ಲ, ಇಲ್ಲಿ ಅವರೇ ಬರ್ಲಿ ದಯವಿಟ್ಟು ಬನ್ನಿ, ಅದಕ್ಕೇನು ಅಂತ ಕೊಡಿ. ಯಾಕೆ ನೀವು ಅದು ಎಲ್ಲಪ್ಪ ಅದು ಕಂಪ್ಲೇಂಟ್ ಇದು ಮನೆ ನುಗ್ಗಿ ಹೊಡೆದಿರೋದಕ್ಕೆ ನೀವು FIR ಮಾಡಲ್ಲ ಅಂತ ಹೇಳ್ತೀರಂತಲ್ಲ, ಇದು ಹೆಂಗೆ ಇದು ನ್ಯಾಯಕ್ಕೋಸ್ಕರ ಕೊಡಪ್ಪ. ಗಾಡಿ ಕಿತ್ಕೊಂಡು ನೀವು ಮಾಜೂರು ಕೂಡ ಮಾಡಿದೀರಂತಲ್ಲ, ನೀವು ಮಾಜೂರು ಕೂಡ ಮಾಡಿದ್ಮೇಲೆ ಅಲ್ಲಿ ಅಕ್ಕಪಕ್ಕ ಮನೆಯವ್ರು ಕೂಡ ಸಾಕ್ಷಿದಾರರಾಗಿರ್ತಾರೆ. ಸೊ ಇದೇನಿದು ನಾವು ನ್ಯಾಯ ಕೇಳಕ್ಕೆ ಅಂತ ಬಂದ್ರೆ ಇವ್ರ ಮೇಲೆ ಒಳಗಡೆ ಬರಬೇಡಿ ಅಂತ ಕೇಳ್ತೀರಂತ ನಮ್ಮ ಪಕ್ಷದವ್ರನ್ನ. ಒಳಗಡೆ ಬಂದೇನೆ ಏನಿದು, ಇದೇನಿದು ಸಾರ್ವಜನಿಕರದ್ದು ಇದು ಪಬ್ಲಿಕ್ ನಮ್ ಟ್ಯಾಕ್ಸ್ ಅಲ್ಲಿ ನಡೀತಾ ಇರೋಂತ ಸ್ಟೇಷನ್ ನ್ಯಾಯ ಕೊಡ್ಲಿ ಅಂತ ಇಲ್ಲ ಕಸಿ ಹೆಂಗ್ ಒಳಗಡೆ ಬರಬೇಡಿ ಅಂತ ಹೆಂಗೆ ಒಳಗಡೆ ಬರಬೇಡಿ ಅಂತ ಹೇಳೋದು, ಒಳಗಡೆ ಬರಬೇಡಿ ಅಂತ ಹೇಳಕ್ಕೆ ನ್ಯಾಯ ಕೇಳಕ್ಕೋಸ್ಕರ ಬಂದಿರೋ ಸ್ವಾಮಿ ನಿಮ್ಮ ಹತ್ರ. ಮನೆ ನುಗ್ಗಿ ಹೊಡೆದಿರೋದು, ಗಾಡಿ ಕೀ ಹೆಂಗ್ ಬಂತವ್ರಿಗೆ ಮನೆ ಒಳಗಡೆ ಬೀರಿಂದ ಗಾಡಿ ಕೀ ಬಂದಿರೋದು, ಅದೆಲ್ಲ ಬಂದ್ ಗಾಡಿ ಇದು ಬೀರೆಲ್ಲ ಹೊಡೆದಾಕ್ಬಿಟ್ಟು ಬಂದಿದ್ದಾರೆ ಅವರು ಫೈನಾನ್ಸರು. RBI ಗೈಡ್ಲೈನ್ಸ್ ಹತ್ರ ಹೇಳ್ತದ ನಮ್ಮ ಪಕ್ಷದವ್ರು ಬಂದ್ರೆ ಒಳಗಡೆ ಬರಬೇಡಿ ಅಂತ ಹೇಳ್ತಿರಂತೆ. ಇದು ನಿಮ್ ಖಾಸಗಿ ಸೊತ್ತ, ಇದು ಸಾರ್ವಜನಿಕರ ಟ್ಯಾಕ್ಸ್ ಇಂದ ನಡೀತಾ ಇರುವಂತ ಸೊತ್ತಿದು. ಒಳಗಡೆ ಬರಬೇಡಿ ಅಂತ ಏನ್ರಿ ಅದು ಒಳಗಡೆ ಬರಬೇಡಿ ಅಂದ್ರೆ ಬನ್ನಿ ಇಲ್ಲಿ ನೆನ್ನೆ ಅವ್ರು ಮಾತಾಡಕ್ಕೆ ರೆಡಿ ಇಲ್ವಲ್ಲ ನೆನ್ನೆ ಹೇಳಿ. ಅಲ್ಲ ಸರ್ ಒಳಗಡೆ ಬರಬೇಡಿ ಅಂತ ಕಂಪ್ಲೇಂಟ್ ಕೊಟ್ರೆ ಸರ್ ಒಂದು ನಿಮಿಷ ಅದು ಡಕಾಯಿತಿ ಮಾಡಿರೋದು ಗೈಡ್ಲೈನ್ಸ್ ನೀವು ಹೇಳ್ತೀರಂತ ಯಾರಪ್ಪ ನೀನು ಮಾತಾಡಿದ್ದು? ಕಾಮ ಕೂತ್ಕೊಳ್ಳೋದಲ್ಲ ಸರ್, ಈಗ ನಮ್ಗೆ ಹತ್ರ ಇದಾಗ್ತಿದೆ ಪಾಪ. ಒಳಗಡೆ ಬನ್ನಿ, ಅವನು ಗಾಡಿ ಕೀ ಒಳಗೊಂಡು ಎತ್ಕೊಳ್ಳೋಗಿದ್ದಾರೆ ಯಮ್ಮನ ಹತ್ರ. ನೀವು ಕಂಪ್ಲೇಂಟ್ ಅಲ್ಲ ಸಿವಿಲ್ ಕೇಸ್ ಅಂತೀರಂತಲ್ಲ ಸರ್, ಅದು ನೀವು ಮಾಜೂರು ಮಾಡಿದೀರಂತ ಹೋಗಿ ಕಂಪ್ಲೇಂಟ್ ಬನ್ನಿ ಮಮ್ಮ ಪಾಪ ಇಲ್ಲಿ ಏನಪ್ಪ ಅದು ಅದೇನು ಗೈಡ್ಲೈನ್ಸ್ ನೀವು ಕೊಟ್ಟಿರೋದು ನಿಮ್ಮ ಹುಡಿ ಏನಿಲ್ಲ ಇದು ಕಂಪ್ಲೇಂಟ್ ನಿಮ್ಮ ಹತ್ರ ಕೊಡಿ ಸರ್. ನೀವು ಒಂದು ದಾಖಲೆ ವಾಪಸ್ ಕೊಟ್ಟಿಲ್ಲ ಅವರಿಗೆ, ನೀವು ಅದು ಕೊಟ್ಟಿಲ್ಲ ಲೆಟರ್ ಅವರಿಗೆ ನೀವು ನಿಮ್ಮ ಹತ್ರ ಇದೆ ತಾಮನೆ ಕಾರ್ ಎತ್ಕೊಂಡು ಹೋಗಿದ್ದಾರೆ. ಸೀಸ್ ಮಾಡಿದೀನಿ ಅಂತೀರಲ್ಲ, ಲೀಗಲ್ ಅಂದ್ರೆ ಏನು? ಅಲ್ಲ ಇದು ಫೈನಾನ್ಸ್ ಕೊಟ್ಟಿರೋದೇ ಲೀಗಲ್ ಅಲ್ಲ ಸರ್, ಅದು ತಿಳುವಳಿಕೆ ನೋಟಿಸ್. ಅದು ಆಯ್ತು ನೋಡಿ, ನೆನ್ನೆಯಿಂದ ನೋಡ್ತಾ ಇರಲಿಲ್ಲ, ನೆನ್ನೆಯಿಂದ ನೋಡ್ಬೇಕಾ ನೀವು? ಆಯ್ತಾಯ್ತು ನೋಡಿ, ಒಂದ್ ನಿಮಿಷ ಚರ್ಚೆ ಮಾಡ್ತಾ
ಅಲ್ಲ ಅದನ್ನ ವೆರಿಫೈ ಬಂದಿಲ್ಲ ಸರ್, ನೆನ್ನೆ ಫೋನಲ್ಲಿ ಮಾತಾಡಿ ಮಾತಾಡಿದ್ದೀನಿ. ನೀವು ಮಾತು ನಿಲ್ಸಿದ್ರೆ ಅವ್ರು ಮಾತಾಡ್ಬೋದು, ನೀವೇ ಕಂಟಿನ್ಯೂಸ್ ಮಾತಾಡ್ತಿದ್ರೆ ಅವ್ರು ವೇಟ್ ಮಾಡಿ. ಫೈನಾನ್ಸ್ ಕೊಟ್ರೆ ಮನೋಳಕ್ಕೆ ಬಂದು ಬರ್ಬೋದು, ಅಧಿಕಾರ ಮಾತಾಡೋಣ. ಏನ್ ಬೇಕು, ಯಾರು ಮಾಡ್ಬೇಕು ಅನ್ಬೋದು. ಫೈನಾನ್ಸ್ ಕೊಟ್ಟು ಏನ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು ಹೆಂಗಸ ಮಕ್ಕಳನ್ನ ಅಂತ ಸ್ವಲ್ಪ ನೋಡಿದವ್ರು ಹೆಂಗ್ ಬರ್ತಾವ ಅವ್ರಿಗೆ. ಇದು ಈ ಬ್ಯಾಂಕ್ ಕಾರ್ಯಕ್ರಮದಲ್ಲಿ ಸುಮ್ಮನಿಲ್ಲ ಬಂದಿದ್ರು ವಿಚಾರ ಮಾಡಿ ಏನ್ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ? ಲೋನ್ ಇದ್ರಪ್ಪ ಇದ್ರ ಮೇಲೆ? ಲೋನ್ ಇದೆ ಸರ್, 2 EMI ಪೆಂಡಿಂಗ್ ಇದೆ ಸರ್. ಹೇಳಿ ಹೇಳಿ, ಅವನು ಕೇಳಿ ಇವನು ಕೇಳಿ ಸರ್. ಯಾರ ಹೆಸರಲ್ಲಿ ಲೋನ್ ತಂದಿದ್ದೀರಿ? ಯಾವ ಬ್ಯಾಂಕಲ್ಲಿ? ಎಷ್ಟು ನೋಡಿದ್ರಿ? ಲೋನ್ ತಗೊಂಡಿದ್ದು ಒಂದು 6.5 7 ಲಕ್ಷ ಕೊಟ್ಟು ತಗೊಂಡಿದ್ದು. ಕಾರ್ ಶೋರೂಮ್ ಅಲ್ಲೇ ಮಾಮೂಲಿ ಅಲ್ಲಿಂದ ಅಲ್ಲೇ ಬ್ಯಾಂಕ್ ಅಲ್ಲೇ ಶೋರೂಮ್ ಕೊಟ್ಟು ಕಾರ್ ಕೊಟ್ಟರು ನಮಗೆ. EMI ಎಲ್ಲ ಕಟ್ತಾ ಇದ್ರಿ? EMI ಎಲ್ಲ ಕರೆಕ್ಟ್ ಕಟ್ತಾ ಎಷ್ಟು ಕಂತು ಬಾಕಿ ಇದೆಯಪ್ಪ? 3 ವರ್ಷ ಆಯ್ತು ಸರ್. ಅಲ್ಲ, ಒಂದು EMI ಎರಡೇ ಇರೋದು 32,000 ಐತೆ. ಒಂದು ಕಂತಿಗೆ ಎಷ್ಟು? 15,000. 15,000. 2 ಕಂತು ಕಟ್ಟಬೇಕು. ಈಗ ಇವರು ಏನು ನಾವು ಸಾಲ ಕಟ್ಟಬೇಕಾಗಿರುತ್ತೆ, ಕಾರ್ಯಕ್ರಮ ಇದೀವಿ ಅಂತ ಹೇಳಿದಾರೆ. ನಾವು ಆಯ್ತು ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಕಾರ್ ಎಲ್ಲಿದೆ? ಇದು ಅವ್ರ ಸುಮಾರದಲ್ಲಿ ಇದೆ. ಒಂದು ಕಂತಿಗೆ ಎಷ್ಟೊಂದಪ್ಪ? ಒಂದು ಕಂತಿಗೆ ಎಷ್ಟು? 15,000 ನಿಮ್ಗೆ ನೋಟಿಸು ಮುಟ್ಟಿದ್ಯಾ? ನೋಟಿಸ್ ಮನೇಲಿ ಇದೆ 2. ಅದು ಕ್ಲಿಯರ್ ಮಾಡಿದೀವಿ ಸರ್. ನೋಟಿಸ್ ಬಂದಿರೋದೇ ಬೇರೆ ದಿನ, ಯಾವ ತಿಂಗಳು ಬಂದಿರೋದೇ ಬೇರೆ ದಿನ. ಯಾವ ತಿಂಗಳದ್ದು ಬಾಕಿ? ಬಾಕಿ ಇದ್ದಿದ್ದು ಮಾರ್ಚ್ ಮತ್ತೆ ಏಪ್ರಿಲ್. ಮಾರ್ಚ್ ಏಪ್ರಿಲ್. ಅದಕ್ಕೆ ಡ್ಯೂ ಇದೆ ಅಂತ ಕಾರ್ ಎತ್ಕೊಂಡು ಹೋಗಿದ್ದಾರೆ. ಅವರು ಯಾರು ಇರ್ಲಿಲ್ಲ ನಮ್ಮ ಮನೇಲಿ. ನಾನು ಇಲ್ಲ, ನಮ್ಮ ಅಪ್ಪಾಜಿನೂ ಇಲ್ಲ, ನಮ್ಮ ಅಮ್ಮ ಒಬ್ಬರೇ ಇದ್ದೀವಿ. ಸೀಸರ್ ಏನ್ ಬಂದ್ ಹೇಳಿದ್ರಮ್ಮ? ಸೀಸರ್ ಅಲ್ಲ, ಬ್ಯಾಂಕ್ ಏನ್ ಬಂದ್ ಹೇಳಿದ್ರು ನಿಮ್ಮ ಫಸ್ಟ್ ಏನಂತ ಕ್ವಶನ್ ಮಾಡಿರೋರು? ಬಂದ್ರು ಸರ್ 6 ಜನ, ಓಕೆ. 6 ಜನ ಬಂದ್ರು. ಹಾ. ನಾನು ಹೇಳ್ದೆ ಸರ್ ನನ್ ಮಗ ಇಲ್ಲ, ನಮ್ಮ ಯಜಮಾನ ಇಲ್ಲ ಸರ್, ಬರ್ಲಿ ಸರ್ ಅವರು ಅಂತ ಹೇಳ್ದೆ. ಓಕೆ. ಬರ್ಲಿ ಈಚೆ ನಿಂತ್ಕೊಳ್ರಿ ಅಂತ ಹೇಳ್ದೆ. ಏನಮ್ಮ ಈಚೆ ನಿಂತ್ಕೊಳ್ಳೋದು, ನೀನ್ ಹೋಗಮ್ಮ ಆ ಕಡೆ ಅಂತ ನುಗ್ಬಿಟ್ಟು ಒಳ್ಳೆ ಆಯ್ತು. ಸೀಸಿಂಗ್ ಅವರು ನುಗ್ಗಿದ ಅವ್ರವ್ರೆ ಸೀಸಿಂಗ್ ಮಾಡಿದ್ರೆ ತೆಗ್ಕೊಂಡು 42,000 ಕೀ ತಂಡು ಡ್ರೆಸ್ಸಿಂಗ್ ಟೇಬಲ್ ಫಿಲ್ಟು ಹಾಸಿಗೆ ಪಾಸ್ಗೆ ಆಮೇಲೆ ನೀವು ಸ್ಟೇಷನ್ ಬಂದ್ರ? ಸ್ಟೇಷನ್ ಬಂದಾಗ ಏನಂತ ಹೇಳಿದ್ರಪ್ಪ? ನಾನ್ ಬಂದಿ ಮನೆಯಲ್ಲ ಹಿಂಗ್ ಮಾಡಿದ್ವಲ್ಲ, ವಿಡಿಯೋ ಮಾಡ್ಕೊಂಡ್ ಬಂದಿ ಇಲ್ಲಿ ಮಾಡ್ದೆ. ಕಂಪ್ಲೇಂಟ್ ತಗೊಂಡ್ರು, ಇವರೇ ತಗೊಂಡ್ರು. ಆಮೇಲೆ ಇವ್ರನ್ನ ಕರ್ಸ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ರಾತ್ರಿ 9 ಗಂಟೆ ತನಕ ಇಲ್ಲೇ ಇಡ್ಸ್ಕೊಂಡು ರಾತ್ರಿ 9 ಗಂಟೆ ತನಕ ಕರ್ಸ್ಲೇ ಇಲ್ಲ. ಆಮೇಲೆ ವಾಪಸ್ ಬೆಳಿಗ್ಗೆ ಬಂದ್ರೆ FIR ಆಗಲ್ಲ, ಕಂಪ್ಲೇಂಟ್ ಮಾಡಿದ್ವಿ, ಇದ್ ಮಾಡ್ಕೊಂಡು ಏನು ಲೀಗಲ್ ಆಗಿ ಬಂದವ್ರೆ? ಲೀಗಲ್ ಆಗಿ ಬಂದವ್ರು ಅವರು, ನಾವೇನು ಮಾಡಕ್ಕಾಗಲ್ಲ. ಇದು ಎಷ್ಟು ಮಟ್ಟಕ್ಕೆ ಸರಿ ಸರ್? ಲೀಗಲ್ ಆಗಿ ಆ ಬೇಗ ಗೈಡ್ಲೈನ್ಸ್ ಅವ್ರು ಫಾಲೋ ಮಾಡಿದಾರ? ಹೆಂಗ್ ಬಂದ್ ನುಗ್ತಾರೆ ಸರ್ ಅವರು? ಅದೇ ನೀವ್ ಕೇಳ್ಬೇಕು ಸರ್. ನೆನ್ನೆ ಅವ್ರನ್ನ ಕರ್ಕೊಂಡ್ ಬಂದು ಎನ್ಕ್ವೈರಿ ಮಾಡ್ತಾ ಇದೀರ. ಒಂದ್ 2 ನಿಮಿಷ ನೋಡಿ, ಅವ್ರು ಕರ್ಸಿದ್ರಲ್ಲ ಅವ್ರು ಕರ್ಸಿ ಸರ್, ಕರ್ಸೋದೇನಿಲ್ಲ. ಇಮಿಡಿಯೇಟ್ FIR ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಅವ್ರನ್ನ ತಕಾಯ್ತಿ ಕೇಸ್ ಇದು. ಕರ್ಸೋದೇನಿಲ್ಲ ಸರ್, ತಕಾಯ್ತಿ ಕೇಸ್ ಅದು. ಅಲ್ಲಿಗೆ ಸರ್ ಮಾತಾಡ್ತಾ ಇದ್ರು. ನಿನ್ನೆಯಿಂದ ಏನ್ ತೊಂದ್ರೆ ಇಲ್ಲ. ಹೇಳ್ತೀವಿ. ಒಂದ್ ನಿಮಿಷ ಇರಿ ಸರ್. ಕೇಳ್ತಾ ಇರೋದಕ್ಕೆ ನಾವು ಉತ್ತರ ಕೊಡಕ್ಕೂ ಹೇಳಿ ಸರ್. ಹೇಳುವ. ಇಲ್ಲಿ ಕಾರು
ತಗೊಂಡೋದ್ರು ಅಂತೇಳಿ ನೀವು ಕಂಪ್ಲೇಂಟ್ ಕೊಟ್ರಿ, ಮತ್ತೆ ಡೀಟೇಲ್ ಮಾಡಿ ನಮ್ಮ ASI ಅವರು ವಿಚಾರ ಮಾಡಿದ್ದಾರೆ. ಆಯ್ತು. ವಿಚಾರ ಮಾಡ್ಲಾಗಿ ಆಮೇಲೆ ನೀವು ಮಾತಾಡಿ. ಆಯ್ತು ಸರ್. ವಿಚಾರ ಮಾಡ್ಲಾಗಿ EMI ಡ್ಯೂ ಇದ್ದಕ್ಕೆ ನಾವು ಕಾರ್ಯಕ್ರಮ ಹೋಗಿದ್ದೀವಿ ಅಂತ ಹೇಳಿದರೆ, ಮತ್ತೆ ಈ ಡಾಕ್ಯುಮೆಂಟ್ಸ್ ಎಲ್ಲ ತಂದು ಸಬ್ಮಿಟ್ ಮಾಡಿದ್ದಾರೆ. ಏನ್ ಡಾಕ್ಯುಮೆಂಟ್ಸ್ ಓದಿ ಸರ್? ನಂಬರ್ 1 ಇದನ್ನು ಓದಿಡ್ರಿ ಅವ್ರಿಗೆ. ಹೇಳ್ತಾರೆ ಓದಿ ಸರ್. ಹೇಳ್ರಿ ಓದಿಡ್ರಿ. ಕನ್ನಡಕ ಕಾಣಿಸ್ತಾರೆ ಹೇಳಿ ಓದಿಡ್ರಿ. ಇದನ್ನ ನೀವೇ ಓದ್ಕೊಳ್ಳಿ. ನನಗೆ ಓದಕ್ ಬರಲ್ಲ, ನೀವೇ ಹೇಳಿ ಸರ್. ಸುಮ್ಮನೆ ಇವರು ಫೈನಾನ್ಸ್ ಡ್ಯೂ ಇದೆ ಅಂತೇಳಿ ಇದನ್ನ ಕೋರ್ಟಲ್ಲಿ ಕಳಿಸಿದ್ದಾರೆ. ಒಂದು ಯಾರು ಕಳ್ಸಿದಾರೆ ಫಸ್ಟ್ ನೋಡಿ ಸರ್? ಯಾರು ಫೈನಾನ್ಸ್ನವರು. ಓಕೆ ಆಯ್ತಾ? ಏನ್ ಕಳ್ಸಿದ್ದಾರೆ ಮತ್ತೆ ಇದು ಯಾವಾಗ ಇದೆಲ್ಲವೂ ಈ ಕಂಪ್ಲೇಂಟ್ಗೆ ಅಟ್ಯಾಚ್ಮೆಂಟ್ ಡಾಕ್ಯುಮೆಂಟ್ ಆಗುತ್ತೆ ಅಂತ ನೀವು ಕಂಪ್ಲೇಂಟ್ ಕೊಟ್ಟು ವಿಚಾರ ಮಾಡಲಾಗಿ, ಮತ್ತೆ ಅವ್ರು ಯಾರು ಎತ್ಕೊಂಡು ಹೋದ್ರು ಅಂದಾಗಿ ಅವ್ರನ್ನ ಕರೆಸಲಾಗಿ, ಈ ಸ್ಟೇಟ್ಮೆಂಟ್ ಪ್ರಕಾರ ನಾವು ಈ ವೆಹಿಕಲ್ ಅನ್ನ ಏನ್ ಹೇಳಿದ್ರೆ ರಾವ್ ಅವರು ಏನ್ ಬರ್ತಿದ್ದಾರೆ ಕಂಪ್ಲೇಂಟ್ ತೋರಿಸಿ. ಮನೆ ಹತ್ರ ಹೋಗಿ ವೆಹಿಕಲ್ ಬಗ್ಗೆ ಕೇಳಿ ಅವ್ರ ಮಗ ಬರೋವರೆಗೂ ವೆಯ್ಟ್ ಮಾಡಿದ್ವಿ, ಮಗ ಬರ್ಲಿಲ್ಲ. ಅದಕ್ಕೆ ನಾವು ಅವ್ರ ಹತ್ರ ಕೀ ಇಸ್ಕೊಂಡು ತಗೊಂಡು ಗಾಡಿ ತಗೊಂಡು ಹೋಗ್ತೀವಿ ಅಂತ ಅವ್ರ ತಂದೆಗೆ ಫೋನ್ ಮಾಡಿದ್ದಾರೆ. ತಂದೆಗೆ ಫೋನ್ ಮಾಡಿದ್ದಾರೆ. ತಂದೆ ಫೋನ್ ಮಾಡಿದ್ಕೆ ಅವ್ರೇನೋ ಓಡಿ ಕಟ್ಟಿ ಅಂತೇನೋ ಹೇಳಿದ್ರಂತೆ. 2,000 ರೂಪಾಯಿ ಹೆಸರುಗಟ್ಟಿಂದ ತಂದು ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಯ್ತು ಅಂದ್ಬಿಟ್ಟು ಅವ್ರು ಬರೋವರೆಗೂ ವೆಯ್ಟ್ ಮಾಡಿಲ್ಲ. ಟೈಮ್ ಆಯ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಅವರು ಅವ್ರ ತಾಯಿ ಹತ್ರ ಕೀ ಇಸ್ಕೊಂಡು ನಾವು ತಗೊಂಡು ಕೀ ಇಸ್ಕೊಂಡಿಲ್ಲ ಸರ್, ಅದು ಒಳಗಡೆ ನುಗ್ಗಿ ಕಿತ್ಕೊಂಡಿಲ್ಲ. ಸ್ಟೇಟ್ಮೆಂಟ್ ಕೊಟ್ಟರೆ ಆ ತರ ಕೊಟ್ಟಿದ್ದಾರೆ. ಕೇಳಿದ್ವಿ. ನಿಮಿಷ ನಾನು ಮೇಡಮ್ ಅವರು ಹೋಗಿದ್ವಿ. ಆದ್ರೆ ಅಲ್ಲಿ ಮನೆ ಹತ್ರ ಹೋದಾಗ ಬೀರು ತೆಗೆದಿತ್ತು, ಬಟ್ಟೆ ಕೆಳಗ್ ಬಿದ್ದಿತ್ತು ಅಷ್ಟೇ. ಬಟ್ ಅವ್ರು ಇದ್ ಮಾಡಿರೋದು ವಿಡಿಯೋ ಎಲ್ಲ ನಾವು ಮಾಡಿಲ್ಲ. ಅದು ಏನಿದೆ ಅಕ್ಕಪಕ್ಕ ವಿಚಾರಿಸಿದ್ರೆ ಹಾಜರ್ಗೆ ಹೋಗಿ ನೋಡ್ಕೊಂಡು ಬಂದಿದೀವಿ. ಅಕ್ಕಪಕ್ಕ ವಿಚಾರಿಸಿದ್ಕೆ ಬಂದಿದ್ರು. ಈಚೆ ಇದ್ರಲ್ಲಿ ವರಂಡದಲ್ಲಿ ಇದ್ರು ಅಂತ ಹೇಳಿದ್ ಸತ್ಯ. ಯಾವ್ದು ಅಲ್ಲ, ಅವ್ರು ಏನ್ ವಿಚಾರ ಮಾಡ್ಕೊಂಡ್ ಬಂದಿದೀವಿ ಅಷ್ಟೇ. ನೀವು ಸ್ಟೇಟ್ಮೆಂಟ್ ತಗೊಂಡು ಸ್ಟೇಟ್ಮೆಂಟ್ ಎಲ್ಲ ಮಾಡಿ ಬರೀ ಹಂಗೆ ಮಾಡ್ಕೊಂಡ್ ನೀವು ಮಾಡ್ಕೊಂಡ್ ಬಂದಿದ್ದೀವಿ. ಆಯ್ತು. ನಂಬರ್ 1 ಪ್ರಿಲಿಮಿನರಿ ನಾವು ನೋಡ್ಕೊಂಡು ಮಾತಾಡ್ಕೊಂಡು ನಿಜ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡಿದೀವಿ. ಇವ್ರು ಕಂಪ್ಲೇಂಟ್ ಕೊಟ್ರೆ ಇವ್ರ ಮೇಲೆ ಅವ್ರು ಎನ್ಕ್ವೈರಿ ಮಾಡಿದಿಲ್ಲ ನೀವು? ಹೌದು, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಂಬರ್ 1. ನಂಬರ್ 2 EMI ಅಲ್ವಾ? 2 EMIಗೆ RBI ಗೈಡ್ಲೈನ್ಸ್ ಅಲ್ಲಿ ಗಾಡಿ ಸೀಸ್ ಮಾಡೋದು ಕೇಳಬೇಕು. ನಂಬರ್ 1 ಸರ್, ನಿಮ್ಮ ಮುಖಾಂತರ ಕೇಳ್ತಾ ಇರೋದು ನಾವು. ಕೊಟ್ಟಿರೋಂತ ಕಂಪ್ಲೇಂಟ್ಗೆ ಅವರು ಏನಕ್ಕೆ ನೀವು ಗಾಡಿ ತಗೊಂಡೋಗಿದ್ದೀರ ಅಂತ ನಾನು ಕರೆದಿ ಸಾಹೇಬ್ರ ಮುಂದೆ ವಿಚಾರ ಮಾಡಿದ್ಕೆ ಡ್ಯೂ ಇತ್ತು. ಅವ್ರಿಗೆ ಹಲವಾರು ಬಾರಿ ನೋಟಿಸ್ ಕೊಟ್ಟರು ಸಹ ಅವ್ರು ಸ್ಪಂದಿಸಲಿಲ್ಲ. ಅವ್ರ ಮನೆ ಹತ್ರ ಹೋಗಿ ನಾವು ಕೇಳಿದಾಗ್ಲೂ ಅವರು ಅವಾಗ್ಲೂ ಬರ್ಲಿಲ್ಲ. ಕೇಳಿ ಅದು ಏನೇ ಸೀಸ್ ಮಾಡೋದು ಬಿಡೋದು ಅವ್ರಿಗೆ ಅವ್ರು ಬರ್ಲಿಲ್ಲ. ಅದಕ್ಕೋಸ್ಕರ ನಾವು ಕೀ ಇಸ್ಕೊಂಡು ತಗೊಂಡೋಗಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಪ್ರಕಾರ ರೆಕಾರ್ಡಿಂಗ್ ಮಾಡಿದೀವಿ, ಸಾಹೇಬ್ರ ಮುಂದೆ ಬಿಟ್ಟಿದೀವಿ, ವಿಚಾರ ಮಾಡಿದೀವಿ. ಅದು ಬಿಟ್ಟು ಮಿಕ್ಕಿದ್ದು ಅವರು ಯಾವುದೇ ರೀತಿ ಬೇರೆ ಹೇಳಿದ್ರೆ ರೆಕಾರ್ಡ್ ಮಾಡಿ. ಒಂದು ಗಾಡಿ ಸೀಜ್ ಆಗಬೇಕು ಅಂದ್ರೆ ಲೋಕಲ್ ಸ್ಟೇಷನ್ ಬಂದ್ರೆ ಅವರು ಅವ್ರಿಗೆ ಮಾಹಿತಿ ಕೊಟ್ಟು ನೀವು ಅದ್ರ ಬಗ್ಗೆ ಕೇಳಿದ್ವಿ. ನಿಮ್ಮ ಸಮ್ಮುಖದಲ್ಲೇ ಹೋಗಿ ಗಾಡಿ ಸೀಸ್ ಆಗಬೇಕು. ನೀವ್ ಹೇಳ್ದಂಗೆ ಕೇಳಿದ್ವಿ ನಾವು. ಅದಕ್ಕೆ ನಾವು ಇದನ್ನ ಪೋಸ್ಟ್ ಮಾಡಿದೀವಿ ಸರ್ ನಿಮ್ಗೆ ಅಂತ ಹೇಳಿದ್ರು. ಪೋಸ್ಟ್ ಇದು ಕೊಟ್ಟಿದ್ದಾರೆ. ಪೋಸ್ಟ್ ಮಾಡಿದ್ರೆ ಬರಲ್ಲ ಸರ್. ಒಂದು ಗೈಡ್ಲೈನ್ಸ್ ನಿಮ್ಗೆ ಇಂಟಿಮೇಷನ್ ಕೊಟ್ಟಿಲ್ಲ. ಮನೆಗೆ ಹೋಗಿ ಹೊರಗಡೆ ಮಾಡಿದಾರಲ್ಲ, ನೀವು ಅವ್ರ ಮೇಲೆ FIR ಹಾಕ್ಬೋದಿತ್ತಲ್ಲ. ಏನ್ ಕೊಟ್ಟಿದ್ದಾರೆ ನಾವು ಕೇಳ್ತಾ ಅದಕ್ಕೆ ನಾನು ಕ್ಲಿಯರ್ ಮಾಡ್ತೀನಿ. ನಾವು ಕೇಳ್ತಾ ಇಷ್ಟೇ, ನೀವೇನಂದ್ರೆ ಫೈನಾನ್ಸ್ ಅವ್ರ ಹತ್ರ ಮಾತಾಡಿ ಅಂತ ಅಂದ್ರಿ. ನಾವು ಫೈನಾನ್ಸ್ ಬಗ್ಗೆ ಬಂದೇ ಇಲ್ಲ. ನಂಬರ್ 1. ನಂಬರ್ 2, ಮನೆ ನುಗ್ಗಿ ಅವ್ರು ಹೊರಡ್ಬಿಟ್ಟು ಗಾಡಿ ಕಿತ್ಕೊಂಡೋಗಿ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿ ಸ್ಟೇಟ್ಮೆಂಟ್ ಮಾಡಿರೋದು. ನೀವು ಫೈನಾನ್ಸ್ ಎಂಟ್ರಿನೇ ಮಾಡಂಗಿಲ್ಲ ಅಂತ. ನಾವು ಫೈನಾನ್ಸ್ ಅವ್ರ ಹತ್ರ ಕೇಳ್ಕೊತೀವಿ. ಸೆಕೆಂಡ್ ಸರ್, 1 ನಿಮಿಷ, ಇವ್ರು ಬಂದು ಹೊಡೆದಿ ತಗಾಯಿ ಮಾಡಿ ಗಾಡಿ ಎತ್ಕೊಂಡು ಹೋಗಿದ್ದಾರೆ. ಅದ್ರ ಮೇಲೆ ಕೇಸ್ ಮಾಡಿ. ನಿಮ್ಮ ಮನೆ ಹತ್ರ ಅವ್ರು ಬಂದಾಗ ಏನಾಯ್ತು? ಕೇಳಿ, ಅವ್ರು ಹೇಳಿದ್ದು ಇವ್ರಿಗೆ ನಮ್ಗೆ ಹೇಳ್ತಾ ಇದಾರೆ. ಕೇಳಿ ಸರ್, ಎನ್ಕ್ವೈರಿ ಮಾಡೋದಕ್ಕೂ ಅವಕಾಶ ಇದೆ. BNSS ಅಲ್ಲಿ ಎನ್ಕ್ವೈರಿ ಮಾಡಿ ಆಕ್ಷನ್ ಮಾಡ್ತಾರೆ. ಆಕ್ಷನ್ ಇದೆ BNSS ಅಲ್ಲಿ. ಎನ್ಕ್ವೈರಿ ಇದೆ, ಮಾಡಿ ಮಾಡ್ತಾರೆ. ಅದೇ ಬರ್ರಿ ಅಂದ್ರೆ ಬರ್ತಾ ಇಲ್ಲ. ಮಾತಾಡಿ. ಒಳಗ್ ಹೋಗ್ಬೇಡ್ರಿ ಅಂತ ಹೇಳ್ದೆ. ಯಾಕಮ್ಮ ಅಂದ್ರು ಸರ್, ನಮ್ಮ ಮನೆ ನಮ್ಮ ಯಜಮಾನ ಇಲ್ಲ, ನನ್ ಮಗ ಇಲ್ಲ, ನನ್ ಮಗ ಹಸಗಟ್ಟಾಗ ಹೋಗಂತ ತೋಟದ ಹತ್ರ ಅವ್ನ್ ಬತ್ತನ್ ಮಾತಾಡ್ರಿ, ಇಲ್ಲ ನನ್ ಗಂಡ ಬತ್ತನ್ ಮಾತಾಡ್ರಿ, ಒಳಗ್ ಹೋಗ್ಬೇಡ್ರಿ ಅಂದೆ. ನಾನು ಹಂಗು ಬಾಕ್ಲ ನಿಂತ್ಕೊಂಡೆ, ಹೋಗ್ಬೇಡ್ರಿ ಸರ್ ಒಳಗೆ ಅಂತ. ನೀನ್ ಈ ಕಡೆ ಬಾರಮ್ಮ ಅಂತ ಹೇಳಿದ್ದು, ತಳ್ಳಿದ್ದು ನುಗ್ಬಿಟ್ರು 6-7 ಜನ ಒಳಕ್ಕೆ ಹೋಗ್. ಅವ್ರವ್ರೆ
ಎಲ್ಲ ತೆಗ್ದು ಎಲ್ಲ ಹಾಸಿಗೆ ಪಾಸ್ಗೆ ಇವ್ನ್ ಮಲಿಕಣದ್ ಕೊಡ್ಸು ಪ್ಯಾಂಟ್ ಕೊಡು ಎಲ್ಲ ತೆಗ್ದು ಬೀರೆಲ್ಲ ಲಾಕರ್ ಎಲ್ಲ ಓಪನ್ ಮಾಡಿ 2 ಬೀರು ಎಲ್ಲ ಓಪನ್ ಮಾಡಿ ಅವರೇ ಗಾಡಿಗೆ 42,000 ಇಸ್ಕೊಂಬಂದ್ ಇಕ್ಕಿದ ನನ್ ಮಗ ನಾನು ಮಂಗಳವಾರ ರಾತ್ರಿ 7:30 ಹೋಗಿ ಇವನು ನಾನು ತಂದಿದ್ದ ಖಾಲಿ ಕಟ್ಬೇಕು ಅಂತಾನೆ ಅಮ್ಮ ಅವ್ರೆಲ್ಲ ಅದೆಲ್ಲ ಮಾಡ್ಬಿಟ್ಟು ಹೋದ್ಮೇಲೆ ನಾವು ದುಡ್ಡು ಕಸ ಕಾಡಿಸ್ಕೊಂಬರೋಣ ಅಂದ್ರೆ ದುಡ್ಡೇ ಇಲ್ಲ ಮನೆಗೆ. ಕಸ ಕಟ್ಟಾಕ್ಬಿಟ್ಟು ನಮ್ಮೂರಾಗ ಯಾರು ಫೋನ್ ಪೇ ಮಾಡಲ್ಲ ಸರ್ ಬೆಳಂಗ್ಳಕ್ ಆಮೇಲೆ ಮತ್ತೆ ನೀವು ಬಂದು ಕಂಪ್ಲೇಂಟ್ ಯಾವಾಗ ಕೊಟ್ರಿ? ಇವ್ನ್ ಬಂದ ಅವಾಗೇ ಕೊಟ್ಟು 11 ಆಮೇಲೆ ನಮ್ಮ ಸ್ಟಾಫ್ ವಿಸಿಟ್ ಮಾಡಿದ್ರಲ್ವಾ? ಬಂದ್ರು ಸರ್. ಮಾಡಿದ್ರು ವಿಸಿಟ್ ಮಾಡಿದ್ರು, ಮಾಜರು ಮಾಮೂಲಿ ಏನೇನಾಗಿದೆ ಮನೆ ವಿಸಿಟ್ ಹತ್ರ ಮಾಡಿದ್ರು, ವಿಚಾರ ಮೇಡಮ್ ಅವರೆಲ್ಲ ಬಂದಿದ್ರು. ಆಯ್ತು. ನಮ್ಮ ಅಧಿಕಾರಿಗಳು ಬಂದಿದ್ರು, ವಿಸಿಟ್ ಮಾಡಿದ್ರು. ಅವಾಗ ಇವರದು ವಿಚಾರ ಮಾಡಿದಂತ ಕಾಲದಲ್ಲಿ ಪೊಲೀಸರಿಗೆ ಪ್ರಿಲಿಮಿನರಿ ತಿಳಿದು ಬಂದಿರೋದೇನಂದ್ರೆ ಫೈನಾನ್ಸ್ ಡ್ಯೂ ಇತ್ತು, ಕಾರೆತ್ಕೊಂಡು ಹೋಗಿದ್ದಾರೆ. ಅವ್ರು ಅವತ್ತು ಬರ್ಲಿಲ್ಲ ಇರಿ, ಸರ್. ಇರಿ. ಐರಪ್ಪ ಅವ್ರ ಆಯ್ತು, ಯೋಚನೆ ಆಯ್ತು, ಇರಿ. ಆಯ್ತು, ಹೇಳಿದ್ದಾರೆ. ಹೇಳಿ ಆದ್ಮೇಲೆ ಅವ್ರನ್ನ ಎಸಿ ಅವ್ರು ಕರೆಸಿದ್ದಾರೆ. ನಮ್ಮ ಎಸಿ ಅವ್ರು ಕರೆಸಿದ್ದಾರೆ, ವಿಚಾರ ಮಾಡಿದ್ದಾರೆ. ಏನಂತ? ಆಯ್ತು ತಾಯಿ, ಆಯ್ತು. ನಮ್ಮ ಮಾತು ಒಂದ್ ಸ್ವಲ್ಪ ಕೇಳಿ ಹೇಳಿ. ಮುಗಿಸ್ಬಿಡಿ ಸರ್, ಮುಗಿಸ್ಬಿಡಿ. ಹೇಳಮ್ಮ. ಅವ್ರೇನ್ ಹೇಳ್ತಾರೆ ಅವರು ಸಬ್ ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ ಒಳಗಿರೋರು ಅವ್ರು ಹೋಗಿ ಏನ್ ಅವ್ರ ಬೇಕಾದ್ರೂ ಬ್ಯಾಂಕರು ಒಳಗೆ ಹೋಗ್ಬೋದು, ಬೀರು ಹೊಡಿಬೋದು, ರೂಮ್ ಏನ್ ಬೇಕಾದ್ರೂ ಚೆಕ್ ಏನ್ ಮಾಡ್ಬೋದು. ಬೇಕಾದ್ರೂ ಮಾಡ್ಬೋದಮ್ಮ. ಯಾರ್ಗಾನ ಬೇಕಾದ್ರೆ ತಲೆ ಹೊಡ್ಕೊಳ್ಬೋದಾ? ಬ್ಯಾಂಕ್ ಅವ್ರ ಒಳಗೆ ಹೋಗಿ ಆಯ್ತು, ಅವ್ರು ಕೆಲಸ ಮಾಡಿ. ರೈಟ್, ಈಗ ಅಲ್ಲ ಬಿಡ್ತಾರೆ ಆಯ್ತು ತಾಯಿ. ಈಗ ಬ್ಯಾಂಕ್ ಬರೋ ಅಂದ ತಕ್ಷಣ ರೂಮ್ ಹೋಗಿ ಯಾರ್ಗಾನ ಬಟ್ಟೆ ಬಟ್ಟೆ ಬಿಚ್ಚಾಪಿ ನಿಮ್ಗೆ ಏನ್ ತೋರಿಸ್ತೀರಾ ಸರ್? ಮಂಜು, ಒಂದು ನಿಮಿಷ ಹೇಳಿ. ಒಂದು ಸೆಕೆಂಡ್ ಇರು. ಮಂಜು ಕೇಳಿ. ಇರಮ್ಮ ಮಂಜು, ಈಗ ಒಂದ್ ನಿಮಿಷ, ನೀವು ಪೂರ್ತಿ ಇದು. ಅಲ್ಲ ನಮ್ಗೆ ಯಾರು ಸರ್ ನ್ಯಾಯ ತರ್ಸ್ಕೊಂಡ್ ಕೊಡೋರು ಅದಕ್ಕೆ ಬಂದಿದೀವಿ ಸರ್ ನಾವು ಅಂತ ಕಾರು ನಾವು ಕಾರ್ ಕೇಳಿದ್ರೆ ಪಡೆದು EMI ಸಮೇತ ಅಂತ ಎತ್ಕೊಂಡು ಹೇಳಿದ್ರೆ ಸರ್ ಏನಂತಾರ ಅವರು ನಿನ್ಗೆ ಇನ್ನೊಂದ್ ಮಗ ತೋರ್ಸ್ಬೇಕಂತ ಕಣೋ ಬಟ್ಟೆ ಬಿಚ್ಚಿ ಅಂತ ಕೇಳ್ತಾರೆ ಸರ್. ಯಾವ ಬ್ಯಾಂಕ್ ಇದು? ಇಂಡಸ್ ಬ್ಯಾಂಕು. ಸರ್, ಆ ಬ್ಯಾಂಕ್ ಬಿಡಿ. ಇದ್ರ ಬಗ್ಗೆ ಮಾತಾಡಿ ಸರ್. ನಾವು ನ್ಯಾಯ ತರ್ಸ್ಕೊಡ್ಲಿ ಅಂತ ನಾವು ಬಂದಿದ್ದೀವಿ. ಅವ್ರು ಹಿಂಗ್ ತೋರ್ಸಿ ಅತ್ಲಾಗಿದೆ ಏನು? ಅದೇ ಇನ್ನೊಂದ್ ಮಗ ತೋರ್ಸಕ್ಕೆ ಇನ್ನೊಂದ್ ಮಗ ತೋರ್ಸಿ- ನಾವು ಸ್ಟೇಷನ್ ಬರೋದು ಏನು ಉದ್ದೇಶ ಸರ್? ನ್ಯಾಯ ಸಿಗುತ್ತೆ ಅಂತ ಬರೋದು. ಆಯ್ತು ಮಂಜು, ಹೇಳಿ. ಈಗ ನಾವೇನೋ ನ್ಯಾಯ ತರ್ಸ್ಕೊಂಡ್ಕೊಳ್ಳಿ ಅಂತ ಆಯ್ತಮ್ಮ. ನಾವು ಬರೋದು ಈಗ ಮಂಜು ನೋಡಿ, ಹೇಳಿ ಸರ್. ಇವಾಗ ಇವರೆಲ್ಲ ಹೋಗಿದ್ರು ಬಂದ್ರು, ಇಷ್ಟ ಆಗಿದೆ. ಮತ್ತೆ ಅವರು ಈಗ ನನ್ನ ಕ್ಯಾಜುವಲ್ ಮಾತಾಡ್ತಾರೆ. ಹೇಳಿ ಸರ್. ನಮ್ಮ ಪ್ರಿಲಿಮಿನರಿ ನಮ್ಮವ್ರು ಏನು ಕರೆಸಿದ್ರು, ಮಾತಾಡಿದ್ರು, ಈಗ ನಿಮ್ದು ಎಲ್ಲ ವಿಚಾರ ಮಾಡಿದ್ರೆ ಅವ್ರು ಹೇಳಿದ್ದೆ ನಾವು ಕೇಳ್ದ, ನೀವು ಹೇಳಿದ್ದು ಕೇಳ್ತಾ ಇದ್ವಿ. ಈ ತರ ಆಗಿದೆ ಅನ್ನೋ ವಿಚಾರಕ್ಕೆ ವಿಸಿಟ್ ಮಾಡಿದ್ರು, ಮತ್ತೆ ಅವ್ರು ಕರೆಸಿದ್ದಾರೆ. ಬ್ಯಾಂಕು ನೋಟಿಸ್ ಕೊಟ್ಟು 2 EMI ಇತ್ತು ಅಂತ ಹೇಳಿದ್ದಾರೆ. ಈಗ ಅಲ್ಲಿ ಏನ್ ನಡೀತು ಅನ್ನೋ ವಿಚಾರನೂ ಆಯ್ತು. ಈಗ ಅವ್ರನ್ನೂ ಕರೆಸಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮತ್ತೆ ಈ ಇರೋ ವಿಚಾರನ ನಿಮ್ಮಲ್ಲಿ ತಿಳಿಸಿ ಹೇಳಿದೆ. ಮತ್ತೆ ಈಗ ನೀವು ಅವ್ರಿಗೆ ಬೇರೆ ವಿಚಾರನೆಲ್ಲ ಮಾತಾಡಿ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ ನಿಮ್ಗೆ? FIR ಹಾಕ್ಲೇ ಇಲ್ಲ ಇವರು. ಇಂಡಸ್ ಇಲ್ಲ, ಇಷ್ಟು ಬಿಟ್ರೆ ಬೇರೆ ಏನು ಹೇಳಲ್ಲ. ನಾವು ಮನೆ ಹತ್ರ ಈ ಹೋಗಿದ್ವಿ, ವಿಚಾರದಲ್ಲಿ ಮತ್ತೆ ಅವ್ರನ್ನ ಕೇಳಿದ್ವಿ, ನಮ್ಮ wait ಮಾಡಿದ್ವಿ, ಬರ್ಲಿಲ್ಲ ಅವರು. ಸಾಹೇಬ್ರ ಹತ್ರ ಕೂಡ ಮಾತಾಡಿದ್ವಿ. ಆಯ್ತು, ನೀವು ಕೆಲಸ ಮಾಡಿ. ಆಯ್ತಮ್ಮ, ಆಯ್ತು, ಮಾತಾಡಿದ್ವಿ. ನಮ್ಮ ಮೇಲಧಿಕಾರಿ ಹೇಳಿದ್ರಲ್ಲ, ನೀವು ಯಾರು ಒಂದಿಬ್ರು ನಮ್ಮ ಆಫೀಸರ್ ಇದ್ದಾರೆ, ಅವ್ರು ಮಾತಾಡಿ. ಪಾಪ ನಮ್ಮ ನೀವು ಅಣ್ಣನೇ ಬಂದಿರು. ಕೇಳಿ, ನೀವು ನಿನ್ನೆ ಕೇಳಲಿಕ್ಕೆ ಒಳಗೆ ಮಾತಾಡಿ. ಒಳಗೆ ಬರಬೇಡಿ ಅಂತ ಹೇಳ್ತಾರೆ. ಯಾರು ಹೇಳಿಲ್ಲ, ಒಂದ್ ನಿಮಿಷ ನಮ್ಮವು ಕ್ಯಾಮ್ರಾ ಇದಾವೆ, ಕೇಳಿ. ಓಪನ್ ಮಾಡಿ. ಅಲ್ಲ, ಬಾಂಗ್ಲಾದೇಶಿಗೆ ಹೋಗಿ ತನಿಖೆ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಮುಚ್ಚು ಮರಿ ಏನ್ ವಿಳಾಸ ಇರ್ತದೆ? ಯಾರು ಅನ್ನಲ್ಲ ಬಿಡ್ರಿ. ಮತ್ತೆ ಅನ್ನನೇ ಯಾಕೆ ಸರ್ ಹೇಳ್ತಾರೆ? ಸರ್ ನಮ್ಗೆ ಇಷ್ಟೇ ಸರ್. ಏನೋ ಸರ್, ಅದು ಪಾರದರ್ಶಕ ಅಂಶಕ್ಕೆ- ಆಯ್ತು, ಈಗ ಒಂದೇ second ಮಾಡಿ. ನಿಮ್ಗೆ ಸರ್ ಮನೆ ನುಗ್ಗಿ ಹೊಡೆದಿರೋದು ನಿಮ್ಮ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಹೇಳಿ ಸರ್. ಆಯ್ತು, ಈಗ ಒಂದು ಎರಡು ಮಾತಾಡ್ಬಿಡ್ಲಾ? ಹಾ, ಮಾತಾಡಿ. ಆಮೇಲೆ ನೋಡಿ, ಸ್ಪಂದನೆಗೆ ಬರ್ತಾರೆ. ನಾವು ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸ್ಪಂದಿಸ್ತೀವಿ. ಇಲ್ಲಿ ಯಾರಿಗೂ ಮೇಲೂ ಕೀಳು ಬರಲ್ಲ. ಅದು ಒಂದು ನಿಮಿಷ ಆಫ್ ಮಾಡಿ. ಮಾತಾಡ್ತೀನಿ ಅದನ್ನ. ನೋಡ್ದ ಅದು ಬಿಡಿ, ಅದು ನೋಡ್ದ. ಮಂಜು, ನೋಡಿ, ಒಂದು ಎಲ್ಲರ ಜೊತೆ ಸ್ಪಂದಿಸಿದ್ವಿ. ಸ್ಪಂದಿಸಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ಅವತ್ತಿಗೆ ಈ ವಿಚಾರದಲ್ಲಿ ಸಾಹೇಬರು ಕೂಡ ವರದಿ ಮಾಡಿದ್ದಾರೆ. ನೀವು ಈ ವಿಚಾರವನ್ನ ಈಗ ಎಷ್ಟು ಮಟ್ಟಿಗೆ ಬಂದು ನೀವು ಯಾರೋ ಒಂದು ಬರ್ಲಿ, ಕಂಪ್ಲೇಂಟ್ ಬರ್ಲಿ, ನೀವೊಂದಿಬ್ರು ಮಾತಾಡಿ. ಎಲ್ಲ ಮಾತಾಡಿ. ಪರವಾಗಿಲ್ಲ, ಮಾತಾಡ್ರಿ. ಅದೇನಾಯ್ತು? ಮಾತಾಡಿ. ಮಾತಾಡಿ. ನಮ್ಗೆ ನೇರವಾಗಿ ಇಷ್ಟೇ ಸರ್. ಮೇಲ್ನೋಟಕ್ಕೆ ನಿಮ್ಗೆ ಏನಂತ ಕಾಣಿಸ್ತಾ ಇಲ್ಲ ಸರ್ ಹೇಳಿ.
ಡಕಾಯಿತಿ ಅಂತ ಕಾಣಿಸ್ತಿದ್ಯಾ ಫೈನಲ್ ನಾವೇ ಅಟೆಂಡ್ ಮಾಡಿ ಸರ್ ನೀವು ಸ್ಟೇಟ್ಮೆಂಟ್ ತಗೊಂಡ್ರೆ ಬರ್ಕೊಂಡ್ಬೇಕಲ್ಲ ಸರ್ ಅದು ಆಮೇಲೆ ಮಂಜು ಕೂಗಾಡೋದು ಬೇಡ ಏಕೆ ವಿಚಾರ ಹೂ ಅಂತಲ್ಲ ಮಾತಾಡ್ತಾರೆ ಅಂತದ್ದು ನಾವು ಪೊಲೀಸರು ಸ್ಪಂದನೆಗೆ ರೆಡಿ ಇದೆ. ಎಲ್ಲಿ ಸ್ಪಂದನೆ ಮಾಡಿಲ್ಲ ಸರ್ ನಾವು? ಒಳ್ಳೆ ಕೊಡ್ಬಾರ್ದು, ಸ್ಪಂದನೆ ಇಲ್ಲ ಆಯ್ತದು. 3 ದಿವಸದಿಂದ ಮೂರ್ ದಿವಸದಿಂದ ಕೆಲಸ ಮಾಡೋದು ಸ್ಪಂದನೆ ಇಲ್ಲ. ಮಾಡಿಲ್ಲ ಅವ್ರು ಸರ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಅವ್ರು ಬಂದಿರೋದೇ ರಾಂಗ್ ಬಂದಿರೋದೇ ಇಲ್ಲಿಗಲ್ ಈಗಲೇ ಬಂದಿರೋದು ಕೇಳಪ್ಪ 9:30 ಹೋಗಿದ್ದೀವಿ ಒಂದ್ ನಿಮಿಷ ಸರ್ ಕೇಳು. ಅವ್ರನ್ನೇ. ಈಗ ನಾನು ಇದೊಂದನ್ನೇ ಮಾತಾಡೋದಿಲ್ಲ ಜಯರಾಮ್, ನೀನು ಹಲವಾರು ಕಷ್ಟಕ್ಕೆ ಬಂದಿದ್ಯಾ. ನಿನ್ನ ಕಷ್ಟದಲ್ಲಿ ಯಾವತ್ತು ನಮ್ಮ ದೊಡ್ಡಬಳ್ಳಾಪುರ ಪೊಲೀಸರು ಸ್ಪಂದಿಸಿದ್ಯಾ ಸ್ಪಂದಿಸಿಲ್ವಾ? ಸರ್ ನಾನು ಅದಕ್ಕೋಸ್ಕರ ಎಲ್ಲ ನೋಡು. ಅಲ್ವಾ ಇದು ಅದೇ ನೀವು ಮಾತಾಡ. ಬೇರೆ ವಿಷಯ ಬರ್ಬೇಡ, ಅದೇ ನಾನು ಬೇರೆ ವಿಷಯ ಅದನ್ನ ವಿಚಾರ ಮಾಡುವ. ಏನ್ ಎಷ್ಟು ಸರ್ ಕಂಪ್ಲೇಂಟ್ ಮಾಡ್ತಾರೆ. ಸಾಕಷ್ಟು ಕಂಪ್ಲೇಂಟ್ ನೀನು ದೊಡ್ಡಬಳ್ಳಾಪುರ ಬಂದಿದ್ದೀನಿ, ನಿನ್ಗೆ ಯಾವತ್ತು ಸ್ಪಂದಿಸಿಲ್ಲ ನಾವು ಹೇಳಪ್ಪ. ಹೇಳಿ ಸರ್, ನಿಮ್ಮನ್ನೆಲ್ಲ ಕೇಳ್ತಾರಲ್ಲ ಸರ್ ಈಗ ಯಾರ ಹತ್ರ ಮಾತಾಡ್ಬೇಕು ಯಾರ ಹತ್ರ ಒಂದ್ ನಿಮಿಷ ಆಯ್ತು ಮಾತಾಡುವ. ನಾವು ಅವತ್ತು ಸ್ಪಂದಿಸ್ತಾರೆ ಇದೀವಿ, ಇವತ್ತು ಸ್ಪಂದಿಸ್ತೀವಿ. ಈಗ ನಾನು ಜಯರಾಮ್ನ ಒಂದೇ ಮಾತು ಕೇಳಿದೆ, ಜಯರಾಮ್ ಯಾವತ್ತಪ್ಪ ಜಯರಾಮು ಹಲವಾರು ಬಾರಿ ಒಂದಾನು ಕೂಡ ನಮ್ಮಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಅಂದ್ರೆ ನಾವು ಅದಕ್ಕೆ ಏನ್ ಬೇಕಾದ್ರೂ ನಾವು ನಿಮ್ ಬಗ್ಗೆ ಕೇಳ್ತಾರ ಸರ್, ಯಾರೇ ಒಳಗಡೆ ಬರ್ಬೇಡ ಅಂತ ಹೇಳ್ತೀವಿ. ಒಳಗಡೆ ಇವ್ರು ಮಾತ್ರ ಸರ್ ಈಗ ನೀವು ಹೋಗಿದ್ರಲ್ಲ ಸರ್ ನಿಮ್ಗೆ ಮೇಲ್ನೋಟಕ್ಕೆ ಏನಂತ ಕಾಣಿಸ್ತಿದೆ ಸರ್ ಮೇಲ್ನೋಟಕ್ಕೆ ಬಿಡಿ ಅಲ್ಲಿ ಅವರು ಆಗಿರೋ ಸತ್ಯ ಅಂತ ಕಾಣಿಸ್ತಿದೆ ಸುಳ್ಳು ಅಂತ ಹೇಳಿ ಹೇಳಿ ಅವರು ಬಂದು ನಾನು ಹೋದಾಗ ಅಲ್ಲಿ ಬೀರುವಿಂದ ಬಟ್ಟೆ ಒಂದೆರಡು ಕೆಳಗೆ ಬಿದ್ದಿತ್ತು ಆಯ್ತಾ, ಅಷ್ಟು ಬಿಟ್ರೆ ಬೇರೆ ಯಾವ್ದು ಇನ್ಸಿಡೆಂಟ್ ನಡೆದಂಗೆ ಬಂದಿಲ್ಲ. ಈ ಬೀರ್ ಒಳಗಡೆ ಇರೋದು ಯಾರ ಹತ್ರ ಹೆಂಗ್ ಬರ್ತದೆ ಈ ಅವರು ಅವ್ರಿಗೆ ಇವರೇ ಕೊಟ್ಟಂತೆ ಅವ್ರಿಗೆ ಅವರೇ ಅವ್ರು ಹೇಳಿದ್ ನಾನು ಹೇಳಿದ್ರಪ್ಪ ನಮ್ಮ ಕಡೆ ಕರ್ಸಿ ಕೇಳಿದ್ರು. ಅವ್ರು ಹೇಳ್ತಾರೆ, ಯಾರು ಈಚೆಗೆ ಇಟ್ಟಿದ್ದು ನಾವು ಹೋಗಿಲ್ಲ ಅಂತಾನೆ ಹೇಳ್ತಿರೋದು, ಹೋಗಿಲ್ಲ ಅಂತಾನೆ ಹೇಳ್ತಿರೋದು. ಹೋಗಿ ಇವರೇ ಮಾಡಿದ್ದಾರೆ ಅಂತ ಬೀರ್ ಒಳಗೆ ಹಾಕಿದ್ದಾರೆ ಇವರೇ ಅಂತ ಹೊಡೆದಾಕಿಲ್ಲ, ಬೀರು ಹೊಡೆದೇ ಹಾಕಿಲ್ಲ, ಬೀರ್ ಓಪನ್ ಮಾಡಿ ಇವರೇ ತಂದು ಮಾಡಿದ್ದಾರೆ ಬೀರು ತೆಗೆದಿತ್ತು, ಹೊಡೆದಾಕಿಲ್ಲ. ಬಂದಿದ್ರು ಈಚೆ ಹೊರಡದಲ್ಲಿ ಇದ್ರು ಅಂತ ಹೇಳಿದ್ರು. ನಾವು ಎಲ್ಲವನ್ನೂ ಎಲ್ಲಾ ಸಂದರ್ಭ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ಕಾಗಲ್ಲ. ಹೌದು ಸಮಯ ಸಂದರ್ಭ ಸರ್ಕಮ್ಸ್ಟೆನ್ಸು ನಡೆದಂತ ಘಟನೆ ನಡೆದಿಂತ ವಿಚಾರ ಎಲ್ಲವನ್ನು ತಾಳೆ ಮಾಡಿ ಮಾತಾಡ್ಬೇಕಾಗ್ತದೆ. ಪೊಲೀಸು ಮಾತಾಡಿರ್ತಾರೆ, ನೀವು ಯಾರು ಬಂದಿದ್ದೀರಿ ಸಾಹೇಬ್ರಿದ್ದಾರೆ ಮಾತಾಡಿ, ಸಮಸ್ಯೆ ಇದ್ರೆ ಬಗೆಹರಿಸೋಣ. ನಾವು ನೀವು ಕೂಗಾಡೋದ್ರಲ್ಲಿ ಅರ್ಥ ಇಲ್ಲ ಸರ್ ಬಗೆಹರಿಸಲ್ಲ ಇದು ಮೇಲ್ನೋಟಕ್ಕೆ ಡಕಾಯಿತಿ ಆಗಬೇಕು ಎಫ್ಐಆರ್ ಬೇಕು ಅರೆಸ್ಟ್ ಆಗ್ಬೇಕು ಸರ್ ಇದು ಇಲ್ಲಿಗೆ ಅಂತ್ಯ ಆಗ್ಬೇಕು ದಯವಿಟ್ಟು ನಿಮ್ಮಿಂದಾನೆ ಈಗ ಪಾಪ ಗ್ರಾಹಕರಿಗೆ ಈಗ ಒಂದೇ ಅಲ್ಲ ನಾಳೆ ದಿವಸ ಇನ್ನೊಬ್ಬ ಫೈನಾನ್ಸ್ ಮನೆ ನುಗ್ಗಬಾರ್ದು. ದೊಡ್ಡಬಳ್ಳಾಪುರ ಪೊಲೀಸು ಸ್ಪಂದನೆಗೆ ಯಾವತ್ತೂ ಕೂಡ ಮನೆ ಇಲ್ಲ. ಒಳ್ಳೆದಾದ್ರೆ ದೇವ್ರು ಒಳ್ಳೆ ಮಾಡಿ ನಿಮ್ಗೆ ಹೆಚ್ಚಿನ ನಾವು ಯಾವತ್ತೂ ಕೂಡ ಮುಂದೆ ನೀವು ಬಂದಿದ್ದೀರಿ. ಸ್ಪಂದನ ಬಿಡ್ರಿ, ಯಾವತ್ತು ಜಯರಾಮ್ ಯಾವತ್ತು ನಾನು ನಿಮ್ ಬಗ್ಗೆ ಹೇಳ್ತಾ ಇದ್ದೀನಾ? ಎಲ್ಲ ಪೊಲೀಸರು ಇವತ್ತೇ ಅಲ್ಲ ಸರ್, ಸುಮಾರು 4-5 ಸಲ ಬಂದಿದ್ದೀನಿ. ನೀನ್ ಬರ್ಬೇಡ ಹೋಗು. ನೀನ್ ಬರ್ಬೇಡ ಹೋಗು. ಎಲ್ಲ ವಿಚಾರದಲ್ಲೂ ಹೇಳಿ ಮಂಜು. ಜಯರಾಮ್ ಬಂದಿರೋ ವಿಚಾರದಲ್ಲಿ ನೋಡ ಎಲ್ಲ ಸ್ವಲ್ಪ ತಾಳೆ ಮಾಡಿ ಪ್ರತಿಯೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಪ್ರತಿಯೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಆಮೇಲೆ ಸಮಯ ಸಂದರ್ಭವನ್ನು ನೋಡಿ ಸತ್ಯ ಏನು ಅಂತ ಕಂಪ್ಲೇಂಟ್ ಮಾಡಬೇಕು. ಅದನ್ನು ಮಾಡಿದೆ ಇಲ್ಲ ಸರ್ ಅದು ಮಾಡ್ಬೋದು 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 ಸರ್ ಅದೇ ಪಾರದರ್ಶಕ ಮಾಡ್ಬೋದು. ಈ ವಿಚಾರದಲ್ಲಿ ಯಾರಾದ್ರೂ ಒಬ್ರು ಮಾತಾಡಿ ಜಯಣ್ಣ ನಾವು ನೀವು ಸಂಘರ್ಷ ಸರ್, ಮಾಡ್ಕೊಂಡು ಸರ್ ಈಗ ನಾನು ನಿನ್ನೆ ಮಾತಾಡಿದ್ದೀನಿ ನಿಮ್ಗೆ ಗೊತ್ತಿಲ್ಲ ನೀವು ಫೋನ್ ತಗೊಳ್ಳಿಲ್ಲ ನೀವು ಫೋನ್ ತಗೊಂಡಿಲ್ಲ ಫೋನಲ್ಲೇ ಬಗೆಹರಿಸಿ ನಾವು ಅಂದ್ರೆ ಬೆಂಗಳೂರಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ನಂಬರ್ 1 ನಂಬರ್ 2 ನಾವು ಫೈನಾನ್ಸ್ ಸೈಡ್ ಬಿಟ್ಬಿಡಿ ಸರ್. ಯಾವ ಹೇಳ್ತಾರೆ ಅಂದ್ರೆ ಲೀಗಲ್ ಆಗಿ ಬಂದು ಮನೆ ನುಗ್ಗಿದ್ದಾರೆ ಅಂತ. ಮನೆ ನುಗ್ಗಿ ಇವ್ರಿಗೆ ಡಕಾಯಿತಿ ಮಾಡಿ ಇವ್ರಿಗೆ ಹೊರಬಿಟ್ಟು ಗಾಡಿ ಕಿತ್ಕೊಂಡು ಹೋಗಿದ್ದಾರೆ ಅನ್ನೋದು ಇದು ಲೀಗಲ್ಲ ಇಲ್ಲೀಗಲ್ಲ ಫಸ್ಟ್ ಮಟ್ಟಿಗೆ ಹೇಳಿ ಸರ್. ಕಾನೂನಲ್ಲಿ ಏನು ಪ್ರೊವಿಷನ್ ಇದೆ ಹೇಳಿ ಸರ್. ಆಯ್ತು ಬೇರೆ ಆಕ್ಟ್ ಪ್ರಕಾರ ಹಾ ನಾವು ಅದನ್ನ ಪರಿಶೀಲನೆ ಮಾಡಿ
ಮಾಡ್ಬೇಕು ಅದನ್ನ ಏನ್ ಮಾಡ್ಬೇಕು ಕ್ರಮ ತಗೊಂಡಿದೆ. ಏನ್ ಮಾಡಿದ್ದೀರಾ ಏನ್ ತಾಂಡಿದ್ದೀರಾ ಸರ್? ಸರ್ ಏನ್ ಕ್ರಮ ತಗೊಂಡು ಹೇಳಿ ಸರ್. ಅವರು ಬಂದಿದ್ದಾರೆ, ಮುಂದೆ ಕರೆಸಿದೆವು, ಕುಂದಿರಿಸಿದೆವು, ವಿಚಾರಣೆ ಮಾಡಿದೆವು. ಅವರಿಗೆ ನಾವು ಏನಾದ್ರು ಮಾತಾಡಿದ್ರೆ ಕೇಳಿ. ಯಾರಿಗೆ ಇಬ್ಬರಿಗೆ ಇಲ್ಲ ಏನಾದ್ರು ಸರ್, ನಾವು 3 ದಿವಸ ಒಂದ್ ನಿಮಿಷ ನೀನ್ ಬಂದಿರೋದೇ ಕಂಪ್ಲೇಂಟ್ ತಗೊಂಡಿದ್ದೆವು. ನೀವು ಏನ್ ಕಂಪ್ಲೇಂಟ್ ಬರೆದು ಕೊಟ್ಟಿದ್ರೆ ನಿಮ್ಗೆ ಕಂಪ್ಲೇಂಟ್ ತಗೊಂಡಿದ್ದೆವು. ನಿಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ತಗೊಂಡಿದ್ದೆವು. ನಮಗೆ ಕಾನೂನಲ್ಲಿ ಹೊಸ BIS ಪ್ರಕಾರ 15 ದಿವಸ ಇದು ಇದೆ. ಫೈನಾನ್ಷಿಯಲ್ ಮ್ಯಾಟ್ರು, ಸಿವಿಲ್ ಮ್ಯಾಟ್ರಲ್ಲಿ ಬಂದಾಕ್ರೆ, ಈ ತರ ಲೋನ್ ಕಟ್ಟಕ್ ಬಂದಾಕ್ರೆ, ಲೋನ್ ಕಟ್ಟ ವಿಚಾರದಲ್ಲಿ ಎಲ್ಲ ಗಲಾಟೆ ಮಾಡ್ಕೊಂಡ್ ಬರ್ತಾರೆ. ಅದು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಏನಿದೆ ಕ್ರಮ ಜರುಗಿಸ್ತೇವೆ ನಾವು. ನೀನು ಕಂಪ್ಲೇಂಟ್ ತೊಗೊಂಡಿರ್ತಿಲ್ಲ, ನೀನು ಯಾವತ್ತು ಬಂದಿದೆ ಅದೇ ಡೇಟಿಗೆ ಕಂಪ್ಲೇಂಟ್ ತಗೊಂಡು ನಿನಗೆ ಎಂಡರ್ಸ್ಮೆಂಟ್ ಕೊಟ್ಟಿದ್ದೆವು, ವಿಚಾರಣೆ ಮಾಡಿದೆವು. ಅವ್ರ ಹತ್ರನು ಲೀಗಲ್ ಇಲ್ಲಿಗಲ್ ಮಾಡಿದ್ರು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೇವೆ. ಕೊಟ್ಟಿದ್ದ ನಾವು ಸರ್. ಇದು ನಿಮ್ಮ ಈ ಕಂಪ್ಲೇಂಟ್ ಸರ್ ಯಾವ ಮಟ್ಟಕ್ಕೆ ನೀವು ಇದ್ ಮಾಡ್ಬೋದು ಸರ್? ಅದ ಯಾವ ಲೆಕ್ಕಾಚಾರಕ್ಕೆ ಬಂದು ನುಗ್ಗಿದಾರಲ್ವಾ, ಇದನ್ನ ನೀವು ತನಿಖೆ ಮಾಡಿ 15 ದಿವಸ ಆದ್ಮೇಲೆ ಕ್ರಮ ತಗೋಬೋದಾ ಸರ್? ತನಿಖೆ ಮಾಡ್ತೇವೆ. ತನಿಖೆ ಮಾಡಿ ಮೇಲ್ನೋಟಿಗೆ ಕಾಣಿಸ್ತಾ ಇದೆ ಸರ್ ನಿಮ್ಗೆ. ಇಲ್ಲಿ ಫೈನಾನ್ಸ್ ವಿಚಾರ ಬರಲ್ಲ ಸರ್, ಫೈನಾನ್ಸ್ ವಿಚಾರಕ್ಕೆ ಬಂದಿಲ್ಲ ಇಲ್ಲಿ. ಸಾವಕಾಶ ಮಾತಾಡಿ. ಸರ್ ಸಾವಕಾಶ ಮಾತಾಡ್ತಾ ಇರೋ. ಸ್ಲೋ ಆಗಿ ಆಯ್ತು ಸರ್ ಮಾತಾಡ್ತೇನೆ. ಅಲ್ಲ ಮೇಲ್ನೋಟಿಗೆ ನಿಮ್ಗೆ ಹೇಳಿ ಕಿತ್ತಾಡ್ಬೇಡಿ. ಸರ್. ಕಿರ್ಚಾಡ ಸರ್ ನ್ಯಾಯ ಕೇಳ್ತಾ ಇರೋದು. ನ್ಯಾಯ ಹೇಳ್ತಾ ಇದೀನಿ. ಹೇಳಿ. ನಾನು ಏನಿದೆ ಕ್ರಮ ಏನ್ ತಗೋಬೇಕು ಕಂಪ್ಲೇಂಟ್ ತಗೊಂಡಿನಿ, ಏನ್ ವೆರಿಫೈ ಮಾಡಿದೀನಿ, ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀನಿ. ಅದು ಅವ್ರ ಮೇಲೆ ಅವ್ರ ಪ್ರೊಸೀಜರ್ ಲ್ಯಾಬ್ಸ್ ಆಗಿದೆ. ಅದನ್ನ ಅವ್ರ ಮೇಲೆ ನೀವು ಕೋರ್ಟಿಗೆ ಹೋಗಿ ಅಂತ ಅವ್ರಿಗೆ ಹೇಳಿದ್ದೀನಿ. ಸರ್ ಇದು ಅವರು ಮನೆ ನುಗ್ಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ. ಒಂದ್ ನಿಮಿಷ ಮನುಷ್ಯ ಈಗ ಒಂದು ಕಳ್ತನ ಮಾಡಿ, ಈಗ ನಾವು ಕಳ್ತನ ಮಾಡ್ಕೊಂಬತ್ತೀನಿ, ಅದು 15 ಆದ್ಮೇಲೆ ಅದನ್ನ ಮಾಡ್ಕೊಳಕ್ಕೆ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಜಯರಾಮ್ ಬಂದು ಸರ್ ಈಗ ಅವರು ಗಾಡಿ ಸೀಸ್ ಮಾಡಬೇಕು ಅಂತಂದ್ರೆ ನಿಮ್ಮ ವೀರಪ್ಪ ಜಯಣ್ಣ ನಿಮ್ಮ ಸಮ್ಮುಖದಲ್ಲಿ ಹೋಗ್ಬಿಟ್ಟು ಅವರು ಲೀಗಲ್ ಆಗಿ ಮಾಡ್ತೀನಿ ಅಂತಂದ್ರೆ ನಿಮ್ಮ ಸಮ್ಮುಖದಲ್ಲಿ ಅವರು ಗಾಡಿ ಸೀಸ್ ಮಾಡ್ಕೊಂಡ್ ಬಂದಿದ್ರೆ ಓಕೆ ಸರ್, ಓಕೆ. ಅವರು ಸೀಸಿಂಗ್ ಮಾಡೋ ಲೆಕ್ಕಕ್ಕೆ ಹೋಗಿಲ್ಲ. ಅವರು ಮನೆಗೆ ನುಗ್ಗಿದ್ದಾರೆ ಅಂತಂದ್ರೆ ಅದು ದರೋಡೆಕಾರೋ ಲೆಕ್ಕನೇ ಅದು. ಹೌದು ಮಾತಾಡಿ ಸರ್. ಎಲ್ಲ ಕೇಳಿದ್ರು. ನೀವು ಲೋನ್ ತಗೋಬೇಕಾದ್ರೆ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರ ನೀವು ಅಗ್ರಿಮೆಂಟ್ ಸೈನ್ ಹಾಕಿರ್ತೀರಿ. ಅವರು ಬ್ಯಾಂಕ್ ಸರ್ ಅವರು ಲೋನ್ ಕಟ್ಟಕ್ ಮಾತ್ರ ಅಗ್ರಿಮೆಂಟ್ ಸೈನ್ ಹಾಕಿರೋದು, ಮನೆಯೊಳಗೆ ನುಗ್ಗಿ ಅಂತ ಸೈನ್ ಮಾಡಿಲ್ಲ ಸರ್. ನೀವು ಲೀಗಲ್ ಆಗಿ ಬಂದು ಸೀಸ್ ಮಾಡಿದ್ರು, ಇಲ್ಲಿಗಲ್ ಸೀಸ್ ಮಾಡಿದ್ರು, ಅವರಿಗೆಲ್ಲ ಕ್ವಶನ್ ಮಾಡಿದ್ದೇವೆ. ಅವ್ರು ಸಂಬಂಧಪಟ್ಟ ಡಾಕ್ಯುಮೆಂಟ್ ತಗೊಳ್ಳು. ಲೀಗಲ್ ಆಗಿ ನಿಮ್ಮ ಮನೆಗೆ ಯಾವ್ದು ಬಂದ್ರೆ ಅದು ಇಲ್ಲಿಗಲ್ ಕ್ರಿಮಿನಲ್ ಟ್ರೆಸ್ಪಾಸ್ ಆಗುತ್ತೆ. ಒಬ್ರು ಯಾರಾದ್ರೂ ಲೀಗಲ್ ಆಗಿ ಬ್ಯಾಂಕ್ ಎಂಪ್ಲಾಯ್ಸ್ ಬಂದು ಅವನು ಹೋಗಿ ನಾವು ಲೋನ್ ಕೇಳಕ್ ಹೋದ್ರೆ, ರಿಪೇರಿಗೆ ಹೋದ್ರೆ ಅದು ಇಲ್ಲಿಗಲ್ ಟ್ರೆಸ್ಪಾಸ್ ಆಗೋದಿಲ್ಲ. ನಿಮ್ಗೆ ಏನಾದ್ರು ಅವ್ರು ವೈಲೇಷನ್ ಮಾಡಿದ್ರೆ ಇಲ್ಲಿಗಲ್ ಟ್ರೆಸ್ಪಾಸು, ಲೀಗಲ್ ಟ್ರೆಸ್ಪಾಸು, ಅದನ್ನ ನೀವು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅವ್ರು ನಾವು ಲೀಗಲ್ ಆಗಿ ಬಂದಿದ್ದಕ್ಕೇನೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಿದ್ದೇವೆ. ಇಲ್ಲಿಗಲ್ ಟ್ರೆಸ್ಪಾಸ್ ಯಾವಾಗ ಆಗ್ತದೆ? ಯಾವನೇ ಒಬ್ಬ ವ್ಯಕ್ತಿನ ಯಾವುದೇ ರೀತಿಯ ಏನು ಇಲ್ದಾನೆ ಆಧಾರ ಯಾವನೊಬ್ಬ ಬ್ಯಾಂಕ್ ಅಲ್ಲಿ ಎಂಪ್ಲಾಯಿನ ಕೆಲಸ ಮಾಡೋನ ಅವನಿಗೆ ಎಂಟ್ರೆಸ್ಮೆಂಟ್ ಮಾಡ್ತಾರೆ ಕೆಲಸ, ಹೋಗು ನೀನು ಇದೇ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದ್ ನಿಮಿಷ ದಯವಿಟ್ಟು ಕೇಳಿ, ಹೇಳ್ತೇನೆ. 120 ಡೇಸ್ ಆದ ಬಳಿಕೆ ಅವರಿಗೆ 3 ನೋಟಿಸ್ ಕಳಿಸಿದ್ದಾರೆ. ನಾನು ಏನು ಒಂದೇ ಇಲ್ಲ, ಅವನಿಗೆ ಇವ್ರ ಮುಂದೆ ಎಲ್ಲ ಅವರಿಗೆ ಎಲ್ಲ ಕ್ವಶನ್ ನಿಮಗೂ ಎಲ್ಲ ಕಾನೂನು ಅರಿವಿದೆ, ಕಾನೂನು ಜ್ಞಾನ ಇದೆ. ನಾವು ಏನು ಮಾಡಿದೀವಿ ಎಲ್ಲ ಕಾನೂನು ಪ್ರಕಾರ ಮಾಡಿದ್ದೀವಿ. ನಾವು ಅವ್ರನ್ನ ಇವ್ರ ಮುಂದೆ ಎಲ್ಲ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಎಲ್ಲ ಮಾಡಿ ಇವರಿಗೆ ಅವರು ಹೇಳ್ತಾರೆ 2000 ರೂಪಾಯಿ ಓಡಿ ಕಟ್ಟಿ ಅಂತ ಹೇಳ್ತಾರೆ. ಓಡಿ ಕಟ್ಟಿಂತಂದ್ರೆ ಅವ್ರು ಇಲ್ಲೇ ಹೋಗಿ ಹೆಸರು ಕಟ್ಟಕ್ಕೆ ಹೋಗಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವ್ರು ಹೆಸರು ಕಟ್ಟಕ್ಕೆ ಹೋಗಿ 2000 ರೂಪಾಯಿ ತಂದು ಕಟ್ತೀನಿ ಅಂತ ಹೇಳ್ತಾರೆ. ಇವ್ರು ಬರೋದಿಲ್ಲ. ಬಂದಿಂದ ಅವರು ಗಾಡಿ ತಂದು ಹೋಗ್ತೀನಿ ಅಂತ ಹೇಳ್ತಾರೆ. ಇವ್ರ ಮುಂದೆ ಎಲ್ಲ ಅನ್ಕೊಂಡ್ಬಿಡಿ, ನಮ್ ಕ್ಯಾಮ್ರಾ ಇದೆ. 5 ನಿಮಿಷ ತೋಟ ಇರೋದು. ಸ್ಪಾಟಲ್ಲಿ ನೀವು ಇರಲ್ಲ, ನಾವು ಇರಲ್ಲ. ಇರ್ತಾರೆ, ಅವ್ರು ಇರ್ತಾರೆ. ಇವ್ರು ಏನ್ ಹೇಳ್ತಾರೆ ಕೇಳ್ಬೇಕು, ಅವ್ರು ಏನ್ ಕೇಳ್ಬೇಕು. ಸತ್ಯಾಸತ್ಯತೆ ಪರಿಶೀಲನೆ ಮಾಡೋದಕ್ಕೆ ಗೊತ್ತಾಗುತ್ತೆ. ಆಯ್ತಾ ಸರ್? ನೀವು ಗೊತ್ತಾಗ ಸತ್ಯ ಯಾವಾಗ ಪರಿಶೀಲನೆ ಮಾಡೋದಕ್ಕೆ ಗೊತ್ತಾಗುತ್ತೆ. ಸೊ ನಾವು ಅವ್ನು ಬಂದ, ಇವ್ರು ಬಂದ್ರು, ನಾನು ಇಮಿಡಿಯೇಟ್ ಆಗಿ ಕೇಳಿ ಸಬ್ ಇನ್ಸ್ಪೆಕ್ಟರ್ ಸ್ಟಾಫ್ನ 5 ನಿಮಿಷನೂ ಡಿಲೇ ಮಾಡಿದ್ರು. ಕಳಿಸಿದಿಲ್ಲ ನಿಮ್ಮ ಜೊತೆ ಇಮಿಡಿಯೇಟ್ ಆಗಿ ಕಳಿಸಿದ್ದೀನಿ ಹೋಗಂತೆ. ಆಮೇಲೆ ಬ್ಯಾಂಕ್ನವ್ರು ಲೀಗಲ್ ಅವ್ರ ಮುಂದೆ 10 ಸಲ ಕಾಲ್ ಮಾಡಿದ್ವಿ. ಅವ್ರು ಬ್ಯಾಂಕ್ನವ್ರು ಎಷ್ಟು ಕಾಲ್ ಮಾಡಿದ್ರು ಬರಲಿಲ್ಲ ಸ್ಟೇಷನ್ಗೆ. ಅವರು ಬೆಳಿಗ್ಗೆ ದಿವಸ ಬಂದರು. ಇವ್ರು ಬೆಳಿಗ್ಗೆ ಬಂದು ನಾವೇ ಕಳಿಸ್ತೀವಿ ಬಾರೋ ಅಂತ ನಿಮ್ಗೆ ಹೇಳಿ ಕಳಿಸ್ತಿಲ್ಲಮ್ಮ, ಬರಲಿ ಅಂದ್ರೆ ಬೆಳಿಗ್ಗೆ ಕೇಸ್ ಮಾಡೋ ಮಾತಿಲ್ಲ. ಅದು ಮೊದಲು ಏನು ಕಂಪ್ಲೇಂಟ್ ಕೊಟ್ಟರು, ಕಂಪ್ಲೇಂಟ್ ತೊಗೊಂಡು ಅದೇ ವಿಷಯ ತೊಂದರೆ ಕಂಪ್ಲೇಂಟ್ ಎನ್ಕ್ವೈರಿ ತೊಗೊಂಡಿದ್ದೀವಿ. ಈಗ ಕಾನೂನಲ್ಲಿ ಯಾವುದೇ ಒಂದು ದೂರ ಬಂದ ತಕ್ಷಣ ಎನ್ಕ್ವೈರಿ ಮಾಡುತ್ತಿದೆ. ಕಾನೂನು ಪ್ರಕಾರ ಮಾಡಿದ್ದು ನಾವು. ಆಯ್ತಲ್ಲ ಸರ್? ಅವ್ರು ನೋಟಿಸ್ ಕೊಟ್ಟಿದ್ದಾರೆ 2 ಅಂತಲ್ಲ, 10 ಕೊಡ್ಸಿದ್ದಾರೆ. ಓದಿ ಸರ್ ಅದೇನು ಅಂತ ಸರ್. ಒಂದ್ ನಿಮಿಷ, ಇದು ಬಂದಿರೋದು ಎಲ್ಲಿಂದ ಹೇಳಿ? ಇದು ಬ್ಯಾಂಕ್ ಅವರಿಂದ ಬಂದಿರೋದು. ಬ್ಯಾಂಕ್ ಅವ್ರು ರಿಕವರಿ ಮಾಡಕ್ಕೆ ನೋಟಿಸ್ ಕಳ್ಸೋದು, ಸೀಸ್ ಮಾಡಕ್ಕಲ್ಲ. ಸೀಸ್ ಮಾಡ್ಬೇಕು ನಿಮ್ಗೆ ಗೊತ್ತಿದೆ, ಪ್ರೊಸೀಜರ್ ಏನು ಅಂತ ಗೊತ್ತಿದೆ. ಕೋರ್ಟ್ ಇಂದ ಬನ್ನಿ, ನಿಮ್ ಪ್ರೊಡಕ್ಷನ್ ತಗೊಳಕ್ ಸೀಸ್ ಮಾಡೋ ಅಂತದ್ದು ಹೇಳಿ ಸರ್. ಓನ್ಲಿ ಸೆಪರೇಷನ್ ಆಕ್ಟ್ ಅಲ್ಲಿ ಬರುತ್ತೆ.
ಯಾವ್ದಾದ್ರು ಮನೆ ಮೇಲೆ ಲೋನ್ ತಗೋತಾನೆ ಮನೆಯಲ್ಲಿ ಲೋನ್ ಕಟ್ಟಲ್ಲ, ಕೋರ್ಟ್ ಆರ್ಡರ್ ಮಾಡುತ್ತೆ, ಅದನ್ನ ಕೋರ್ಟಿಂದ ಬೆಲಿಫ್ ಬರ್ತಾನೆ, ನಾವು ಪೊಸಿಷನ್ ಕೊಡ್ಸಿದ್ರೆ ಬರ್ತಾರೆ, ಪ್ರೊಟೆಕ್ಷನ್ ಕೊಡ್ತಾರೆ, ಅದನ್ನ ಮನೆ ತಗೋತಾರೆ. ಬಟ್ ಬ್ಯಾಂಕ್ ಅಲ್ಲಿ ವೆಹಿಕಲ್ ರಿಪೇರಿಗೆ ಬ್ಯಾಂಕ್ನವರಿಗೆ ಪವರ್ ಸಿಗುತ್ತೆ. ಅವರಿಗೆ ಬ್ಯಾಂಕ್ ಎಂಪ್ಲಾಯೀಸ್ಗೆ ಲೋನ್ ಯಾರು ಕಟ್ಟಲ್ಲ, ಯಾರು ಇದು ಮಾಡಲ್ಲ, ಅವರು ನೋಡಪ್ಪ ನೀಟಾಗಿ ಕೇಳಿಸಿ, ಬೇರೆಯವ್ರಿಗೆ ಇದು ಅನುಕೂಲ ಆಗಬೇಕು ಹೇಳಿ ಸರ್. ಈಗ ಸಾರ್ ಹೇಳ್ತಾ ಇದ್ದಾರೆ, ಇಲ್ಲಿ ಅವ್ರ ಕಾನೂನು ಹೇಳ್ತಾ ಇದ್ರೆ ನಿಮಗೆ ಏನಾದ್ರು ಬ್ಯಾಂಕ್ನವ್ರಿಗೆ ಲ್ಯಾಪ್ಸಸ್ ಇದೆ, ಸರ್ಟಿಫೈಡ್ ಕಾಪಿ ತಗೊಳ್ಳಿ, ನೀವು ಮಾಡಿ ಸರಿ ಇಲ್ಲ ಅಂತಂದ್ರೆ ಅವ್ರಿಗೆ ಕೋರ್ಟಿಗೆ ಹೋಗಿ ಸರ್ ನಾವು ಅದನ್ನ ಕೇಳ್ತಲ್ಲ ಸರ್, ಮನೆ ಫೈನಾನ್ಸ್ ಆಫೀಸ್ ಬಿಟ್ಬಿಡಿ ಸರ್. ಅವರು ನಾವು ಹೌದು ಸರ್ ನಾವು ಕಾರ್ ಸೀಜ್ ಮಾಡ್ಕೊಂಡು ಬಂದಿದ್ದು, ಮನೆ ಹೋಗಿದ್ವಿ ಸರ್ ಅಂತ ಹೇಳಿ ಅವ್ರ ಮುಂದೆ ಎಲ್ಲ ಸ್ಟೇಟ್ಮೆಂಟ್ ಮಾಡಿದ್ವಿ. ಈಗ ಆಮೇಲೆ ಅಟ್ಲೀಸ್ಟ್ ಒಂದು ಪ್ರೇಮಿಯರ್ ಆಗಿ ಗಾಡಿ ತಗೊಂತೀವಿ ಅಂದ್ರೆ ವರ್ಷಕ್ಕೆ ಅಂದ್ರೆ ಒಂದು ನೋಟಿಸ್ ಅವ್ರಿಗೆ ಒಂದು ಸೀಸಿಂಗ್ ಲೆಟರ್ ಕೊಡ್ಬೇಕಾ ಸರ್? ಅವ್ರು ಬ್ಯಾಂಕ್ ಗಾಡಿ ತಗೊಂಡು ಒಂದು ಅಟ್ಲೀಸ್ಟ್ ಒಂದು ಐಡಿ ನಾನು ತೋರಿಸ್ಬೇಕಲ್ಲ ಅವ್ರಿಗೆ. ಅವ್ರನ್ನ ಕೇಳಿ ನೀವು ಸರ್ ಸೀಸರ್ ಅಂತ ಕೇಳ್ದಾಗ ಸರ್ ನಾವು ನಿಮ್ಮ ಹತ್ರ ಬಂದಿದ್ದೀವಿ ಸರ್, ಅಲ್ಲ, ನಿಮ್ಮ ಹತ್ರ ನಾವು ಬಂದಿರೋದು. ನಾವು ಏನ್ ನಾವು ಸಂಬಂಧ ಹೋಗಿ ಕೇಳಿದ್ವಿ ಸರ್. ಮುಂದಿರಮ್ಮ ಒಂದು ನಿಮಿಷ ನಾನು ಒಬ್ಬ ಎಲ್ಲರ ಜೊತೆ ಮಾತಾಡಕ್ಕಾಗಲ್ಲಮ್ಮ. ಆಯ್ತು ಸರ್ ಹೇಳಿ ಸರ್. ನಾವು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಏನಿದೆ ಕೇಳಬೇಕಾಗಿತ್ತು, ಹೇಳಿದೆವು. ಸಂಬಂಧಪಟ್ಟ ಡಾಕ್ಯುಮೆಂಟ್ ತೊಗೊಂಡಿದ್ದೆವು, ನಿನ್ನೆ ನಿಮ್ಗೆ ಹೇಳಿದೆವು, ನಿನ್ನೆ ನಿಮ್ಮ ಹತ್ರ ಅಷ್ಟೆಲ್ಲ ಹೇಳಿದೆವು. ಆಯ್ತು ನೀವು ಎರಡು ಕಂತು ಕಟ್ತೀನಿ ಅಂದ್ರು, ಆಯ್ತು ಕಟ್ಟಿ ಗಾಡಿ ಬಿಡಿ ಅಂತ ಹೇಳಿದೆ. ಅವ್ನು ಪರ್ಸನಲ್ ಲೋನ್ ತೊಗೊಂಡಿನ ಅಂತ ಹೇಳ್ದ, 2 ಲೋನ್ ತೊಗೊಂಡಿದ್ದಾರೆ. ಒಂದು ವೆಹಿಕಲ್ ಲೋನ್, ಒಂದು ಪರ್ಸನಲ್ ಲೋನ್. ಪರ್ಸನಲ್ ಲೋನ್ ಏನಿದೆ ಅವ್ನು ನೋಡ್ಕೊಂಡ್ಬಿಡಿ, ಇವ್ರು ಗಾಡಿ ಕಂತು ಕಟ್ತೀನಿ ಅಂತ ಹೇಳಿ ಗಾಡಿ ಕಂತು ಕಟ್ಟಿ ಬಿಡು ಅಂತ ಹೇಳಿದಿಲ್ಲಪ್ಪ. ಹೌದು ಸರ್, ನಾನು ಬೆಳಗ್ಗೆ ನಿನ್ನೆಯಿಂದ ಇಲ್ಲಿಂದ ಹೋದ್ಮೇಲೆ 10 ಸಾರಿ ಫೋನ್ ಮಾಡಿದ್ದೀನಿ. ಫೋನ್ ಏನ್ ಕೇಳ್ತೆ ಕೇಳಿ ಸರ್, ಏನ್ ಹತ್ರ ಬಂದು ಕೇಳಿದ್ರೆ ನಾನು ಏನ್ ಹೇಳಿದ್ದೆ ಮುಂದೆ ಏನ್ ಹೇಳಿದೆ ನೋಡ್ರಿ, ಇಲ್ಲ ನೀವೇ ಮಾತಾಡ್ಕೋಬೇಕು. ಇವ್ರ ಹತ್ರ ಬಂದ್ರೆ ನೀವು ಮುಖಾಂತರನೇ ಮಾಡ್ಬೇಕು. ನಾನು ಅವ್ರಿಗೆ ಎಲ್ಲ ರೀತಿ ಹೇಳಿದ್ದೀನಿ, ಎಲ್ಲರೂ ಪರಿಸ್ಥಿತಿ ಒಂದೇ ತರ ಇಲ್ಲಪ್ಪ, ಏನೋ ಬರ್ತಾನೆ ಹೇಳಿಲ್ಲಮ್ಮ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ನೀವೆಲ್ಲ ಸಡನ್ ಏಕೈಕ ಬಂದು ಈ ತರ ಮಾಡಿದ್ರೆ ಅವ್ರ ಪರಿಸ್ಥಿತಿ ಏನಾಗ್ತದೆ. ಆ ಇನ್ನೊಂದು ಹಾಸ್ಪಿಟಲ್ ಹೇಳಿಲ್ಲಮ್ಮ, ಅವ್ರ ಮುಂದೆನೆ ಕೇಳಿ, ಅವ್ರಿಗೆ ಎಲ್ಲರಿಗೂ ಹೋಗುದು ನೀವು ಈ ತರ ಬಂದು ಈ ತರ ಎಲ್ಲ ಮಾಡಿದ್ರೆ ಏನು ಹೇಳ್ಬೇಕು, ಅವ್ರಿಗೆ ಅರ್ಧ ವೇಟ್ ಮಾಡ್ಬೇಕು, ಕಾಯ್ಬೇಕು. ನೀವು ಒಮ್ಮೆ ಸಡನ್ ಬಂದು ಅಲ್ಲಿ ತೊಗೊಂಡು ಹಾಕ್ಬಿಟ್ರೆ ಹೆಂಗಾಗುತ್ತೆ ಎಲ್ಲ ರೀತಿ ಹೇಳಿ ಅವ್ರಿಗೆ ಕೇಳಿ, ಅವ್ರ ಮುಂದೆ ಕುಂದಿರಿಸಿ ಎಷ್ಟು 2 ಅವರ್ ಏನಪ್ಪ 2 ಅವರ್ ಏನೂ ಆಗೋದಿಲ್ಲ, ಎಷ್ಟು ಕಟ್ತಪ್ಪ ಅಂತ ಕೇಳಿದೆ. ಸರ್ 2 ಕಂತು ಕಟ್ತೀನಿ ಗಾಡಿ ಕೊಡೋದು, ಕಟ್ಟಿದ್ರೆ ನಾನು ಫೋನ್ ಮಾಡಪ್ಪ, ನೀನು ನಮ್ಮವ್ರು ಯಾರು ಕಳಿಸ್ಕೊಡ್ತೀನಿ. ಆಯ್ತಾ ಸರ್? ಆಯ್ತು, ಫೈನಾನ್ಸ್ ಬಿಟ್ಬಿಡೋಣ ಸರ್. ಈಗ ನಿಮ್ಮ ವೇಜನ್ ನಿಮ್ಗೆ ಗೊತ್ತಿರ್ತದೆ ಕಾನೂನು ಅಂತ. ಈಗ ಮನೆ ನುಗ್ಗಿ ಅಮ್ಮನ ಹೊಡೆದಿ ಗಾಡಿ ಕಿತ್ಕೊಂಡ್ಬಂದಿರೋಂತ ಕಂಪ್ನಿ ಸಹಜ. ಆಯ್ತಾ? ಆಮೇಲೆ ಅಮೌಂಟ್ ದುಡ್ಡು ಇದೆ ಅಂತ ಹೇಳಿ ಈಗ ನೀವು ನಾವು ವೈಲೇಷನ್ ಆಗಿದೆ ಅಥವಾ ಅವ್ರದ್ದು ಎಲ್ಲ ವೈಲೇಷನ್ ಆಗಿದೆ, ನಿಮಗೆ ಕಾನೂನು ರೀತಿ ಕ್ರಮ ಇದು ಮಾಡೋಕ್ಕೆ ನಾವೇನಾದ್ರೂ ಇದು ಮಾಡಿಲ್ಲ, ಗೊತ್ತಾಯ್ತಲ್ಲ ಸರ್? ಇದು ನಮಗೆ ಬೇಕಾಗಿರೋದು ಸರ್, ಫೈನಾನ್ಸ್ ಅಂತ ಅವ್ರು ಮಾಡ್ಬಿಡಿ ಸರ್. ಅವ್ರದ್ದೇನಿದೆ ಕಾನೂನು ಪ್ರಕಾರ ಲೀಗಲ್ ಏನೋ ಮಾಡ್ಕೊತಾರೆ, ಅವರು ಏನೋ ಅಂತಂದು ಸೀಜ್ ಮಾಡ್ಕೊಂಡು ರಿಕವರಿ ಮಾಡ್ಕೋತಾರೆ. ರಿಕವರಿ ಮಾಡೋದು ನಮಗೆ ಗೊತ್ತಿಲ್ಲ. ಇವ್ರಿಗೆ ಸರ್ ಮನೆ ನುಗ್ಗಿ ಇವ್ರಿಗೆ ಹೊಡೆದಿ ಗಾಡಿ ಕೀ ಎತ್ಕೊಂಡ್ಬಂದಿಲ್ಲ, ಅದ್ರ ಮೇಲೆ ಕಂಪ್ಲೇಂಟ್, ನೀವು ಅದ್ರ ಬಗ್ಗೆ ಏನ್ ಕ್ರಮ ತಗೋತೀರಾ? ಎಷ್ಟು ದಿನ ಬೇಕು ಸರ್? ಅಷ್ಟೇ ದುಡ್ಡು 48,000 ಬೇಕಾದ್ರೆ ಸಾಕ್ಷಿಗಳು ಕೊಡ್ತೀವಿ. ಯಾರ ಹತ್ರ ಇಸ್ಕೊಂಡ್ಬಂದಿದ್ರು, ಎಷ್ಟೊತ್ತಲ್ಲಿ ಸಾಕ್ಷಿ ಕೂಡ ಕೊಡ್ತೀವಿ ಲೀಗಲ್ ಆಗಿ. ಆಯ್ತಾ? ಇದ್ರ ಬಗ್ಗೆ ಏನ್ ಅವರು ಫೈನಾನ್ಸ್ ನೀವ್ ಹೇಳಿದ್ರೆ ಬ್ಯಾಂಕ್ ಡೈರೆಕ್ಟ್ ಆಗಿ ಬಂದು ಸೀಜ್ ಮಾಡ್ಬೋದು ಅಂತ ಹೇಳಿದ್ರಿ. ಇದು ನನಗೆ ಗೊತ್ತಿರೋಕೆ RBI ರೂಲ್ಸ್ ಅಲ್ಲ. ಆಯ್ತಾ? ನೀವ್ ಹೇಳಿದ್ರೆ ನಾವು ನಂಬಲೇಬೇಕಾಗ್ತದೆ. ಇವೆಲ್ಲ 100 ಕೇಸ್ಗಳು ನಾವು ಮಾತಾಡ್ತೇವೆ, ನಿಮ್ಗೂ 100 ಕೇಸ್ ಗೊತ್ತಿರ್ತದೆ. ನಿಮಗ್ ಗೊತ್ತಿರ್ತದೆ ಪಕ್ಕ ಇವ್ರದ್ದು ಲೀಗಲ್ ಆಗಿದೆಯಾ ಇಲ್ಲೀಗಲ್ ಆಗಿದೆಯಾ ಅನ್ನೋದು ಗೊತ್ತಿರ್ತದೆ. ಯಾವ ಬ್ಯಾಂಕು ಕೂಡ ಯಾವ RBI ಗೆ 1 EMI 2 EMI ಯಾರಿಗೆ ವರ್ಷ ತಗೊಳ್ಳಿ ಅಂತ ಎಲ್ಲೂ ರೂಲ್ಸ್ ಇಲ್ಲ. ಇದೆಲ್ಲ ಪೂರ್ತಿ ಇಲ್ಲಿಗಲ್ ಆಗಿ ಅವನೇ ಅವನ ಸೀಸನ್ ನಿಲ್ಸ್ಕೋತಾರೆ. ಅವನೇ ಒಂದು ಇದು ಕೊಡ್ತಾರೆ. ಹೇಳಿ ಸರ್. ಸರ್ ಈಗ ಮುಗಿಸ್ಬಿಡ್ತೀನಿ ಸರ್ ನಾನು ಸರ್, ಕೂಲಾಗಿ ನಾನು ಮಾತಾಡ್ತಾ ಇದ್ದೀನಿ ಸರ್. ಅಲ್ಲ ಹೇಳ್ತಾರೆ, ಕೇಳ್ಬೇಕಲ್ಲ ಸರ್. ನೀವು ಕೊಡೋದು ನಮ್ಗೆ ಕಮ್ಮಿ ಸಮಯ, ಅದ್ರಲ್ಲಿ ಮುಗಿಸ್ಬಿಡ್ಬೇಕಲ್ಲ ನಾವು. ಇಲ್ಲ ಇಲ್ಲ, ನೀವು ಅಷ್ಟು ಕೊಡೋದು ನಮ್ಗೆ ಸಮಯ. ಅದಕ್ಕೇನೆ ಈ ಬ್ಯಾಂಕ್ ಏನ್ ಮಾಡ್ತಾರೆ, ಯಾವನೋ ಗುಂಡಪ್ಪನ ಇಟ್ಕೊಂಡಿರ್ತಾರೆ, ಅರ್ಧರೊಳ ನಿಮ್ಗೆ ಗೊತ್ತಿದೆ ಅಲ್ಲ, ಅರ್ಧರೊಳ ಕೈ ಹಾಕ್ತಾರೆ ಡ್ರೈವರ್ಗೆ. ಹೋಸನ್ನು ಇದೇ ಗಾಡಿ ನಾವು ಹೊರಗಿಟ್ಕೊಂಡಿರೋ ಸರ್, ಇದೇ HMTD ಪೊಲೀಸ್ ಸ್ಟೇಷನ್ ಹೇಳಿ. ಅವ್ರು ಬ್ಯಾಂಕ್ ಎಂಪ್ಲಾಯ್ ಬಂದಿದ್ರು, ಯಾರು ಪ್ರೈವೇಟ್ ಸೀಸನ್ ಅವ್ರಿಗೆ ಕೊಟ್ಟಿದ್ರು, ಯಾರು ಔಟ್ ಸೈಡ್ಸ್ ಅವರು ಬಂದಿದ್ರು, ಅದನ್ನೆಲ್ಲ ಅವ್ರ ಮುಂದೆ ಎಲ್ಲ ವೆರಿಫೈ ಮಾಡಿ ಅವ್ರದೆಲ್ಲ ID ಕಾರ್ಡು ವಿತ್ ಬ್ಯಾಂಕ್ ಎಂಪ್ಲಾಯ್ಸ್ ಬಂದಿದ್ದು, ಇವ್ರ ಮುಂದೆಲ್ಲ ಐಡೆಂಟಿಫೈ ಮಾಡಿದ್ರು. ಅವ್ರ ಬ್ಯಾಂಕ್ ಎಂಪ್ಲಾಯ್ ಇವ್ನು ಬಂದಿದ್ದ ಅಂತ ಹೇಳ್ಬಿಟ್ಟು ಅವ್ರದೇ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ರು. ನೋಟಿಸ್ ಕೊಟ್ಟಿಲ್ಲ ಸರ್ ಇವ್ರಿಗೆ ಗಾಡಿ ಸೀಸಿಂಗ್. ಅಲ್ಲಿ ಸ್ಪಾಟ್ ಎತ್ಕೊಂಡ್ಬಿಟ್ಟು ನೋಟಿಸ್ ತಲುಪಿಸಿದಾರೆ ಸರ್. ಅದು ಆ ಡೇಟಲ್ಲಿ ನಿಮ್ಗೆ ಪೊಲೀಸ್ ಸ್ಟೇಷನ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಮಗ್ ಗೊತ್ತಿರೋಂಥದ್ದು. ನೀವು ಇವಾಗ ಹೇಳ್ತಾ ಇದ್ದೀರಾ ಹೊಸದಾಗಿ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಅದು ವಿಲಾಸನ ಮಾಡೋದು ಅಂದ್ರೆ ಎಲ್ಲ ನಾವು ಡಾಕ್ಯುಮೆಂಟ್ ನಿಮ್ಗೆ ಸ್ಕೂಲ್ ಮಾತಾಡಿದ್ರೆ ಆಯ್ತು ಸರ್ ಹೇಳಿ. ನೀವು ಏನ್ ಕೇಳಿದ್ರೆ ಅವರು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ನೀವೇನ್ ಕೇಳಿದ್ರೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ನೀವು ಅದನ್ನ ಏನ್ ಬೇಕು ನಿಮಗೆ ಡಾಕ್ಯುಮೆಂಟ್ಸ್ ಸರ್ಟಿಫಿಕೇಟ್ ಕಾರ್ಡ್ ಕೊಡ್ತದೆ ಸರ್. ಈಗ ವೆಹಿಕಲ್ ನ ಬಿಟ್ಬಿಡಿ ಸರ್, ಮನೆ ನುಗ್ಗಿ ಈಗ ಇವರು ಮಾಜಾರ್ ಹೋಗಿದ್ದಾರೆ, ಬೇಕಾದ್ರೆ ಇನ್ನೊಂದ್ಸಲಿ ಮಾಜಾರ್ ಬನ್ನಿ, ಬೇಕಾದ್ರೆ ನಿಮ್ಮ ಮುಖಾಂತರನೇ ಆಗ್ಲಿ, ಅಕ್ಕಪಕ್ಕನೇ ನೀವೇ ವಿಚಾರಿಸಿ. ಬೇಕಾದ್ರೆ ಇವರು 42,000 ರೂಪಾಯಿನ ಸಾಲ ಇಸ್ಕೊಂಡು ಇದ್ರ ಬಗ್ಗೆ ಸರ್. ಒಂದೇ ಒಂದು ನಿಮಿಷ
ನನಗೆ ಎನ್ಕ್ವೈರಿ ಮಾಡಕ್ಕೆ ಅಲ್ಲೆಲ್ಲ ಹೇಳಿದ್ರಿ ಸರ್. ಹೌದು ಎನ್ಕ್ವೈರಿ ಈ ತರ ಮಾಡಿ ಅವ್ರ ಮೇಲೆ ನೀವು ಕಾನೂನು ಕ್ರಮ ಅವ್ರ ಮೇಲೆ ಎಫ್ಐಆರ್ ಹಾಕಿ ಅದಕ್ಕೆ ಮಾಡಿದೇವು ಅದನ್ನ ವಿಚಾರಣೆ ಮಾಡ್ತಾ ಇದ್ದೀವಿ. ಗಾಡಿಯಿಂದ ಬಿಟ್ಬಿಡಿ. ಅವ್ರ ಮನೆಗೆ ನುಗ್ಗಿ ದೌರ್ಜನ್ಯ ಮಾಡಿ ಎಲ್ಲ ಹುಡುಕಿ ಕೀ ಕೊಟ್ಟು ಎತ್ಕೋಬಾರಲ್ಲ, ಅವ್ರ ಮೇಲೆ ನೀವು ಎಫ್ಐಆರ್ ಮಾಡಿ. ಮಾಡಿದೆ ಬಿಡಿ ಅಂತ ಹೇಳೋಕೆ ಮೂಲ ಉದ್ದೇಶ ಏನಕ್ಕೆ ಅವ್ರು ಬಂದ್ರು? ಯಾರು ಇಲ್ಲಿಗಲೇ ಬಂದಿಲ್ಲ. ನೀನ್ ಎಲ್ಲ ಈಗ ನೀನ್ ಬಂದಿದೆ ಲೀಗಲ್ ಕೇಳಕ್ ಬಂದಿದೆ. ಇಲ್ಲಿಗಲ್ ಯಾರು ಹೋಗಕ್ಕಾಗತ್ತಾ? ಹೌದು. ಇಲ್ಲ ಆಗತ್ತಾ? ಈಗ ಹೋಗಿದ್ದಾರೆ ಇಲ್ಲಿ ಸರ್, ಇಲ್ಲಿಗಲ್ ಆಗಿ ಹೋಗಿರೋದವ್ರು. ಹೌದು, ಅವನಿಗೆ ಬ್ಯಾಂಕ್ ಎಂಪ್ಲಾಯೀಸ್ ಇವನು ಲೋನ್ ತಗೊಂಡಿದ್ದಾನೆ. ಹೌದು. ಆ ಲೋನ್ ಕೇಳಕ್ ಹೋಗಿದ್ದಾನೆ. ಅವನಿಗೆ ಅದೇ ಡ್ಯೂಟಿ ಇಂಟ್ರೆಸ್ಟ್ ಮಾಡಿದ್ದಾರೆ. ಮನೆ ಒಳಗೆ ಹೋಗೋ ರೂಲ್ಸ್ ಇಲ್ವೋ? ಹೇಳಿ ಅಂತ ಹೋಗಿ ಸರ್, ನೀವೆಲ್ಲ ಹುಡುಕ್ಬಿಟ್ಟು ಕೀ ಎತ್ಕೊ ದುಡ್ಡು ಎತ್ಕೊ ಬರುವಂತದ್ದು ಏನಿಲ್ಲ ಸರ್. ಮನೆ ಒಳಗೆ ಹೋಗ್ಬೋದು, ರೂಮ್ಗೆ ಏನ್ ಸರ್, ಹೋಗಿ ಹೋಗ್ಬೋದು. ನೀವು ನೀವೇ ಹೇಳಿದ್ರು. ನೀವೇ ಹೇಳಿದ್ರೆ ನಾನು ಯಾವ್ದು ಹೇಳ್ದೆ? ಕ್ಯಾಮ್ರಾ ಇದೆ. ಪಾರದರ್ಶಕವಾಗಿರ್ಲಿ. ಜನಕ್ಕೆ ಗೊತ್ತಾಗಬೇಕು ಸರ್. ನಾವು ಸ್ಟೇಷನ್ ಉದ್ದೇಶ ಏನಿದೆ ಸರ್? ಅವ್ರು ಏನ್ ಬೇಡ್ತಾರೆ ಡಾಕ್ಯುಮೆಂಟ್ಸ್ ಕೊಡಿ ಕಳಿಸಿ. ಕಳ್ಸಿಲ್ಲ ಸರ್. ಇಷ್ಟೊಂದು ಈಸಿ ಆಗಿ ಮಾಡ್ಕೊಂಡಿಲ್ಲ ಸರ್. ನೀವು ತಗಾದಿ ಕೇಸು ಸರ್, ಮನೆ ನುಗ್ಗಿ ಕೊಡ್ತಿದ್ದಾರೆ. ನೀವು ಇಷ್ಟೊಂದು ಈಸಿ ಆಗಿ ಇವ್ರಿಗೆ ಎಫ್ಐಆರ್ ಮಾಡಿ ನೀವು ಕಸಿ ವಿಚಾರಣೆ ಮಾಡೋ ಸೆಕೆಂಡ್ರಿ. ಅವ್ರದ್ದು ಕಾನೂನು ಪ್ರಕಾರ ನೀವು ಜೆರೆಸಿ ಅವ್ರಿಗೆ ಏನಂತ ನಿಮ್ ಕಾನೂನು ಕರೆದು ಎನ್ಕ್ವೈರಿ ಮಾಡೋ ಕೇಸ್ ಸರ್ ಇದು. ಮಾಡ್ತೀವಿ, ಎನ್ಕ್ವೈರಿ ಮಾಡ್ತಾ ಇದೀವಿ. ಎನ್ಕ್ವೈರಿ ಮಾಡಿದ್ರೆ ನಾವು ಮುಂದೆ ಅವ್ರು ಹೋದ್ರೆ ಏನ್ ಎನ್ಕ್ವೈರಿ ಮಾಡೋದು? ನೀನು ಅವ್ರಿಗೆ ಕಾಲ್ ಮಾಡಿದ್ರು ಸಂಜೆವರೆಗೆ ಒಂದೇ ಕಂಪ್ಲೇಂಟ್ ಇರೋದು. ಒಂದು ಕಂಪ್ಲೇಂಟ್ ಕೊಟ್ಟಿರೋದು ಹಾಕಿದೀವಪ್ಪ. ಒಂದು ಕಂಪ್ಲೇಂಟ್ ಇಲ್ಲ ಸರ್, ಎರಡು ಕಂಪ್ಲೇಂಟ್ ಅದಕ್ಕೋಸ್ಕರ ಪಾರದರ್ಶಕ ಅಂತಲ್ಲ. ನಿಮ್ ರೂಲ್ಸ್ ಇದೆ, ಮಾತಾಡಿದ್ರೆ ಕೇಸ್ ಹಾಕ್ತೀರಿ. ಏನ್ ಮಾಡೋದು ನಾವು? ಕಮಿಟಿ ಬಗ್ಗೆ ಏನ್ ಮಾಡೋದು? ನಾವು ನ್ಯಾಯ ಕೇಳಿದ್ರೆ ತಪ್ಪು. ಕಂಪ್ಲೇಂಟ್ ಆಗಿತ್ತು, ಇನ್ನೊಂದು ಕಂಪ್ಲೇಂಟ್ ಇಲ್ಲ. ಏನ್ ಬರ್ಕೊಂಬಂದಿದ್ರು ಕೇಳಿ ಸರ್. ಸ್ಪಾಟ್ ಮಾಡಿದ್ರೆ ನೀವು ಬರ್ಕೊಂಬರ್ಬೇಕಲ್ಲ ಸರ್. ಏನ್ ಎನ್ಕ್ವೈರಿ ಮಾಡಿದ್ರೆ ಕೇಳಿ ಸರ್. ಸುಮ್ಮನೆ ಕೇಳ್ಬಿಟ್ಟು ಬರಲ್ಲ ಸರ್ ಎನ್ಕ್ವೈರಿ ಅಂದ್ರೆ. ಇವಾಗ ಮುಂದೆ ಏನ್ ಮಾಡ್ತೀರಾ ಅಂತ ಹೇಳಿ ಸರ್. ಏನು ಈಗ ಮನೆಗೆ ಸರ್ ಅವ್ರು ಯಾರು ನುಗ್ಗಿದ್ರು ಅವ್ರ ಮೇಲೆ ದಯವಿಟ್ಟು ಎಫ್ಐಆರ್ ಹಾಕ್ಸ್ಬೇಕು. ಏನ್ ಕೊಟ್ಟಿದಾರ ಕಂಪ್ಲೇಂಟ್ ವಿಚಾರಣೆ ಮಾಡ್ಬೇಕಲ್ವಾ? ಈಗ ಅವ್ರು ನಿನ್ನೆ ಇವರಿಗೆ ಕೇಳಿ ಅವ್ರು ಇಲ್ಲೇ ಇದ್ದಾರೆ, ಚಂತಾನ ಕಾಯ್ತಾ ಇದಾರೆ. ಇವ್ರು ಹೊರಟೋ ಬಿಟ್ರೆ ಏನ್ ಮಾಡೋದು? ಎಲ್ಲಿ ಹೊರಟೋದು ಸರ್? ನೋಡಿ ಸರ್, ಸಾಯಂಕಾಲ ಹೋಗಿರೋ ಟೈಮ್ ಇಷ್ಟು ನೋಡಿ. ಕಾನೂನು ರೀತಿ ಏನ್ ಮಾಡಿದ್ರೆ ಮಾಡೀನಿ. ಇವಾಗ ನಾವೇನ್ ಕೇಳ್ತೇವೆ ಗೊತ್ತಾ? ಈಗ ಅವ್ರು ಬಂದು ಮನೆ ಒಳಗೆ ನುಗ್ಗಿ ಅವ್ರ ಮೇಲೆ ಗಲಾಟೆ ನಮ್ಮ ಫೈನಾನ್ಸ್ ಬಿಟ್ಬಿಡಿ ಸರ್. ಫೈನಾನ್ಸ್ ಕಾರ್ ಬಿಡಿ, ಆ ಬ್ಯಾಂಕ್ ಯಾವ ಮ್ಯಾಟರ್ ಏನು ಉದ್ದೇಶ ಏನು ಹೇಳಿ? ಉದ್ದೇಶ ಬೇಕು ಹೇಳಿ. ಯಾಕೆ ಬರ್ತಾರೆ ಸರ್? ಬಂದ್ರು ಮನೆ ಕೇಳ್ಬೇಕು ಸರ್. ಮನೆ ಒಳಗೆ ಹೋಗಿ ಅಧಿಕಾರ ಇಲ್ಲ ಸರ್. ಮನೆ ಒಳಗೆ ಏನಕ್ಕೆ ಅಧಿಕಾರ ಅವ್ರಿಗೆ? ಸರ್ ಇದು ಮೇಲ್ನೋಟಕ್ಕೆ ಏನ್ ಅನಿಸ್ತದೆ ಸರ್? ಮೇಲ್ನೋಟಕ್ಕೆ ಹೇಳಿ ಸರ್. ಹೇಳಿ ಸರ್. ನಿಮ್ಗೆ ಕಾನೂನು ಗೊತ್ತಿದೆ. ಅವ್ರು ಲೀಗಲ್ ಬಂದರು, ಇಲ್ಲೀಗಲ್ ಬಂದರು. ಅವರು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗ್ಬೇಕು, ನೀವು ರೇಟಿಂಗ್ ಕೊಡಬೇಕು. ಅದಕ್ಕೆ ಏನು ಹೌದು ನಾವು ಲೀಗಲ್ ಆಗಿ ಅವರಿಗೆ ನೇಮಕ ಮಾಡಿ ಕಳಿಸಿದ್ವಿ ಅಂತ ಹೇಳ್ತಾರೋ, ಇಲ್ಲಿಗಲ್ ಕಳಿಸಿದ್ವಿ ಅಂತ ಹೇಳ್ತಾರೆ, ನಿಮಗೆ ಉತ್ತರ ಕೊಡ್ತಾರೆ. ಅದ್ರ ಮೇಲೆ ನೀವು ಅವ್ರು ಇಲ್ಲಿಗಲ್ ಬಂದ್ರೆ ಅವ್ರ ಮೇಲೆ ಏನ್ ಕ್ರಮ ಜರುಗಿಸಿದ್ರೆ ಏನ್ ಕಂಪ್ಲೇಂಟ್ ಕೊಡ್ತೀವಿ ತಗೋತೀವಿ. ಈಗ ನಮಗೆ ಅವರು ಎನ್ಕ್ವೈರಿ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಹೌದು ನಾವು ಅವರಿಗೆ ಇಂಥವ್ರಿಗೆ ಡ್ಯೂಟಿ ಅವರಿಗೆ ರಿಕ್ವೈರಿ ಕಳಿಸಿದ್ದೆವು, ಇಂಥವ್ರು ಕಳಿಸಿದ್ವಿ ಅಂತ ಹೇಳಿ ನಮಗೆ ದಾಖಲಾತಿಗಳು ಕೊಟ್ಟಿದ್ದಾರೆ. ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಇವರೇ ಐಡೆಂಟಿಫೈ ಮಾಡಿದ್ದಾರೆ. ಹೌದು ಇಂಥವ್ರಿಗೆ ರಿಕ್ವೈರಿ ಕಳಿಸಿದೆವು, ಅವ್ರು ಇವ್ರಿಗೆ ಫೋನ್ ಮಾಡಿದ್ದಾರೆ. ಐಡಿ ಕಾರ್ಡ್ ಹಾಕೊಂಡ್ಬಂದಿದ್ದಾರೆ, ಎಲ್ಲ ಇವ್ರ ಮುಂದೆ ಕೂತಿದ್ದಾರೆ, ಇವರಿಗೆ ತೋರಿಸಿದ್ದಾರೆ, ಐಡಿ ಕಾರ್ಡ್ ಹಾಕಿದ್ದಾರೆ. ಸೀಸರ್ ಏನು ಪ್ರೈವೇಟ್ ಸೀಸರ್ ಕೆಲವರೆಲ್ಲ ಏನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಕೊಡ್ತಾರೆ ಸೀಸರ್ಗೆ. ಸೀಸರ್ ಅಂತ ಬಿಟ್ಟು ಇವ್ರ ಮುಂದೆ ಕುಂದಿರಿಸಿ ಎಲ್ಲರೂ ಐಡಿ ಕಾರ್ಡ್ ಹಾಕೊಂಡು ಹೌದಮ್ಮ ಇವ್ನು ಬಂದಿದ್ದಾರೆ, ಇವ್ನು ಬಂದಿದ್ದಾರೆ, ಇವರೇ ಐಡೆಂಟಿಫೈ ಮಾಡಿದ್ದಾರೆ. ಅಂತವ್ರಿಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವರು ಪಕ್ಕ ಬ್ಯಾಂಕ್ ಎಂಪ್ಲಾಯ್. ಹೌದು, ಬ್ಯಾಂಕ್ ಎಂಪ್ಲಾಯ್ನೇ. ಅವ್ರೆಲ್ಲ ಒಳಗಡೆ ನುಗ್ಗಿ ಅವರು ಗಾಡಿ ವಶಕ್ಕೆ ತಗೊಳ್ಳಿ, ನಮ್ಗೆ ಏನು ಅಭ್ಯಂತರ. ಅದಕ್ಕೆ ನೀವು ಅಲ್ಲಿ ಬ್ಯಾಂಕ್ ಹತ್ರ ಹೋಗಿ ನೀವು ಅವರಿಗೆ ನಿಮ್ದು ಏನಿದೆ ಪ್ರೊಸೀಜರ್, ನೀವೇನು ಹಂಗೆ ಅವ್ರಿಗೆ ಮನೇಲಿ ಹೋಗಿ ಇದು ಮಾಡಿ ತಗೊಳಕ್ ಹೇಳಿದ್ರು, ಸೀಜ್ ಮಾಡ್ತಿದ್ರು, ಅಥವಾ ಏನ್ ಮಾಡಿದ್ರೆ ನೀವು ಅವ್ರ ಮ್ಯಾನೇಜರ್ ಕೇಳ್ಬೇಕು.
ಸರ್ ಅವ್ನು ಕೇಳ್ತಾರೆ, ಈಗ ಅವ್ರ ಮೇಲೆ ಒಂದು FIR ಹಾಕಿ ಸರ್, ಇವ್ರು ಕೇಳ್ಕೊತೀವಿ. ಹೇಳ್ತಾರೆ ಅವರು ಈಗ ನೀವು ಎಲ್ಲ ಮಾಡ್ತೀರಿ, ಲೋನ್ ತಗೋತೀರಿ, ಮನೆ ಲೋನ್ ತಗೋತೀರಿ, ಎಲ್ಲ ತಗೋತೀರಿ. ಈ ಬ್ಯಾಂಕ್ ಅವ್ರ ಸೀಸರ್ಗಳು ಬಂದ್ರೆ ಅಥವಾ ನೀವು ಕೇಳಿದ್ರೆ ಈ ತರ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಹೇಳಿ? ಸರ್ ಕಂಪ್ಲೇಂಟ್ ಮಾಡೋದು ನಮ್ಮ ದೇಶದಲ್ಲಿ ಸರ್, ಕಂಪ್ಲೇಂಟ್ ಮಾಡ್ತೀವಿ ನಾವು. ಮನೆ ಯಾರೋ ಒಬ್ಬರು ಇಲ್ಲಿ ಗಾಡಿ ಅಡ್ಡಾಕ್ಬಿಟ್ಟು ಲೋನ್ ಇತ್ತು, ಗಾಡಿ ಅಡ್ಡಾಕಿದ್ರು, ಇಲ್ಲಿ ಬಂದ್ರು. ಈಗ ಆಯ್ತು, ಈಗ ಗಾಡಿ ಏನ್ ಮಾಡಬೇಕು? ಗಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಬ್ಯಾಂಕ್ ಅವ್ರಿಗೆ ಹ್ಯಾಂಡ್ ಓವರ್ ಅಲ್ಲ, ಮಾಡಬೇಕು? ದುಡ್ಡು ಕೊಳ್ಳೋದು ಹ್ಯಾಂಡ್ ಓವರ್ ಮಾಡಕ್ ಮಾಡ್ಕೋತಾರೆ ಸರ್ ಅವರು. ಸರ್ ಇದೇನು ಗೊತ್ತಾ ಸರ್, 1 EMI 2 EMI ಗಾಡಿ ಸೀಸ್ ಮಾಡಕ್ ಬರೋದೇ ಇಲ್ಲ ಸರ್. ಅವರು 120 days ಆಗಿದೆ. ನಾನು ಒಂದಲ್ಲ, ನೀವು ಅದಕ್ಕೆ ಹೇಳ್ತಾ ಇರೋದು, ಡಾಕ್ಯುಮೆಂಟ್ ಕುತ್ಕೊಂಡು ಓದಿ. ಓದಿ ನಿಮ್ಗೆ ಹೇಳಿ ಅಂತ ಅವ್ರು ಹೇಳ್ತಾರೆ. ನೀವು ತಗೊಳ್ಳಿದ್ದು ಸರ್ಟಿಫಿಕೇಟ್ ಕೊಡಿಲಿ, ಅದು ಎಷ್ಟು ಕೊಡಿ ಸರ್, ಅದು ನಿಮ್ಗೆ ಸರ್ಟಿಫಿಕೇಟ್ ಕಾಪಿ ಕೊಡುತ್ತೆ, ಅವ್ರ ಕಡೆ ಒಂದು ಸರ್ಟಿಫಿಕೇಟ್ ಕಾಪಿ ಕೊಡ್ತೀನಿ, ಎಲ್ಲ ಕೊಡ್ತೀನಿ ಅವರಿಗೆ. RTI ನಲ್ಲಿ ಒಂದು ಇದು ಕೊಡಿ, ಇದು ಇಲ್ಲಿನ ಕಾಪಿ ಕೊಡಕ್ಕೆ RTI ಗೆ ಒಂದು ವಾರ ಓಡಾಡ್ಬೇಕು. RTI ಏನಿಲ್ಲ, ಅವರೇ ಬರೆದು ಒಂದು 10 ರೂಪಾಯಿದು ಇದು ಪೋಸ್ಟಲ್ ಆರ್ಡರ್ ಹಾಕೊಡ್ಲಿ, ಎಲ್ಲ ಇವಾಗಲೇ ಕೊಡ್ತೀನಿ. ನಿಮ್ ಸರ್ಟಿಫಿಕೇಟ್ ಕಾಪಿ ಕೊಡ್ಬೇಕಲ್ಲ, ನಾನು ಸುಮ್ಮನೆ ಜೆರಾಕ್ಸ್ ಹೊಡೆದು ಕೊಟ್ರೆ? ಸರ್ ನಾವು ಕೇಳ್ತಿರೋದು ಆಮೇಲೆ ಇನ್ನೊಂದು ಸರ್, ಇವ್ರನ್ನ ಒಳಗಡೆ ಬರ್ಬೇಡಿ ಅಂತ ಹೇಳ್ತಾರೆ ಸರ್. ಫುಲ್ ವಿಡಿಯೋಗಳು ನಮ್ಮ ನಮ್ಮ ಹತ್ರ CCTV ಫೋಟೇಜ್ ಇದೆ. ಸರ್ ಎಲ್ಲ ಇದೆ. ಒಂದ್ ನಿಮಿಷ ಹೇಳಿ. ಕಂಪ್ಲೇಂಟ್ ನೊಂದವ್ರಿಗೆ ಕೇಳ್ಬೇಕು, ಏನೇ ಜೊತೆ ಬಂದವ್ರಿಗೆ ಕೇಳ್ಬೇಕು? ಇನ್ಸಿಡೆಂಟ್ ಯಾರಿಗೆ ಕೇಳ್ಬೇಕು ಹೇಳಿ? ಕಂಪ್ಲೇಂಟ್ ಕೊಟ್ಟವ್ರಿಗೆ ಕೊಡ್ಬೇಕು ಸರ್. ಇವರು ಕಂಪ್ಲೇಂಟ್ ಕೇಳ್ಬೇಕಲ್ವಾ? ಇನ್ಸಿಡೆಂಟ್ ಅವರು ಬಂದಿದ್ದಾರೆ, ಜೊತೆ ಅವ್ರು ಸುಮ್ಮನೆ ಇರಂತಾರೆ, ಕ್ಯಾಮ್ರಾ ಇದೆ ಕೇಳಿ, ಅವ್ರು ವಿಚಾರ ಮಾಡ್ಬೇಕಲ್ವಾ? ಏನಾಯ್ತ ಘಟನೆ ಯಾರಿಗೆ ಕೇಳ್ಬೇಕು? ನಾನು ಇವ್ರಿಗೆ ನೊಂದವ್ರು ಕೇಳ್ಬೇಕು. ನೊಂದವ್ರಿಗೆ ಕೇಳ್ಬೇಕಲ್ವಾ? ಆಯ್ತು, ನೀವು ಸಪೋರ್ಟ್ ಆಗಿ ನೀವು ಬಂದಿರ್ತೀರ, ಬರ್ಬೇಕು. ನಾನು ಘಟನೆ ಏನಾಯ್ತು ಅನ್ನೋದು ಯಾರಿಗೆ ಕೇಳ್ಬೇಕು? ಅವ್ರಿಗೆ ಕೇಳ್ಬೇಕು, ಇವ್ರಿಗೆ ಕೇಳ್ಬೇಕು? ಒಂದ್ ನಿಮಿಷ ರೀ, ಅವರು ಜೊತೆ ಇದಾರೆ, ಕೇಳಿ ಏನಾಯ್ತಪ್ಪ ಅಂತ ಹೇಳಿ ನಾನು ಸಮಾಧಾನದಿಂದ ಕುಂದಿರಿಸಿ ಎಷ್ಟೊತ್ತನ ಕೇಳಿ ಕೇಳಿವ್ರಿ. ಆಯ್ತು. ಒಂದೇನು ನಿಮ್ ಮಾತಾಡಿದ್ರೆ ಮಾತಾಡಿಲ್ಲ ಸರ್, ಅವ್ರ ಜೊತೆಗೆ ಬಂದಿಕ್ಕೆ ಬರ್ಬೇಡ ಆಕೆ ಅಂತ ನಾನು ಯಾರು ಕೇಳ್ಬೇಕು? ನಮ್ಮನ್ ಕೇಳ್ಬೇಕು, ಅವ್ರು ಕೂತಿರೋರು ಹಿಂದೆಗಡೆ. ಯಾರನ್ನ? ಹೌದು, ನಾನು ನಿಮ್ಮನ್ನ ಕೇಳ್ತೀನಿ. ನಮ್ಮನ್ ಕೇಳ್ಬೇಕು. ಹೌದು, ನಿಮ್ಮನ್ನ ಕೇಳ್ತೀನಿ. ಅವ್ರು ಬಂದು ಈಗೆಲ್ಲ ಈ ಜನ ಬಂದಿರಲ್ಲ, ನಾವು ಬಂದರೆ ಒಂದ್ ನಿಮಿಷ ಆಯ್ತು ಸರ್, ನಾನು ಹೇಳೋದು ನಾನು ಕಂಪ್ಲೀಟ್ ಮಾಡ್ತೀನಿ ಸರ್. ಈಗ ನಾನು ದಯವಿಟ್ಟು ನನ್ನ ಮಾತು ಹೇಳಿ ಸರ್. ನನ್ನ ಮಾತು ಕೇಳಿ. ಈಗ ನೀವು ಇಷ್ಟೋ ತನಕ ನಾನು ಸುಮ್ಮನೆ ಕುಂದಿರ್ತೀನಿ, ನೀವು ಹೇಳಿ. ಹೇಳಿ ಸರ್. ನಾನು ಸುಮ್ಮನೆ ಕುಂದಿರ್ತೀನಿ, ನೀವು ಹೇಳಿ. ನಾನು ಹೇಳ್ತಾ ಆಯ್ತು ಸರ್, ನಾನು ಹೇಳ್ತೀನಿ. 2 ನಿಮಿಷ ಮುಗಿಸ್ತೀನಿ ಸರ್. ನೋಡಿ, ನೀವು ಹಿಂಗ್ ಕರೆಸಿ ಕೂರ್ಸಿ ಪಾರದರ್ಶಕವಾಗಿ ನಮ್ದು ಏನಾದ್ರು ವೈಲೇಷನ್ ಆಗಿದೆ, ಸ್ಟೇಷನ್ ಅಲ್ಲಿ ಎಷ್ಟು ಟೈಮ್ ಬರ್ತಾರೆ, ಏನ್ ಬರ್ತಾರೆ, ನಾನು ಲೋಕ ಸ್ಪಂದನ ಇದೆ, ವಿಜಿಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ, ನಮ್ದು 4 ಕಡೆ CC ಎಕ್ಸಿಕ್ಯೂಟಿವ್ ಎಂಟ್ರಿ ಕ್ಯಾಮರಾ ಇದೆ. ನೀವು ಎಲ್ಲನೂ ಚೆಕ್ ಮಾಡಿ. ನಮ್ದು ಏನಾದ್ರು ವೈಲೇಷನ್ ಆಗಿದೆ, ಅದಕ್ಕೆ ನೀವು ಪಬ್ಲಿಕ್ ಸಾರ್ವಜನಿಕರು ಕ್ವಶನ್ ಮಾಡಕ್ಕೆ ಹಕ್ಕಿದೆ, ಕ್ವಶನ್ ಮಾಡಿ. ಅವರು ನಾನು ನೊಂದವ್ರನ್ನ ಕೇಳಬೇಕು, ಅವ್ರನ್ನ ಕ್ವಶನ್ ಮಾಡಬೇಕು. ಸರ್, ನೊಂದವ್ರಿಗೆ ಗೊತ್ತಿರಲ್ಲ, ಅನ್ಎಜುಕೇಟೆಡ್ ಪೀಪಲ್ ಅಂದ್ಬಿಟ್ಟು ಅವರು ಕಂಪ್ಲೇಂಟ್ ಕೊಡೋಕೋಸ್ಕರ ಈಗ ಜೈರಾಮು ಸರ್ ಇಲ್ಲಿವರೆಗೂ ಸ್ಟೇಷನ್ ಬೇರೆ ತರ ವ್ಯವಹಾರ ಮಾಡಿ ಇವ್ರ ತಗೊಂಡ್ 100 ರೂಪಾಯಿ ಅವ್ರ ತಗೊಂಡ್ 100 ರೂಪಾಯಿ ಇಸ್ಕೊಳಕ್ ಬಂದಿಲ್ಲ. ಪಾಪ ಅನ್ಯಾಯ ನೊಂದಿರ್ತಾರೆ, ಅವ್ರ ಪರವಾಗಿ ನ್ಯಾಯ ಕೇಳೋಕೆ ಅಂತ ಆ ವಿಷಯದಲ್ಲಿ ಹೇಳಲ್ಲ. 100 ರೂಪಾಯಿ ಇಸ್ಕೊಂಡ್ರೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ, ನನಗೆ ಅದು ಪ್ರಶ್ನೆ ಇಲ್ಲ. ಸಾರ್ವಜನಿಕರ ಸ್ಟೇಷನ್ ನಮ್ಮ ಮುಖಂಡಲ್ಲ, ಇದು ಯಾರಾದ್ರು ಬರ್ಬೋದು, ಯಾರಾದ್ರು ಕಂಪ್ಲೇಂಟ್ ಕೊಡ್ಬೋದು, ಏನಾದ್ರು ಮಾಡ್ಬೋದು. ಆದ್ರೆ ಅದಕ್ಕೆ ನೀವು ಅವ್ರು ಹೇಳಿದ ಇದು ಇದೆಯಲ್ಲ, ನೀವು ಕ್ಯಾಮ್ರಾ ಇದೆ, ಚೆಕ್ ಮಾಡಿ. ಈಗ ಆಯ್ತು ಸರ್, ಸರ್ ಇವ್ರನ್ನ ತರಿ ಒಂದ್ ನಿಮಿಷ. ಸರ್, ಇವ್ರನ್ನ ಒಳಗಡೆ ಬರಬೇಡ ಅನ್ನತಕ್ಕಂಥದ್ದು ನಿಮ್ಮ CCTV ಇದೆ, ನಮ್ದು ವಿಡಿಯೋನೂ ಇದೆ ಖಾಸಗಿ ಒಂದು. ಈಗ ಆ ತರ ಬರಬಾರ್ದು ಅಂತ ಹೇಳಿರೋದನ್ನ ಪ್ರೂಫ್ ಕೊಟ್ರೆ ನೀವೇನು ಅವ್ರ ಬಗ್ಗೆ ಕ್ರಮ ತಗೋತೀರಿ ಹೇಳಿ ಸರ್. ಪದೇ ಪದೇ ಹೇಳಿ ಸರ್. ಹೌದು, ಈಗ ನೊಂದವ್ರು ಸ್ಟೇಷನ್ ಬರಲಿ, ಕಾನೂನಲ್ಲಿ ಯಾರಾದ್ರೂ ಬಂದು ಈ ಪೊಲೀಸ್ ಸ್ಟೇಷನ್ ಬಂದು ಅವ್ರು ನೊಂದವ್ರನ್ನ ಕಂಪ್ಲೇಂಟ್ ಕೊಡಲಿಲ್ಲ, ತಗೊಳ್ಳಿಲ್ಲ ಅಂತಂದ್ರೆ ಅವ್ರಿಗೆ ನಮ್ಮ ಮೇಲಾಧಿಕಾರಿಗಳಿದ್ದಾರೆ, ಅವ್ರು ಹೋಗ್ಬೋದು ಕಂಪ್ಲೇಂಟ್. ಗೊತ್ತು ಸರ್, ಹೋಗ್ತೀವಿ. ಅವರು ಪದೇ ಪದೇ ಎಲ್ಲಾ ಕಂಪ್ಲೇಂಟ್ಗೂ ಪದೇ ಪೊಲೀಸ್ ನಾವು ಕಂಪ್ಲೇಂಟ್ ಕೊಡಕ್ಕೆ ಬೇಡ, ಕುತ್ಕೋಬೇಕು, ಬರಬೇಕು, ಅಲ್ಲಿ ವಿಸಿಟರ್ಸ್ ಇದು ಇದೆ, ಕುತ್ಕೋಬೇಕು. ನಾವು ಕಂಪ್ಲೇಂಟ್ ನ ವಿಚಾರಣೆ ಮಾಡ್ತೀವಿ. ನಾವೇನಾದ್ರು ಸ್ಟೇಷನ್ ಬರ್ಕೊಂಡಿರ್ತಲ್ಲ, ಅಲ್ಲಿ ಹೊರಗಡೆ ವಿಸಿಟರ್ಸ್ ಕೇರ್ ಇದೆ, ಕುತ್ಕೋಬೇಕು. ನಾವು ಕಂಪ್ಲೇಂಟ್ ಕೊಡ್ಲಿಲ್ಲ, ಮಾಡಲಿಲ್ಲ ಅಂದ್ರೆ ಅದು ನೆಕ್ಸ್ಟ್ ಏನ್ ಬಂದು ಕ್ವಶನ್ ಮಾಡ್ತಾ ಇದ್ರಲ್ಲ ನಮ್ಗೆ ಮಾಡಿ. ಇವ್ರು ಬಂದಿದ್ದಾರೆ, ನಾವು ಕಂಪ್ಲೇಂಟ್ ಅವ್ರು ಕೇಳ್ತಾ ಇದ್ದೇವೆ, ಏನಾಯ್ತು ಎಂತಾಯ್ತು ಕೇಳ್ತಾ ಇದ್ದೇವೆ. ನಾವೇ ಅವ್ರಿಗೆ ಏನು ಕ್ವಶನ್ ಮಾಡಿದೇವ, ಅವ್ರು ಕುತ್ಕೊ ಅಂತ ಹೇಳಿದ್ರು, ಹೊರಗಡೆ ಕುತ್ಕೋಪ್ಪ ಅಂತ ಹೇಳಿದ್ರು. ಸರ್, ಇವ್ರಿಗೆ ಬಟ್ಟೆ ಬಿಚ್ಚಾಕ್ಬಿಟ್ಟು ಇನ್ನೊಂದು ಮುಖ ತೋರಿಸ್ತೀನಿ ಅಂತ ಹೇಳಿದ್ರು. ಏನ್ ಸರ್ ಅದು ಕಾನೂನಲ್ಲಿ ಇದೆಯಾ ಸರ್? ಬಟ್ಟೆ ಬಿಚ್ಚಾಕ್ಬಿಟ್ಟು ಇನ್ನೊಂದು ಮುಖ ತೋರಿಸ್ತೀನಿ, ಬಟ್ಟೆ ಬಿಚ್ಚಾಕ್ಬಿಟ್ಟು ಇನ್ನೊಂದು ಮುಖ ತೋರಿಸ್ತೀನಿ. ಹಂಗಂತ ಹೇಳ್ಬೋದಾ ಸರ್ ನೀವು? ಹಾಗಾದ್ರೆ ನಿಮ್ಮ ಹತ್ರ ಬರೋ ನ್ಯಾಯ ಕೇಳೋದೇ ತಪ್ಪಿದೆಯಾ ಹಂಗ ಕೂಸ್ಬಿಡಿ ಸರ್ ಎಲ್ಲಾರು ಮಕ್ಕಳು. ಇನ್ಯಾರಿಗೆ ಸರ್? ಇವ್ರು ಹೇಳಿದ್ದೀನಂತಲ್ಲ ಸರ್. ಎಲ್ಲರೂ ಎಂಟೈರ್ ಬ್ಯಾಂಕ್ ಕಂಪ್ಲೇಂಟ್ ಸುಳ್ಳು ಏನಾರು ಹೇಳಿದ್ರೆ ಇವ್ರಿಗೆ ಹೇಳಿಲ್ಲ.
ಎಂಪ್ಲಾಯೀಸ್ ಇದ್ರು ಅವ್ರಿಗೆಲ್ಲರಿಗೆ ನೀವು ಏನಾದ್ರು ಸುಳ್ಳು ಅಣ್ಣ, ಅವ್ರಿಗೆ ನನಗೆ ಸರ್ ಹೇಳ್ತಾನ, ಹೇಳಿದ್ರು ನಾವು ದುಡ್ಡು ಕಳ್ದೋಗೈತೆ ಸರ್ ನಾನು ದುಡ್ಡು ಕಳ್ದೋಗೈತೆ ಕಂಪ್ಲೇಂಟ್ ಮಂಜಣ್ಣ ಅವ್ರಿಗೆ ಹೇಳಿದ್ ನೀನು ಅಂತ ತಪ್ಪು ಫೈನಾನ್ಸ್ ಅವ್ರನ್ನ ಇಲ್ಲಿ ಕರ್ಸಕ್ಕೆ ಹೇಳಿ, ಅವ್ರನ್ನ ಕರ್ಸಕ್ಕೆ ಬ್ಯಾಂಕ್ ಅವ್ರನ್ನ ಕರ್ಸಿ ಒಬ್ರು ಅಧಿಕಾರಿ ಕೂತಾರೆ ಮೇನ್ ಅದು ಅದ್ ತಿಳ್ಕೊಳ್ರಿ. ಫಸ್ಟ್ ಅವ್ರು ಮಾತಾಡೋದ್ರ ಬಗ್ಗೆ ಫಸ್ಟ್ ಅವ್ರು ಹೇಳೋದು ಈಗ ನಾನು ಹೇಳೋದು ಅವ್ರು ಹೇಳೋದು ಬೇಡ. ನಿಮಗೆ ಇದು ಇದೆ ಅಲ್ವಾ, ನಾನು ಮಾತಾಡಿದ್ರೆ ಯಾರಿಗೆ ಮಾತಾಡಿದ್ದೀನಿ ಅಂತ ಅವ್ರು ಹೇಳ್ತಾರಲ್ವಾ, ನಮ್ಮದಲ್ಲಿ ಕ್ಯಾಮ್ರಾ ಇದೆ, ನೀವು ಬಂದಿದ್ದೆಲ್ಲ ರೆಕಾರ್ಡ್ ಆಗುತ್ತಲ್ಲ. ನಾನು ಎಂಡರ್ ಇವನಿಗೆ ಹೇಳಿನೋ ಅಥವಾ ಬ್ಯಾಂಕ್ ಎಂಪ್ಲಾಯ್ಸ್ ಹೇಳಿನಿ, ಸುಳ್ಳು ಹೇಳಿದ್ರೆ ಯಾರಿಗೆ ಹೇಳಿದ್ರೆ ಹೌದು ಸರ್ ಬ್ಯಾಂಕ್ ಇವ್ರಿಗೆ ಯಾರಾದ್ರೂ ನಮ್ದು ತಗೊಳ್ಳಿ ಅಂತ ಅಂದ್ರು ಅವರು ಸುಳ್ಳು ಹೇಳಿದ್ರೆ ನಮ್ದು ಕಂಪ್ಲೇಂಟ್ ತಗೊಳ್ಳಿ ಅಂದ್ರು. ಅವಾಗ ಅವ್ರಿಗೆ ಹೇಳಿದ್ರು. ಇದು ಮಾತಾಡ್ತಾರೆ. ಸರ್ ಆಯ್ತು, ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ನಾವು ಒಳ್ಳೆ ಕೆಲಸ ಮಾಡೋರಿಗೆ ಅಪ್ರಿಶಿಯೇಟ್ ಮಾಡ್ತೀವಿ, ಸನ್ಮಾನನೂ ಮಾಡಿದೀವಿ. ನಾವ್ ಇಲ್ಲಿ ಬಂದಿರೋ ಉದ್ದೇಶ, ನೀವು ಕ್ವಶನ್ ನೆನ್ನೆನೂ ಫೋನಲ್ಲಿ ಮಾತಾಡಿದೀವಿ, ಅವ್ರಿಗೆ ಲೀಗಲ್ ಆಗಿ ಏನಾಗಿದೆ, ಇಲ್ಲಿಗಲ್ ಆಗಿ ಏನಾಗಿದೆ ಅನ್ನೋದು ನಿಮ್ಗೇನ ಗೊತ್ತಿದೆ. ಸೊ ಎಂಪ್ಲಾಯಿ, ಬ್ಯಾಂಕ್ ಎಂಪ್ಲಾಯಿ ಬಂದ್ರು ಕೂಡ ಮನೆ ನುಗ್ಗೋ ಅವಶ್ಯಕತೆ ಇಲ್ಲ. ಸೊ ಇವ್ರಿಗೆ ನೀವ್ ಹೇಳ್ತಾ ಇದ್ದೀರಾ ಎನ್ಕ್ವೈರಿ ಮಾಡಿ 1 ವಾರ ಟೈಮ್ ಬೇಕು ಅಂತ ಹೇಳ್ತಾ ಇದ್ದೀರಾ. 1 ವಾರ ಆಯ್ತು ಸರ್, 1 ವಾರ ಆದ್ಮೇಲೆ ಅದೇನ್ ಕ್ರಮ ತಗೋತೀರಾ ನೋಡಬಿಡಿ ಸರ್. ಅದೇನ್ ಇದಕ್ಕೆ ನ್ಯಾಯ ದಯವಿಟ್ಟು ನಿಮ್ ಕಡೆಯಿಂದ ನಾವು ನಿರೀಕ್ಷೆ ಮಾಡೋದು, ನ್ಯಾಯ ಒದಗಿಸ್ಕೊಡ್ತೀರಾ ನೊಂದವ್ರಿಗೆ ಅನ್ನೋದು. ಇವ್ರಿಗೆ ಇವ್ ಅಮ್ಮ ವರದಿ ಆಚೆ ನೂಕಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಡಕಾಯಿತಿ ಕೇಸು ಅಂತ. ನೀವು ಅದನ್ನು ಎನ್ಕ್ವೈರಿ ಮಾಡ್ಬೇಕು ಅಂತ ಓಕೆ, ಅಪ್ರಿಶಿಯೇಟ್ ಮಾಡ್ತೀನಿ. ಇವ್ರು ಮನೆ ಹತ್ರ ಹೋಗಿದ್ದಾರೆ, ಮನೆ ಹತ್ರ ಏನ್ ಎನ್ಕ್ವೈರಿ ಮಾಡ್ತೇನೆ, ಬರೀ ಮಾತಾಡ್ ಕೇಳ್ಕೊಂಡ್ ಬಂದಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಹೇಳಿ ಸರ್. ಪೊಲೀಸ್ ಸಿಬ್ಬಂದಿ ಹೋಗಿ ಸಾರ್ವಜನಿಕರು ರೈತರಿಗಿಲ್ವಾ ಸರ್ ಬೆಲೆ? ಒಬ್ಬರ ಹತ್ರ ಮಾತಾಡ್ತೀನಿ, ಆಯ್ತಿಲ್ಲ, ನಾನು ಎಲ್ಲರ ಹತ್ರ ಮಾತಾಡ್ತೀನಿ. ಎನಿ ವೈಲೇಷನ್ ಯಾರಾದ್ರೂ ನಮ್ಮಿಂದಾಗಿದೆ, ಯಾರಿಂದಾಗಿದೆ, ಅದಕ್ಕೆ ಇದೆ ಪಾರದರ್ಶಕವಾಗಿ ಇದೆ, ಕೂಲಂಕುಷವಾಗಿದೆ. ಅವ್ರು ಏನ್ ಮಾತಾಡಿದ್ರು, ಅವ್ರೇನ್ ಮಾತಾಡಿದ್ರು, ನಾನೇನ್ ಮಾತಾಡಿದ್ರೆ, ಬ್ಯಾಂಕ್ನವ್ರು ಏನ್ ಮಾತಾಡಿದ್ರು, ಎಲ್ಲ ವಯಸ್ಸು ರೆಕಾರ್ಡ್ ಸಮೇತ ಬರುತ್ತೆ. ಅರ್ಥ ಆಯ್ತಲ್ಲ? ತಗೊಳ್ಳಿ. ನಾನು ಅವ್ರಿಗೆ ಹೇಳಿದೆ, ಆಯ್ತು ಕುತ್ಕೊಳ್ಳಿ ಹೊರಗಡೆ. ಆಯ್ತು ಸರ್, ಅದು ಬಿಟ್ಟಾಗಿ ಸರ್. ಅವ್ರಿಗೆ ಹೊರಗಡೆ ಕುತ್ಕೊಳ್ಳಿ ಅಂತಂದ್ರೆ ಹೊರಗಡೆ ಕೇಳಿದೆ, ಕುತ್ಕೊಳ್ಳಿ. ನಾನು ಯಾರನ್ನ ಈಗ ಆಯ್ತು ಎನ್ಕ್ವೈರಿ ಮಾಡಕ್ ತೊಂದ್ರೆ ಇದೆ. ನನ್ನ ಪೊಸಿಷನ್ ಇದ್ರೆ ನೀವು ಇಲ್ಲಿ ಕೂತ್ರೆ ನೀವು ಯಾರು ಎನ್ಕ್ವೈರಿ ಮಾಡ್ತೀರಿ? ನೊಂದವ್ರನ್ನ ಎನ್ಕ್ವೈರಿ ಮಾಡೋದು. ನೊಂದವ್ರನ್ನ ಕೇಳಬೇಕಲ್ವಾ? ಆಯ್ತು ಸರ್, ಓಕೆ, ನಾವು ಅದ್ರ ಬಗ್ಗೆ ಇದಿಲ್ಲ. ಇವ್ರು ಮನೆ ಹತ್ರ ಹೋಗಿ ಎನ್ಕ್ವೈರಿ ಮಾಡ್ಕೊಂಡ್ ಬಂದಿದ್ದಾರೆ. ಅವರು ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಆಯ್ತು, ನೆಕ್ಸ್ಟ್ ಲೆಫ್ಟ್ ಏನಾಗುತ್ತೋ ಬಿಡುತ್ತೆ ಸೆಕೆಂಡರಿ. ನಾನು ಅವ್ರಿಗೆ ಇವ್ರಿಗೆ ಏನಾದ್ರು ಒಂದು ಮಾತು ಮಾತಾಡಿನ ಅಥವಾ ಬ್ಯಾಂಕ್ನವ್ರಿಗೆ ಏನು ಇವ್ರ ಪರವಾಗಿ ಬೈದಿನ, ಏನ್ ಬೈದಿನಿ? ಒಂದ್ ನಿಮಿಷ ತಾಯಿ ಹೇಳ್ತಾ ಕೇಳ್ಬೈದೆ. ನಾನು ನಿನಗೆ ಏನಾದ್ರು ಆ ಬ್ಯಾಂಕ್ನವ್ರ ಮುಂದೆ ಏನ್ ಹೇಳಿ ಕೇಳಿದ್ರೆ, ನಾನು ಮಾನವೀಯತೆ ದೃಷ್ಟಿಯಿಂದ ಅವರು ಹೆಂಗೋ ಅವ್ರ ಪರಿಸ್ಥಿತಿ ಏನೋ ಇರ್ತದೆ, ಅವ್ರು ಆಗೋದಿಲ್ಲ. ನೆಕ್ಸ್ಟ್ ಅವ್ನು ಪರ್ಸನಲ್ ಲೋನ್ ತೊಗೊಂಡಿದ್ದು ಎಲ್ಲ ಸೆಕೆಂಡ್ ಇಲ್ಲ, ಅವ್ನು 2 ಕಂತು ಕಟ್ತೀನಿ ಅಂತ ಹೇಳ್ತಾನೆ. ನೀವು ಅವನು ಕಟ್ಟಿಸ್ಕೊಂಡು ಅಮ್ಮ ನಾನೇನ್ ಹೇಳಿದೆ, ನಾನು ನೋಡ್ರಿ ಇವ್ರ ಜೊತೆ ನಮ್ಮ ಸ್ಟಾಫ್ನ ಕಳ್ಸಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೆ. ಇವ್ರ ಜೊತೆನೆ ಅಲ್ಲಿ ಕಳಿಸಿಬಿಟ್ಟು ನಮ್ಮ ಸ್ಟಾಫ್ನೇ ಕಳಿಸಿಬಿಟ್ಟು ಸ್ಟೇಟ್ಮೆಂಟ್ ಎಲ್ಲ ಮಾಡ್ಕೊಂಡು ಅವ್ರ ಕಡೆ ಬರ್ಸ್ಕೊಂಡು ಕಳ್ಸಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೆ. ಇವ್ರು ಹೋಗ್ಬಿಟ್ರೆ ನಾವ್ ಏನ್ ಮಾಡಿದ್ವಿ? ಆಯ್ತು ಸರ್, ನೀವ್ ಹೇಳಿದ್ರಲ್ಲ ಈಗ ಒಂದು ಮಾತು, ಮಾನವೀಯತೆ ನಾನೇ ಕಟ್ಟಿಸ್ತೀನಿ, ನಾನೇ ಇದು ಮಾಡ್ತೀನಿ ಅಂತ ಹೇಳಿದೆ ತಾನೆ ಸರ್. ಆಯ್ತು, ಮಾನವೀಯತೆ ದೃಷ್ಟಿ ಅಂತ ಹೇಳಿದ್ರಲ್ಲ, ಇದು ನಮ್ಗೆ ಬಾರಿ ಹಾರ್ಟ್ ಟಚ್ ಆಗಿದೆ. ದಯವಿಟ್ಟು ನೀವು ಅದೇ ತರ ಇಟ್ಕೊಂಡು ದಯವಿಟ್ಟು ನೊಂದವ್ರಿಗೆ ಬಂದವ್ರಿಗೆ ನ್ಯಾಯ ತೋರಿಸ್ಕೊಡಿ. ಆಮೇಲೆ ಇವರು ಎನ್ಕ್ವೈರಿ ಮಾಡಕ್ ಹೋಗಿದ್ರೆ ಒಂದು ವೈಟಿಂಗ್ ತಗೊಂಡ್ಬಂದಿರೋದು ಹೆಂಗೆ ಸರ್? ಇದು ತಗೊಳಕ್ಕೆ ಇನ್ನೂ ಇದು ಹೆಂಗೆ ಸರ್? ಹೇಳಿ ಬರ್ಕೊಂಬರಲ್ಲ ಸರ್, ಏನಾಗಿದೆ ಅಂತ ತಿಳ್ಕೊಂಬರಕ್ ಹೋಗಿದ್ದು ಬರ್ಕೋಬೇಕಲ್ಲ. ಏನ್ ಸ್ಟೇಟ್ಮೆಂಟ್ ಅವ್ರು ಕೇಳಿದಕ್ಕೆ ಒಬ್ರು ಸಿಬ್ಬಂದಿ, ಒಬ್ರು ಜವಾಬ್ದಾರಿ ಅಂತ ನಾವೇನು ಅಂದೇಜಿಗೆ ಗೊತ್ತಾಗಲ್ಲ. ನೀವು ಎಜುಕೇಟೆಡ್ ಟ್ರೈನಿಂಗ್ ಅವ್ರ ಅಕ್ಕಪಕ್ಕ ಹೇಳಿ ಸರ್. ನೀವು ಒಬ್ಬೊಬ್ರು ಮಾತಾಡಿ, ನಾನು ಉತ್ತರ ಕೊಡ್ತೀನಿ. ಸರ್ ಹೇಳ್ತಾ ಇದ್ದೀನಿ ಸರ್, ಇನ್ನು ಇದ್ಕಿಂತ ಇನ್ನೇನ್ ಮಾತಾಡ್ತಾರೆ? ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಹೇಳಿ ಸರ್. ನೀವು 10 ಸಲ ಪರ್ಸನ್ 10 ಜನ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ನೊಂದವ್ರು ಅವರು, ಅವರಿಗೆ ಆಗಿರ್ಬೋದು, ಮನೆಯಲ್ಲಿ ಬಂದಿದ್ದಾರೆ, ಕಾರ್ ತಗೊಂಡು ಹೋಗಿದ್ದಾರೆ, ಬಟ್ ಲೋನ್ ತಗೊಂಡಿದ್ದಾರೆ, ಅವ್ರು ಬಂದಿದ್ದಾರೆ, ಹೋಗಿದ್ದಾರೆ, ಇನ್ಸಿಡೆಂಟ್ ಆಗಿದೆ. ಅವರು ಸ್ಟೇಷನ್ಗೆ ಬಂದ ಬಳಿಕೆ ನಮ್ಮ ರೆಸ್ಪಾನ್ಸ್ ಏನಾರೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಾರೆ ಅವರಿಗೆ ರೆಸ್ಪಾನ್ಸ್ ಮಾಡ್ತಾನೆ ನೆಗ್ಲೆಕ್ಟ್ ಮಾಡಿದ್ರೆ ಒಂದು, ಆಮೇಲೆ ನಾವು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಲಾರದೆ ಇದ್ರೆ ಒಂದು, ಅಥವಾ ಅವರಿಗೆ ಗೌರವ ಕೊಡಲಾರದೆ ಅಥವಾ ಸ್ಟೇಷನ್ ಅಲ್ಲಿ ಅವ್ರ ಮುಂದೆ ನಾವು ಏನಾದ್ರು ಮಾತಾಡಿದ್ರೆ ಮೂರನೇದು, ಅಥವಾ ಅವ್ರಿಗೆ ಏನು ನಿನ್ನೆ ನಾನು ಅವರಿಗೆ ಬರ್ಸ್ಕೊಂಡು ಅವ್ರ ಕಡೆ ಅಂಡರ್ಟೇಕಿಂಗ್ ತಗೊಂಡು 2 ಕಂತು ತಪ್ಪಿಸಿ ಅಲ್ಲಿ ವೆಹಿಕಲ್ ಕೊಡ್ಸಕ್ಕಿಲ್ಲ, ನಾನು ನಮ್ಮ ಜೊತೆ ಕಳ್ಸಕ್ಕೆ ವ್ಯವಸ್ಥೆ ಮಾಡಿದೆ. ಇವ್ರು ಬರ್ಲಿಲ್ಲ ಅಂದ್ರೆ ಬೇರೆ ಫೋನ್ ಅದು ಮಾಡಿದ್ರೆ ನನಗೆ 100 ಜನ ಕೈ ತರ್ತಾರೆ. ಅವ್ರಿಗೆ ಗೊತ್ತಿತ್ತು ಹೊರಗಡೆ ಎಷ್ಟು ಜನ ಇರ್ತಾರಮ್ಮ, ಇಲ್ಲಿ 2 ಜನ ಇದ್ರೆ ಹೇಳಿ, ನಾನು ಹೇಳಿನಿ ಅವ್ರ ಜೊತೆ ಕಳ್ಸಕ್ಕೆ. ಅವ್ರಿಗೆ ಸಾಯಂಕಾಲ ತನಕ ವೇಟ್ ಮಾಡ್ತೀನಿ ಬ್ಯಾಂಕಲ್ಲಿ, ಹೋಗ್ಕೊಡುದು ಇಲ್ಲೇ ಇರ್ಬೇಕಂತ ಹೇಳಿ. ನನ್ನ ತಪ್ಪ ಹೇಳಿ ಸರ್, ಆ ವಿಚಾರ ಹೇಳ್ತಲ್ಲ ನೀವು ಸಪೋರ್ಟ್ ಮಾಡಿದ ಅಂತ ಹೇಳ್ತಲ್ಲ ಸರ್. ಸಪೋರ್ಟ್ ಮಾಡಿದ್ರೆ ಲೀಗಲೈಸ್ ತಗೊಳ್ಳಿ. ಲೀಗಲ್ ಇಲ್ಲಿಗಲ್ ಫಸ್ಟ್ ಹೋಗಿ ಸರ್. ಈಗ ಅವರು ಸಾಲ ಕೊಟ್ಟಿದ್ದಾರೆ, ಗಾಡಿ ಅಧಿಕಾರ ಇದೆ, ಮನೆ ಒಳಗೆ ಅವ್ರು ಕರ್ಸಿ
ಅದು ತಪ್ಪು ಸರ್. ಈಗ ಅವ್ರನ್ನ ಕರ್ಸ್ಬಿಡಿ ಸರ್, ಅವ್ರನ್ನ ಕರ್ಸಿ ಡೈರೆಕ್ಟ್ ಆಗಿ ಮಾತಾಡಿ ಕರ್ಸಿ ಸರ್. ವಿಡಿಯೋ ಮಾಡಿ ಕಾಮನ್ ತೋರ್ಸಪ್ಪ ಅಂತ ಕೇಳ್ತಾರೆ. ಏನ್ ಸರ್ ವಿಡಿಯೋ ಮಾಡ್ತಾರೆ? ಒಬ್ರವ್ರೆ ಅವ್ರಿಗೆ ಫೋನ್ ಇಕ್ಕಕ್ ಬರೋಲ್ಲ. ವಿಡಿಯೋ ಹೆಂಗ್ ಮಾಡೋಣ? ಅವ್ರಿಗೆ ಸಾಕ್ಷಿ ಏನಿದೆ ಅದು ತಗೋದು ಸರ್. ಅವ್ರ ಹತ್ರನೂ ವಿಡಿಯೋ ತೋರಿಸ್ತಾ ಇದ್ರು, ಕೇಳು. ನಿಮ್ಮ ಅಪ್ಪನ ಮುಂದೆ ಎಲ್ಲ ತೆಗೆದು ತೋರಿಸ್ತಾ ಇದ್ರು ವಿಡಿಯೋಗಳು. ನಿನ್ನ ಮಾತಾಡಿದ್ದು, ನಿನ್ನ ಮನೆಗೆ ಬಂದಿದ್ದು, ನಿಮ್ ಇವ್ರಿಗೆ ಭೇಟಿ ನೀವು ನಮಗೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳಿ ಸುಮ್ಮನೆ ಒಂದ್ ನಿಮಿಷ. ಇಲ್ಲಿ ಕುತ್ಕೋರ ಇವ್ರಿಗೆ ಎಷ್ಟು ಸಲ ವಿಡಿಯೋ ಮಾಡಿದ್ದೀರಾ ಸರ್ ಅವರು? ಈ ಎಲ್ಲ ತಗೊಂಡೋಗಿರೋದು ವಿಡಿಯೋ ಇಲ್ಲ ಮಾಡಿಲ್ಲ. ಒಂದ್ ನಿಮಿಷ ಕೇಳಿ. ಇವ್ರ ಹತ್ರ ಬಂದಿದ್ದು, ಹೌದು ಅವ್ರ ಹತ್ರ ವಿಡಿಯೋ ಇದೆ. ಅವ್ನ್ ತೆಗೆ ತೋರ್ಸಕ್ ಬಂದ ನಮ್ಮ ಹತ್ರ. ಹೇಳಿಲ್ಲಮ್ಮ, ಹೇಳಿದ ಇಲ್ಲಿ ಸರ್ ನಾವು ನೀವು ಮಾಡಿದ್ ತೋರ್ಸ, ಅವ್ನ್ ಮಾಡಿದ್ದು ಅವ್ರು ಮಾಡೋದು ವಿಡಿಯೋ ಎಲ್ಲ ತೋರ್ಸಕತ್ತಿದ್ದ. ಈ ಅಮ್ಮನ ಹತ್ರ ಎಷ್ಟು ಸಲ ಬಂದಿರು, ಮನೆ ಹತ್ರ ಎಷ್ಟು ಸಲ ಬಂದು ಹೋಗಿದ್ದಾರೆ, ಇವರಲ್ಲಿ ಅಲ್ಲಿ ಹಾಕ್ಬೇಕು ಜಿಯೋ ಲೊಕೇಶನ್ ಎಲ್ಲ ಹಾಕ್ಬೇಕಲ್ಲ, ಎಷ್ಟು ಸಲ ಬಂದಿದ್ದಾರೆ ಎಲ್ಲ ಅವ್ರು ತೋರ್ಸಾ ಇದ್ದಾರೆ. ನಿನ್ನೆ ಹೋಗಿ ಎಂಟೈರ್ ಇವ್ರಿಗೆ ಫೋನ್ ಮಾಡಿ ಅಮ್ಮ ಅವ್ರು ಹೇಳಿದ್ರೆ ನಿನ್ ಮುಂದೆ ಹೇಳ್ತೀನಮ್ಮ. ನಿನ್ ಮುಂದೆ ನಿಮ್ ಇಬ್ಬರು ಮುಂದೆ ಅವ್ರು ಮಾತಾಡಿದ್ರೆ ಹೇಳ್ತಾ ಇದೀನಿ ಅವ್ರಿಗೆ. ಅವರು ಎಲ್ಲ ವಿಡಿಯೋ ತೋರ್ಸಕ್ ಬಂದ್ರು. ಇದೆಲ್ಲ ಇಟ್ಕೋಬೇಡ ನೀವು. ಅವ್ರು ಮರ್ಯಾದೆ ಹೇಳ್ತಂತ ಕೇಳ್ತಾರೆ. ಅವ್ರ ಪರಿಸ್ಥಿತಿ ಇದೆ. ನೀನ್ ಹೋಗಿ ಫಸ್ಟ್ ಕಂತು ಕಟ್ತಾನೆ, ಮುಂದಿಂದೆಲ್ಲ ಬಡ್ಡಿ ಗಿಡ್ಡಿ ಅದು ಇದೆಲ್ಲ ಕತೆ ಹೇಳ್ತಾ ಇದ್ದ. ಅದೆಲ್ಲ ಏನು ಬೇಡ, ಏನು ಬೇಡ. ಅದು 2 ಕಂತು ಕಟ್ತೀನಿ ಎಷ್ಟು ಕಟ್ಟಿದಪ್ಪ, 2 ಕಂತು ಕಟ್ಟಬೇಕು, ಗಾಡಿ ಬಿಡ್ಬೇಕಂತ ಹೇಳಿ. ಅವನು ಪರ್ಸನಲ್ ಲೋನ್ ಇದೆ ಅಂತ ಹೇಳಿ ಅದಕ್ಕೆ NPS ಆಗಿತ್ತು ಸರ್. ಅದೆಲ್ಲ ಏನ್ ಕತೆ ಬೇಡ. ಅವ್ನ ಕಡೆ ಅದು ಸಪರೇಟ್. ಈಗ ಏನ್ ಹೇಳ್ತಾರೆ ಇವರು, ಗಾಡಿ ತಗೊಂಡೋಗಿದೆ, ಗಾಡಿ ಲೋನ್ ಕಟ್ತಾರೆ. ಅವ್ರು ಮಾನವೀಯತೆ ದೃಷ್ಟಿಯಿಂದ ಬಿಡ್ಬೇಕಂತ ಹೇಳ್ಬಿಟ್ಟು ಎಷ್ಟೊತ್ತನ ರೀ 2 ಅವರ್ ನನ್ನ ಟೈಮ್ ಬೇರೆಯವ್ರು ಇದ್ರು 2 ಅವರ್ ಕುಂದಿರ್ಸ್ಕೊಂಡು ಅವ್ರಿಗೆಲ್ಲ ಹೇಳಿ ಸ್ಟೇಟ್ಮೆಂಟ್ ಮಾಡ್ಕೊಳಕ್ ಹೋದ್ರು, ಬರ್ಕೊಂಡು ಕಳ್ಸೋರ ಹತ್ರ. ನಮ್ಮವ್ರು ಯಾರಿಗೆ ಜೊತೆ ಕಳ್ಸೋಣ ಅಂತ ಹೇಳಿದ್ರೆ ಇವರು ನಿಮಗೆ ಫೋನ್ ಮಾಡೋ, ಅಲ್ಲಿ ಫೋನ್ ಮಾಡೋರೆ. ನಮ್ ಕೆಲಸ ಏನಿದೆ, ನಾನು ಅವ್ರಿಗೆ ಗಾಡಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಿನ್ನೆ ನಾನು ಅಷ್ಟೆಲ್ಲ ಪ್ರಯತ್ನ ಪಡ್ತೀನಿ. ಇವ್ರು ಇರ್ಬೇಕಲ್ವಾ? 6 ಜನ ಎಂಪ್ಲಾಯೀಸ್, 7 ಜನ ಎಂಪ್ಲಾಯೀಸ್ ಇವ್ರಿಗೆ ಗೊತ್ತಿದೆ. ಎಷ್ಟು ಜನ ಇದ್ರು? 7 ಜನನು ಸಾಯಂಕಾಲ ತನಕ ಕೂರ್ಸಿದ್ದೀನಿ. ನಾವು 9 ನಾವು ಇದ್ದೆ ಸರ್. 7 ಜನ ಎಂಪ್ಲಾಯೀಸ್ ಯಾರಿಗೋಸ್ಕರ ವೇಟ್ ಮಾಡಿಸಿದವ್ರಿಗೆ ಎಂಪ್ಲಾಯೀಸ್ ಇವ್ರಿಗೋಸ್ಕರ, ನಿಮ್ಗೋಸ್ಕರ. ನೀವು ಬರ್ಬೇಕಲ್ಲ ಸರ್, ಏನಾಯ್ತು ಸರ್ ಕೇಳ್ಬೇಕಲ್ವಾ? ಕೇಳ್ಬೇಕಾಗಿಲ್ಲ. ನಾನು ಅವ್ರಿಗೆ ಹೇಳಿದೆ, ನೀನು ಸೆಕೆಂಡ್ ಇಯರ್ ಏನಾರು ಮಾಡ್ತೀವಿ, ಮ್ಯಾಲ ಮಾತಾಡ್ತೇವೆ ಗೊತ್ತಿಲ್ಲ. ಅವರು ಈ ತರ ಕಂಪ್ಲೇಂಟ್ ಕೊಡ್ತಾರೆ. ನೀನು ಅವ್ರು 2 ಕಂತು ಕಟ್ಸೋಬೇಕು, ಈ ಗಾಡಿ ಕೊಡ್ಬೇಕು ಇಷ್ಟೇ. ನೀವು ಕರೆಕ್ಟ್ ಮಾತಾಡಿ ಸರ್ ಆ ವಿಚಾರದಲ್ಲಿ. ಇದು ನಾವು ನಿಮ್ಮ ತಪ್ಪು ಅಂತ ಹೇಳ್ತಲ್ಲ. ನೋಡಿ, ನೀವು ನಮ್ಮ ಪರಿಸರದಲ್ಲಿದ್ರೆ ಹೊಸ ಕಾನೂನು ಏನ್ ಹೇಳುತ್ತೆ, ನೀವು ಸ್ವಲ್ಪ ನೋಡ್ಕೊಳ್ಳಿ. ಯಾವುದೇ ಒಂದು ಕಂಪ್ಲೇಂಟ್ ಬಂದ್ರೆ, ಈ ತರ ಬಂದ್ರೆ ಎನ್ಕ್ವೈರಿ ಮಾಡೋ, ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋದು. ನಮಗೆ ಗ್ರೇವ್ ಅಫೆನ್ಸ್ ಯಾವುದು, ಸೀರಿಯಸ್ ಅಫೆನ್ಸ್ ಯಾವುದು ಎಲ್ಲ ಗೊತ್ತಾಗುತ್ತೆ. ನಿಮಗೂ ಇಲ್ಲಿ ಗೊತ್ತರೆ, ನೀವು ಅಲ್ಲಿ ಇದರಲ್ಲಿ ಇದ್ರೆ ನಿಮಗೂ ಗೊತ್ತಾಗುತ್ತೆ. ನೀವೇ ಅದನ್ನ ಹೌದು ಸರ್ ಹೀಗೆ ಆಗಿರ್ಬೋದು ನೀವು ಹೇಳ್ತೀರಿ ನಮಗೆ. ನಾವು ಅದ್ರಗೋಸ್ಕರ ಅವ್ರೇನು ಅವಾಯ್ಡ್ ಮಾಡಿಲ್ಲ. ಅವ್ರು ಬಂದ ತಕ್ಷಣ ಮೊನ್ನೆ ದಿನ ಬಂದಿದ್ರೆ ಇಮಿಡಿಯೇಟ್ ಕಳಿಸಿದ್ವಿ. ಅವ್ರು ಅವತ್ತೇ ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ತಗೊಂಡಿದ್ರು. ನಾನೇನು ನೆಗ್ಲೆಕ್ಟ್ ಮಾಡಕ್ ಹೋಗಿಲ್ಲ ಯಾವುದು. ಅವರು ಬರ್ಲಿಲ್ಲ. ಅವ್ರ ಮುಂದೆ 10 ಸಲ ಕಾಲ್ ಮಾಡಿದಿಲ್ಲಮ್ಮ, ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ಬ್ಯಾಂಕಿಗೆ ಕಳಿಸಿದೆ. ಬ್ಯಾಂಕ್ ಅವ್ರ ಪ್ರೊಸೀಜರ್ ಏನಿರ್ತದೆ, 5:15 ಟೈಮ್ ಆಗುತ್ತೆ. ನಾವು ಸರ್ ಈ ಬ್ಯಾಂಕಿಗೆ ಇಂಟಿಮೇಷನ್ ಮಾಡಿ ಹೋದೆ ಸರ್, ನಿಮ್ಗೆ ಇಂಟಿಮೇಷನ್ ಲೆಟರ್ ಮಾಡಿ ಅಂತ ಹೇಳಿದ್ರು. ಅವ್ರು ಲೀಗಲ್ ಅಡ್ವೊಕೇಟ್ ಬಂದಿರಲ್ಲಮ್ಮ, ನೋಡಿ ಸರ್ ನಿಮ್ಗೆ ನಮಗೂ ಹೋಗಿ ಇಲ್ಲಿಂದ ಹೋಗ್ಬಿಟ್ಟು ಅವರೆಲ್ಲ ಲೀಗಲ್ ಏನ್ ಮಾಡ್ಕೊಂಡ್ರೆ ಅವ್ರು ಲೀಗಲ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರು 10 ಗಂಟೆ ಸ್ಟೇಷನ್ ಬಂದ್ರು. 5 ಗಂಟೆಗೆ 5:15 ಟೈಮ್ ಮುಗಿತು ಸರ್, ನಾವೆಲ್ಲ ಪ್ರೊಸೀಜರ್ ಮಾಡಿ ಹೋದೆ ಅಂತ ಹೇಳಿದ್ರು. ಬೆಳಿಗ್ಗೆ 10:15 ಬಂದ್ರು ಸ್ಟೇಷನ್. ಇವರು ಬಂದ್ರು, ಇವ್ರ ಮುಂದೆ ಕೇಳಿ 10:30 11 ಗಂಟೆ ಬಂದು ಸ್ಟಾರ್ಟ್ ಆಗಿದ್ದು. 2:30 ತನಕ ಯಾರು ಬೇರೆ ಕಂಪ್ಲೇಂಟ್ ಅಟೆಂಡ್ ಮಾಡಿದ್ರಪ್ಪ. ನಾನು ಅವ್ರ ಪಾಪ ನಾನೇನು ಇವ್ರು ಯಾರ್ದು ಏನು ನೋಡಲ್ಲ. ಪಾಪ ಆ ಎಮ್ಮೆಗೆ ಆರೋಗ್ಯ ಸರಿ ಇಲ್ಲ ತುಂಬೋದು. ಆ ಒಂದು ಇದ್ರಿಗೋಸ್ಕರ ಗಾಡಿ ಕೊಡ್ಸೋ ಸಲುವಾಗಿ ನಾನು ಅವರಿಗೆಲ್ಲ ಎಷ್ಟೆಲ್ಲ ಮಾತಾಡಿದ್ದೀನಿ ಕೇಳಿ. ಎಂಪ್ಲಾಯೀಸ್ಗೆ ಎಷ್ಟೆಲ್ಲ ಮಾತಾಡಿದ್ದೀನಿ. ಅವ್ರು ಲೀಗಲ್ ಅಡ್ವೊಕೇಟ್ ಬಂದಿದ್ದ. ಆ ಲೀಗಲ್ ಅಡ್ವೊಕೇಟ್ ಏನ್ ಮಾಡಿದ್ರಮ್ಮ, ನೀವು ಯಾವುದೇ ಕಾರಣಕ್ಕೆ ನಿಮ್ಮದು ಎಲ್ಲ ಅಲ್ಲಿ ಲೀಗಲ್, ಇಲ್ಲಿ ಏನು ಮಾತಾಡಬೇಡ ಅಂತ ಹೇಳಿದ್ರು. ನೀವು ಇಲ್ಲಿ ಏನು ಮಾತಾಡೋದಿಲ್ಲ. ನಿಮ್ಗೆ ಲೀಗಲ್ ಏನಿದ್ರು ಅಲ್ಲಿ ಬ್ಯಾಂಕಲ್ಲಿ, ಇಲ್ಲಿ ಏನು ಮಾತಾಡೋದಿಲ್ಲ. ಏನಿಲ್ಲಪ್ಪ. ಆಯ್ತು ಸರ್, ಇದು ಕಂಪ್ಲೇಂಟ್ ಏನಿದೆ ಮಾಡ್ಕೊಳ್ತಾರೆ. ಈಗ ಅವ್ರನ್ನ ಬ್ಯಾಂಕ್ ಅವ್ರನ್ನ ಕರ್ಸಿ ಮಾತಾಡೋಣ. ಇನ್ನ ನಿಮ್ ಪ್ರೊಸೆಸರ್ ಏನಿದೆ ಸರ್, ಲಗಾಯ್ತಿ ಕೇಸ್ ಬುಕ್ ಮಾಡಿ ನಿಮ್ಗೆ ಇನ್ನ 1 ವಾರ ತಗೊಳ್ಳಿ ಟೈಮು. ದಯವಿಟ್ಟು ನ್ಯಾಯ ಕೊಡಿಸ್ಕೊಡ್ತೀರ ಅಂತ ನಮ್ಗೆ ಒಂದು ಇದಿದೆ. ಇವ್ರಿಗೆ ಏನಂತಂದ್ರು, ಇವ್ರ ಕಷ್ಟ ಇದೆ, ಒಟ್ಟಿಗೆ ಇವ್ರು ಬಂದಿದ್ದಾರೆ, ಇವರೇ ಕುಂತ್ಕೊಂಡು ಮಾತಾಡ್ಬೇಕು, ಜಯರಾಮ್ ಬರೋದಿಲ್ಲ. ಓಕೆ, ನಾನ್ ಕಂಪ್ಲೇಂಟ್ ಕೊಟ್ಟಾಗ ನಾನ್ ಬರ್ಬೇಕು, ನಾನು ಯಾರು ಅವ್ರು ಬರ್ಬೇಕು. ಅವ್ರು 20 ಜನ ಕರ್ಕೊಂಡ್ಬರ್ತಾರೆ. ಅವ್ರು 20 ಜನ ಕುಂತ್ಬಿಟ್ಟು ಟೀ ಎಲ್ಲ ಕೊಡ್ತಾರೆ. ಅದೇನ್ ಸರ್ ಹೆಂಗಾರು? ಅದ್ಯಾವ ಕಂಪ್ಲೇಂಟ್ ಕೊಟ್ಟೆ. ಎಷ್ಟು ಜನ ಬಂದ್ರು? ಅದು ಹಿಡಿಯೋದೇನಂತ ಸರ್. ದಯವಿಟ್ಟು ನಿಮ್ ಬಗ್ಗೆ ಗೌರವ ಭಾರಿ ಒಂದು ಸಿಂಗಂ ತರ ಕ್ಯಾಮ್ರಾ ಇದೆಯಲ್ಲ, ನಾನು ಎಷ್ಟು ದಿನ ಬಂದಿದ್ದೀನಿ ನೋಡಿ, ಡೈಲಿ ಬರ್ತಾರೆ ಸರ್. ಹಂಗಾದ್ರೆ ಸ್ಟೇಷನ್ಗೆ ಲೆಕ್ಕಾಚಾರ ಆಗೋಯ್ತಲ್ಲ ಸರ್. ಸ್ಟೇಷನ್ ಇದ್ರೆ ನಿಮ್ಗೋಸ್ಕರ ಮತ್ತೆ ಬನ್ನಿ
ಸರ್ ಈಗ ಜೈರಾಮು ಎಷ್ಟು ಸಲ ಬಂದಿರ್ಬೋದು ಸ್ಟೇಷನ್ಗೆ, ಅವರು ನ್ಯಾಯದ ಪರವಾಗೇ ಬಂದಿರ್ತಾರೆ ಬಿಟ್ರೆ ಯಾರಾದ್ರೂ ಈ ಕಳ್ತನ ಮಾಡಿರೋರ್ ಪರವಾಗಲಿ ಇಲ್ಲ ಏನೋ ರೇಪು ಅಂತವ್ರ ಪರವಾಗಂತೂ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅವರು. ದಯವಿಟ್ಟು ನೀವು ಸ್ವಲ್ಪ ಕೇಳಿ. ಹಾ ಹೇಳಿ ಸರ್. ನಾನು ಜಯರಾಮ್ ಕೆಟ್ಟವನು ಒಳ್ಳೆಯವನು ಅಂತೇಳಿ ನಾನು ಹೇಳಲ್ಲ. ಜಯರಾಮ್ ಏನು ಕಳೆದ ಇದ್ರ ಅಂತೇಳಿ ನಾನೇ ಹೇಳಲ್ಲ. ಅವನು ನಾನು ಏನು ಮಾತಾಡಿಲ್ಲ. ನಾನು ಯಾರ ಕಂಪ್ಲೇಂಟ್ ನಮ್ಮ ಜೊತೆ ಬಂದ್ರೆ ಕಂಪ್ಲೇಂಟ್ ಎನ್ಕ್ವೈರಿ ಮಾಡ್ಬೇಕು, ಜಯರಾಮ್ ಎನ್ಕ್ವೈರಿ ಮಾಡ್ಕೋ, ನೊಂದವ್ರು ಎನ್ಕ್ವೈರಿ ಮಾಡ್ಕೋ, ನೀವ್ ಹೇಳಿ. ಈಗ ಬರಬೇಡಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಎಲ್ಲಿ ಬರಬೇಡಿ ಅಂತ ಹೇಳಿದ್ರೆ ಎಲ್ಲಿದ್ರೆ ಹೇಳಿ, ಕೂತ್ಕೋ ಅಂತ ಹೇಳಿದ್ರೆ ತಪ್ಪ ಹೇಳಿ, ಹೊರಗಡೆ ಕೂತ್ಕೋರಪ್ಪ ಅಂತ ಹೇಳಿ. ಸರ್ ನೀವು ಹೇಳೋದು ಕರೆಕ್ಟ್ ಕರೆಕ್ಟ್ ಆಗಿ ಹೇಳಿ. ಹೊರಗಡೆ ಕೂತ್ಕೊಳ್ಳಪ್ಪ, ಹೊರಗಡೆ ಕೂತ್ಕೊಳ್ಳಪ್ಪ ಅಂತ ಹೇಳಿದ್ರೆ ನಮ್ಗೆ ತಪ್ಪ ಹೇಳಿ. ಆಯ್ತು ಸರ್, ಒಂದ್ಸರಿ ಅಲ್ಲಿ ಗೇಟ್ ಅಲ್ಲಿ ಅಡ್ಡಾಗ್ತಾರಂತೆ, ಒಳಗಡೆ ಸ್ಟೇಷನ್ ಒಳಗಡೆ ಬರಬೇಡ ಅಂತಾರಂತೆ. ಗೇಟ್ ಹತ್ರ ಯಾರು ಇರೋದೇ ಇಲ್ಲಪ್ಪ. ಒಂದು ನ್ಯಾಯಸ್ಥಾನದಲ್ಲಿ ಕೂತಿದ್ದೀರಾ, ನಿಮ್ಮ ಮೇಲೆ ಈ ಗ್ರಾಮಾಂತರದಲ್ಲಿ ಇದೆಲ್ಲ ಹೋಯ್ತಾ ಇದ್ದೀನಿ ಕೇಳಿ. ನೀವು ಒಂದು ಲಾಸ್ಟ್ ಒಂದು ಮಾತು ಹೇಳಿದ್ರಿ, ನನ್ಗೂ ಒಂದು ಮಾನವೀಯತೆ ಇದೆ ಅಂತ. ಮಾನವೀಯತೆನ ಎತ್ತಿಡಿರಿ ಸರ್, ಅಷ್ಟೇ. ಏನು ಕೇಳಲ್ಲ. ನೀವು ಕೂತ್ಕೋತೀರಾ? ಹೇಳಿ ಸರ್. ಇಲ್ಲ ನೀವು ಕೂತ್ಕೊಂಡ್ರೆ 2 ನಿಮಿಷ ಎಡೆ ಹೇಳಿ ಸರ್, ನಮಗೂ ಬೇರೆ ಕಡೆ ಹೋಗ್ಬೇಕು. ಎಲ್ಲರಿಗೂ ನಮಗೂ ಇಲ್ಲ, ನಾನು ಅವ್ರ ಹತ್ರ ಎಲ್ಲರ ಹತ್ರ ಹೇಳ್ತೀನಿ ನಿಮಗೆ. ಅವರಿಂದ ಹ್ಯಾರೆಸ್ಮೆಂಟ್ ಆಗುತ್ತೋ, ಪಬ್ಲಿಕ್ಕಿಗೆ ಬೇರೆದವ್ರಿಗೆ ಹ್ಯಾರೆಸ್ಮೆಂಟ್ ಆಗುತ್ತೋ ನನಗೆ ಗೊತ್ತಿಲ್ಲ. ಯಾವಂದ್ರೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅವ್ರ ಮೇಲೆ ನಮಗೆ ನೀವು ಕೇಳ್ತೀನಿ. ನೀವು ಏನು ಕೇಳ್ತೀರಿ ಸರ್? ನೀವು ಬಂದ್ರೆ ಏನು ಕೇಳ್ತೀರಿ ಸ್ಟೇಷನ್ಗೆ? ಈ ಜೈರಾಮಿಂಗ್ ಮಾಡೋಣ ಅಂತಂದ್ರೆ ನನಗೆ ಕಂಪ್ಲೇಂಟ್ ಇದ್ರೆ ತಾನೇ ಕೇಳಕ್ಕೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಇದ್ರೆ ತಾನೇ ನನಗೆ ಕೇಳಕ್ಕೆ. ನಾನು 100 ಜನ ಫೋನ್ ಮಾಡ್ತಾರೆ, ಸರ್ ಜೈರಾಮ್ ಹಂಗೆ ಮಾಡ್ತಾರೆ. ಯಾವತ್ತಾದ್ರೂ ಒಂದು ದಿವಸ ಫೋನ್ ಮಾಡಿ ಇಲ್ಲಿವರೆಗೆ ನನಗೆ ಆ ಗೌರ್ಮೆಂಟ್ ಆಫೀಸಲ್ಲಿ ಫೋನ್ ಮಾಡ್ತಾರೆ, ಬೇರೆದವರು ಫೋನ್ ಮಾಡ್ತಾರೆ, ಪಬ್ಲಿಕ್ಕು ಫೋನ್ ಮಾಡ್ತಾರೆ. ನಾನೇನಾದ್ರೂ ಅವನಿಗೆ ಇಲ್ಲಿವರೆಗೆ ಅವನೇನಾದ್ರೂ ನನಗೆ ಫೋನ್ ಮಾಡ್ತಾನಲ್ಲ, ಜೈರಾಮ್ ನನಗೆ ಫೋನ್ ಮಾಡ್ತಾನಲ್ಲ, ನನಗೆ ವಾಟ್ಸಪ್ಪಲ್ಲಿ ಆಗ್ತದೆ, ಅದು ನಾನು ಅಟೆಂಡ್ ಮಾಡ್ತೀನಿ. ಕೇಳಿ ಅವನಿಗೆ. ರಾತ್ರಿ 1 ಗಂಟೆಗೆ, ರಾತ್ರಿ 12 ಗಂಟೆಗೆ ಒಂದ್ಸರಿ ಫೋನ್ ಮಾಡ್ತಾರೆ, ಸರ್ ಹಿಂಗೆ ಗಲಾಟೆ ಆಗ್ತಾರೆ, ಹಿಂಗೆ ನಮ್ಮ ಹತ್ರ ಗಲಾಟೆ ಮಾಡ್ತಾಂತಿದ್ರು. ನಾನು ಇಮಿಡಿಯೇಟಾಗಿ ಬೀಟ್ನವ್ರು ಕಳಿಸಿದೆ. ಕೇಳಿ, 12 ಗಂಟೆಗೆ ರಾತ್ರಿ ಕಳಿಸಿ. ಆಮೇಲೆ ಯಾವುದೋ ಒಂದು ಲೊಕೇಶನ್ ಹಾಕದ, ಯಾವುದೋ ಒಂದು ಮಾಹಿತಿ ಕೊಟ್ಟ, ಅದು ನಾನು ಇಮಿಡಿಯೇಟಾಗಿ ಅಟೆಂಡ್ ಮಾಡಿಸ್ತೀನಿ. ಅವನ ಮೇಲೆ ನನಗೆ 100 ಜನ ಫೋನ್ ಮಾಡ್ತಾರೆ. ಯಾವತ್ತಾದ್ರೂ ಏನಪ್ಪ ಜೈರಾಮ್ ಮತ್ತೆ ಫೋನ್ ಮಾಡಿ ಕೇಳಿ ಕೇಳಿ. ನಮಗೆ ಸರ್ ಒಳ್ಳೆ ಕೆಲಸ ಮಾಡೋರಿಗೆ ವಿರೋಧಿಗಳು ಜಾಸ್ತಿ. ಎಲ್ಲೇ ಏನೇ ಆಗ್ತಿದ್ರೆ ಇಮಿಡಿಯೇಟ್ ವಾಟ್ಸ್ಆಪ್ ಮಾಡ್ತೀವಿ. ಒಳ್ಳೇದು, ಅದು ಮಾಡಿ. ಆಯ್ತು ಮಾಡಿ ಸರ್. ನೀವು ನಮ್ಗೆ ಗೊತ್ತಾ, ಸಮಾಜ ಕಾಪಾಡ್ತಾ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಎಲ್ಲ ಅಲ್ಲೋಲ ಕಲ್ಲೋದೈತೆ. ಮಿಲಿಟರಿ ಇಂಪಾರ್ಟೆಂಟ್, ಸಮಾಜದಲ್ಲಿ ನೀವು ಅಷ್ಟೇ ಇಂಪಾರ್ಟೆಂಟ್. ಕೇಳಿ, ಯಾವ್ದಾದ್ರು ಒಂದು ಆರೋಪ ಮಾಡಕ್ ಹೋದ್ರೆ ಎಲ್ಲ ಇವತ್ತಿನ ದಿವಸ ಯಾರು ಮಾಡಲ್ಲ. ಎಲ್ಲ ನಿಮಗೂ ಗೊತ್ತಿದೆ. ನಾವು ಪ್ರತಿಯೊಂದು ಕೆಲಸ ಮಾಡೋದು ಕಣ್ಗಾವ್ನಲ್ಲಿ ಕೆಲಸ ಮಾಡೋದು. ರೋಡಲ್ಲಿ ಕ್ಯಾಮ್ರಾ ಇದೆ, ರೋಡಲ್ಲಿ ಇದೆ, ನಮ್ಮ ಮೇಲೆ ಎಲ್ಲರೂ ಪ್ರತಿಯೊಬ್ಬರದೆಲ್ಲ ಕಣ್ಣಿರ್ತದೆ. ಈ ದಿವಸ ನಾವು ಏನ್ ತಪ್ಪು ಮಾಡ್ತೇವೆ ಅನ್ನೋದು ಜನಗಳಿಗೆ ಗೊತ್ತಾಗುತ್ತೆ. ಈ ಸ್ಟೇಷನ್ಗೆ ನೀವು ಬಂದು ಹೋಗ್ತೀರಾ, ಎಲ್ಲ ಬರ್ತೀರಿ, ಎಷ್ಟು ಬರ್ತೀರಿ, ಎಷ್ಟು ಹೋಗ್ತೀರಾ, ಎಲ್ಲ ಇದೆ. ಮೇಲಿನವರೆಲ್ಲ ದಿನ ಹೋಗ್ತಾ ಇರ್ತಾರೆ. ಹೋಗೋದು ನನ್ನ ಸ್ಟೇಷನಲ್ಲಿ CC ಕ್ಯಾಮ್ರಾ ನಾವೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ SP FC ಇದೆ, DG FC ಇದೆ, ಎಲ್ಲ ಇದೆ. ಅರ್ಥಾಯ್ತಲ್ಲ? ನಾವು ಅವರಿಗೆ ಜೈರಾಮ್ ಅವರಿಗೆ ಉದ್ದೇಶವಾಗಿ ವೈಯಕ್ತಿಕ ಇಲ್ಲಿವರೆಗೆ ನಾನು ಬಂದು 6 ತಿಂಗಳಲ್ಲಿ ಸುಮಾರು ಜನ ಫೋನ್ ಒಂದು ದಿವಸ ಅವನಿಗೆ ಕಾಲ್ ಏನಪ್ಪ ಜೈರಾಮ್ ಅಂತ ಕೇಳಿ ನಾನು ಕೇಳಿದ್ರಿ. ಅವನು ಏನು ಕಂಪ್ಲೇಂಟ್ ಹಾಕ್ತೇನೆ, ಅವನು ಸುಳ್ಳು ಎಲ್ಲ ಸತ್ಯ ಇರಲಿ, ಆದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿದಲ್ಲ. ಒಳ್ಳೇದು ಸರ್, ಅದ್ ಮಾಡಿ. ಅವರು ಪಾಪ ಯಾವ್ದೇ ತರಹದ ಬೇಕಾಬಿಟ್ಟಿ ಏನು ಮಾಡಲ್ಲ. ನೋಡಿದ್ರೆ ಒಂದು ವ್ಯವಸ್ಥೆ ಇರುತ್ತೆ. ಒಂದು ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಪದೇ ಪದೇ ಸ್ಟೇಷನ್ ಹತ್ರ ಬಂದ್ರೆ ಅದಕ್ಕೆ ನಮ್ಮ ಮೇಲೆ ಒಂದು ಜನ ಹೊರಗಡೆ ಬೇರೆ ರೀತಿ ತಿಳ್ಕೊತಾರೆ. ಪೊಲೀಸ್ ಸ್ಟೇಷನ್ಗೆ ನೊಂದವರಿಗೆ ಇವರು ಬ್ರೋಕರ್ ಆಗಿದ್ರೆ ಏನಪ್ಪ ಜೊತೆ ಬರೋಕೆ ತಪ್ಪು ಮೆಸೇಜ್ ಹೊರಗಡೆ ಸಮಾಜಕ್ಕೆ ತಪ್ಪು ಮೆಸೇಜ್. ನೊಂದವರಿಗೆ ನಮ್ಮಿಂದ ರೆಸ್ಪಾನ್ಸ್ ಆಗಿಲ್ಲ ಅಂತಂದ್ರೆ ಏನು? ನೀವು ಹೌದಲ್ವಾ? ನೀವೇನ್ ಕೇಳ್ತೀರಿ? ಅವ್ರಿಗೆ ನ್ಯಾಯ ಸಿಗಬೇಕು, ಈ ನ್ಯಾಯ ಕೇಳಬೇಕು. ಅವ್ರು ಸ್ಟೇಷನ್ಗೆ ಬಂದ್ಬಿಡ್ತೀವಿ, ನಾವು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ, ನಮ್ಮಿಂದ ಅವ್ರಿಗೆ ಸ್ಪಂದನೆ ಆಗಲಿಲ್ಲ ಅಂದ್ರೆ, ಯಾವುದೇ ರೀತಿ ಇದು ಆಗಲಿಲ್ಲ ಅಂತಂದ್ರೆ ಅದಕ್ಕೆ ನೀವು ಇಮಿಡಿಯೇಟ್ ಆಗಿ ಏನ್ ಸರ್ ಅಂತ ಕೇಳ್ಬೇಕು. ಮತ್ತೆ ನಾವು ಅವ್ರಿಗೆ ನೀವು ನಮ್ಮಿಂದ ಏನಾದ್ರೂ ಅವ್ರಿಗೆ ಕೇಳಿ, ಏನಾದ್ರೂ ಆಗಿದ್ರೆ ಅವ್ರು ನಾನು ಇನ್ಸ್ಪೆಕ್ಟ್ರು ಎನ್ಕ್ವೈರಿ ಮಾಡ್ಬೇಕಾದ್ರೆ ಕ್ರಾಸ್ ಕ್ವಶನ್ ಕೇಳಬೇಕಾಗತ್ತೆ. ಸುಮ್ಮನೆ ಏನಪ್ಪ ಅಂತ ಕೇಳಕ್ಕಾಗಲ್ಲ. ಅವ್ರನ್ನೂ ಕೇಳಬೇಕು, ಇವ್ರನ್ನೂ ಕೇಳಬೇಕು, ಇವ್ರನ್ನೂ ಮಾತಾಡ್ಬೇಕು, ಅವ್ರನ್ನೂ ಮಾತಾಡ್ಬೇಕು. ಒಂದೇ ಸಲ ಯಾವನಾದ್ರು ನಾವು ಮಾಡಿದ್ರೆ ಬೈ ಬಿಡ್ತಾರ ಹೇಳಿ? ಇಲ್ಲ, ಕೇಳ್ಬೇಕಲ್ವ? ಕಂಪ್ಲೇಂಟ್ ಕೇಳಬೇಕು, ಕ್ವಶನ್ ಮಾಡಬೇಕು, ಅವ್ರ ಕಡೆಯಿಂದ ಏನು ಕೇಳಬೇಕು, ಅವ್ರನ್ನೂ ಕೇಳ್ಬೇಕಲ್ವ ಏನಂತ. ಅದಕ್ಕೆ ಇವ್ರಿಗೋಸ್ಕರನೇ ನಾನು ನಿನ್ನೆ ಒಂದಲ್ಲ ಏನಲ್ಲ ಅವ್ರದ್ದು ಬ್ಯಾಂಕ್ ಅಟೆಂಡೆನ್ಸ್ ಸಮೇತ, ಅವ್ರ ಡ್ಯೂಟಿ ನೇಮಕ ಮಾಡಿದ ಸಮೇತ, ಅವ್ರ ಬ್ಯಾಂಕ್ ಎಂಪ್ಲಾಯಿಗೋಸ್ಕರ ಅದು ID ಕಾರ್ಡ್ ಸಮೇತ ಇವ್ರ ಕಡೆಯಿಂದ ಐಡೆಂಟಿಫೈ ಮಾಡಿಸಿ ತಗೊಂಡು ಗೊತ್ತು ನನಗೆ. ನೀವೆಲ್ಲ ಬರ್ತೀರಾ, ಇಷ್ಟೆಲ್ಲ ಕ್ವಶನ್ ಮಾಡ್ತೀರಾ, ಲೀಗಲ್ ಇಲ್ಲೀಗಲ್ ಕ್ವಶನ್ ಮಾಡ್ತಿರ್ತೀರಾ, ಎಲ್ಲ ಗೊತ್ತು. ಆ ಗೊತ್ತಿದ್ದಕ್ಕೆ ನಾನು ಎಂಟೈರ್ ಎಲ್ಲ ಡಾಕ್ಯುಮೆಂಟ್ಸ್ ಮಾಡ್ತೀನಿ. ನಿಮ್ಗೆ ಏನಾದ್ರು ನಮ್ಮ ಮೇಲೆ ಇತ್ತು ಬೇಡ ಸರ್ ನೀವು ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ನನ್ನ ಮೇಲೆ ಯಾರು ಇರ್ತಾರೆ? ASP ಇರ್ತಾರೆ, SP ಇರ್ತಾರೆ ಅಲ್ವಾ? ನಮ್ಮ ತಪ್ಪಿಗೆ ಯಾರು ಇದು ಮಾಡೋದು? ನೀವು ಅವ್ರ ಹತ್ರ ಧಾರಾಳ ಇದೆ, ಅವ್ರು ನೋಡ್ತಾರೆ, ಅವ್ರು ನಂದು ಏನಿದೆ ಪಾಠ, ನಾನು ಏನಾದ್ರು ತಪ್ಪು ಮಾಡಿದ್ರೆ ಅಲ್ಲಿ ಕ್ಯಾಮ್ರಾ ಇರ್ತದೆ, ಚೆಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾನು ಇವಂದು ಬಿಟ್ಟು ಬಿಡು, ಅಲ್ಲೇ ಬಿಟ್ಟು ಬಿಡು, ನಾನು ಅವ್ನು ಕೇಳಿ ಅವ್ನು ಬಿಟ್ಟು ಬಿಡು, ಸೆಕೆಂಡ್ ಏನಪ್ಪ ಏನು ಹೇಳಿದೆ ಹೇಳು,
ಫಸ್ಟ್ ಅವ್ನು ಗಾಡಿ ಕೊಡುತ್ತೆ ಏನೇನ್ರೆ ಅದೆಲ್ಲ ಕತೆ ಬೇಡ EMI ಕಟ್ಟಿರ್ತಾರೆ. ಎರಡು ಕತೆ ಅದೆಲ್ಲ ಕತೆ ಬೇಡ ನೀವು ಫಸ್ಟ್ ಗಾಡಿ ಕೊಡುತ್ತೆ EMI ಕಟ್ಟೋದು ಇವ್ರು ನಮ್ಮ ಹತ್ರ ಸ್ಪಂದಿಸ್ಬೇಕು ಅಥವಾ ಹೊರಗಡೆ ಹೋಗ್ಕೊಂಡು ಪಾರ್ಟಿ 40 ವರ್ಷ EMI ಕಟ್ಟಕ್ಕೆ ಇಟ್ಟಿರೋಂಥ ಸರ್. ಕೀ ಇಲ್ಲ, ಎಕ್ಸಾಮ್ ಸರ್ ಆಯ್ತು ಕೆಲಸ ಮಾಡಿ ಸರ್ ಯಾಕೆ ಅವ್ರು ವೇಟ್ ಬ್ಯಾಂಕ್ ಅವ್ರು ಕರ್ಸಿ. ಸರ್, ಬ್ಯಾಂಕ್ ಅವ್ರನ್ನ ನೀವು ಕರ್ಸಿ. ಮತ್ತೆ ನೋಡಿದ್ರೆ ನಾವು ಅದನ್ನ ನೀವು ನಿಮ್ಗೆ ಅವ್ರು ಹೇಳಿದ ಕೇಳ್ತೀವಿ ಆ ವಿಚಾರದಲ್ಲಿ ನಾವು ಇವ್ರು ಬಂದ ತಕ್ಷಣ ಹೇಳಿದಕ್ಕೆ ನಾವು ಇಮಿಡಿಯೇಟ್ ಹೋಗಿ ಅಷ್ಟೆಲ್ಲ ಅಟೆಂಡ್ ಮಾಡಿ ನಮಗೆ ಎಮರ್ಜೆನ್ಸಿ ಏನಾಗತ್ತೆ ಏನಿಲ್ಲ ಅನ್ನೋದು ತಿಳ್ಕೊಂಡ್ಬಿಟ್ಟೆ ಅವ್ರ ಮುಂದೆ ಎಲ್ಲ ಸಮಸ್ಯೆ ಬೇಕು ಇವ್ರ ಮುಂದೆ ಎನ್ಕ್ವೈರಿ ಮಾಡಿದ್ರು ನಾವೇನು ಹೊರಗಡೆ ಕೂತ್ಕೊಂಡು ಎನ್ಕ್ವೈರಿ ಮಾಡಿದ್ದೇವ ಈಗ ಪಾಪ 1 ಗಂಟೆ ಅಟೆಂಡ್ ಮಾಡಿದ್ದೀನಿ ಅಂತ ಹೇಳ್ತೀರಿ ನೀವು. ಒಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಒಬ್ಬ ಬರಬೇಕು 50 ಜನ ಬರಬೇಕು ಇದೆ ನಮ್ಮ ಹತ್ರ ಕ್ಯಾಮ್ರಾ ಇದೆ ಈಗ ಜಯರಾಮಣ್ಣ ಉದ್ದೇಶ ನಿಮ್ಗೆ ಬರ್ಬಾರ್ದು ಅನ್ನೋ ಉದ್ದೇಶ ಇಲ್ಲ. ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಅವ್ರು ಹೇಳ್ತಿದ್ರೆ ಆಯ್ತು ಅವರು ಪಾರದರ್ಶಕ ಹೋಗಿದ್ದಾರೆ. ಅವರು ಜಯರಾಮನ ಮೇಲೆ ಏನೇ ಆರೋಪ ಮಾಡಿದ್ರೆ ಅದಕ್ಕೆ ಏನೇ ರಿಪ್ಲೈ ಮಾಡಿದ್ರೆ ಅವ್ರ ಹತ್ರ ಪ್ರೂಫ್ ಇದ್ರೆ ಇಲ್ಲಿ ನಮ್ಮ SP ಹತ್ರ ಅವ್ರ ಹತ್ರ ಹೋಗಿ ಇದು ಮಾಡಿ ಅದು ನಾವು ನಮ್ಮ ಹತ್ರ ಇದೆ ನಾವೇನು ಸಬ್ಮಿಟ್ ಮಾಡ್ತೀವಿ ಅವರು ಒಂದು ಕಂಪ್ಲೇಂಟ್ ಕೊಡ್ಬೇಕು ಬರ್ಬೇಕಾದ್ರೆ ಸ್ಟೇಷನ್ಗೆ ಬನ್ನಿ ನಾವು ಬಂದಾಗ ನಮ್ದು ಸ್ಟೇಷನ್ಗೆ ಒಂದು ರೌಡಿಗಳು ತರ ಬರೋದು ಒಂದು 23 ಜನ ಒಮ್ಮೆ ಕರ್ಕೊಂಡ್ ಬರೋದು ಇದು ಸ್ಟೇಷನ್ಗೆ ಬರೋ ಪ್ರವೃತ್ತಿನ ಹೇಳಿ ನೀವು ರೌಡಿ ಅನ್ನೋ ಪದ ದಯವಿಟ್ಟು ಅದನ್ನ ಅವನು ರೌಡಿ ಈಗ ಅವನಿಗೆಲ್ಲ ಅವ್ರು ಯಾರು ರೌಡಿ ನಮ್ಗೆ ಗೊತ್ತಿರ್ತಾನ ರೌಡಿಗಳು ಬಂದು ಇದು ಮಾಡಿರ್ತಂದ್ರೆ ಯಾರನ್ನ ಕೇಳ್ಬೇಕು ನಾನು ಈಗ ರೌಡಿ ಹೊತ್ತು ಬಂದು ಹೇಳಲ್ವಾ ಈಗ ನಾವು ಮನೆ ಕೆಲಸ ಬಿಟ್ಬಿಟ್ಟು ಒಂದ್ ನಿಮಿಷ ನಾವು ಸಮಾಜಕ್ಕೆ ತ್ಯಾಗ ಮಾಡ್ತಾ ಇದೀವಿ ಸರ್. ನಾವು ರೌಡಿಸಂ ಮಾಡಕ್ಕಲ್ಲ ಸರ್. ನೋಡಿ ಹೇಳಿ ನಾನು ಹೇಳಕ್ ಹೋಗಲ್ಲ ನಿಮ್ ಯಾರು ಇವ್ರು ಇದಾರಲ್ಲ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಅಧ್ಯಕ್ಷರು. ಅವ್ರನ್ನ ಕೇಳಿ ನೋಡಿ ನಾವು ಸರ್ ಏನ್ ನೀವು ಮಾತಾಡೋದ್ರ ಬಗ್ಗೆ ನಮ್ಗೆ ಅಭಿಮಾನ ಇದೆ, ನಮ್ಗೆ ಅಪ್ರಿಷಿಯೇಟ್ ಮಾಡ್ತೀವಿ ಸರ್. ನಾವು ಇಡೀ ನಮ್ಮ KRS ಪಕ್ಷ ಸೈನಿಕರು ಸಮಾಜನ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟಬೇಕು ಅಂತ ಅವರು ಏನು ಎಂತ ಏನು ನನ್ನ ಬಗ್ಗೆ ಗೆರೆ ಗೊತ್ತು ಅದೇದಲ್ಲ ನೀವೇ ಅವ್ರನ್ನ ಕೇಳಿ ನೋಡಿ. ನಾನು ಜಯರಾಮ ತಪ್ಪು ಮಾಡಿದ್ದಾನೆ ಭಕ್ತನ ಸ್ಟೇಷನ್ಗೆ ಇದು ಮಾಡಿದ್ರೆ ತಪ್ಪು ಮಾಡಿ ನನ್ನ 100 ಜನ ಫೋನ್ ಮಾಡಿದ್ರೆ ಇಲ್ಲಿವರೆಗೂ ಒಂದು ಫೋನ್ ಮಾಡಿ ನಿಮ್ಮ ಹತ್ರ ಹೇಳಲ್ಲ ಬೇರೆ ಬರ್ತಾರೆಲ್ಲ ಫೋನ್ ಮಾಡ್ತಾನೆ ಬಟ್ ಅವ್ನು ಫೋನ್ ಮಾಡಿದ್ರೆ ಅವ್ನು ಏನಾದ್ರು ಕಂಪ್ಲೇಂಟ್ ಹಾಕಿದ್ರೆ ನಮ್ಮ ಸ್ಟಾಫ್ ಇಮಿಡಿಯೇಟ್ ಆಗಿ ಕಳಿಸಿ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತೀವಿ. ಒಂದು ಗಂಟೆ ಕೇಳಿ ಅವ್ನು ರಾತ್ರಿ ಫೋನ್ ಮಾಡಿದ್ರು ನಾನು ಅಟೆಂಡ್ ಆ ಟೈಮ್ ಜಯರಾಮ್ ಸ್ಪಂದಿಸಿಲ್ಲ ಇಲ್ವಾ ಅನ್ನೋದು ಮುಖ್ಯ. ಮಾಡಿ ಸರ್. ನಾವು ಇಲ್ಲಿ ಇರೋಂಥದ್ದು ಸಮಾಜ ಒಳ್ಳೆ ರೀತಿಯಲ್ಲಿ ಕಟ್ಟಬೇಕು ಅಂತಿರೋದು. ನಾವು ನೋಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಅಂದ್ರೆ ಅವ್ನು 11 ಹೆಸರಾಗಿದ್ದಾನೆ. ಬಟ್ ನಾವು ಸಮಾಜ ಎಷ್ಟು ಮಟ್ಟಿಗೆ ಕಾಯ್ತಾ ಇದೀವಿ ನಾವು ಸ್ಪಂದಿಸಿಲ್ವಾ ಅನ್ನೋದು ಮುಖ್ಯ ಅಲ್ವಾ? ನಾವು ಹೇಳ್ತಾ ಇದೀವಿ ಸ್ಪಂದಿಸಿ ನಾವು ಅಪ್ರಿಷಿಯೇಟ್ ಮಾಡ್ತಾ ಇದೀವಿ ಇವ್ರೆ. ಅದು ಇಂಪಾರ್ಟೆಂಟ್. ನಾವು ಅದು ಶ್ಲಾಘನೀಯ ಮಾಡ್ತಾ ಇದೀವಲ್ಲ. ಮೊನ್ನೆ ಒಂದು ವಿಚಾರ ಬಂದ್ರೆ ಅದೇ ಹೇಳೋದಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಏನಂದ್ರೆ 23 ಜನ ಬಂದ್ರೆ ಕಂಪ್ಲೇಂಟ್ ಕೊಡಕ್ಕೆ ನೊಂದವ ಯಾರು ಅಂತ ಕೇಳಬೇಕು ಬೇಡ? ಹೌದು ಕೇಳ್ಬೇಕು. ಒಂದು 10-15 ಜನ ಒಳಗಡೆ ಹೋಗ್ಬೇಕು.